warmest welcome to all. ಈ ನೆಲದ ಆರಾಧ್ಯರಾದ ಮಹಾಂತಪ್ಪ ಹಾಗೂ ಮೃತ್ಯುಂಜಯಪ್ಪಗಳನ್ನ ನಮ್ಮ ಮನದಲ್ಲಿ ನೆನೆಯುತ್ತಾ ವೇದಿಕೆ ಮೇಲೆ ಆಸೀನರಾದ ಗುರುಗಳಿಗೂ ಹಾಗೂ ನನ್ನ ಸಹೋದರ ಸಹೋದರಿಯರಿಗೂ ಮುಂಜಾನೆಯ ಶುಭಾಶಯಗಳು. ಎಲ್ಲರಿಗೂ ಮಂಗಳವಾಗಲೆಂದು ಪ್ರಾರ್ಥನೆ ಗೀತೆಯನ್ನು ಹಾಡಲು ಕವಿತಾ ಮತ್ತು ಸಂಗಡಿಗರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಜ್ಞಾನದ ಗೂಡು. ಈ ಜ್ಞಾನದ ಪುಟ್ಟ ಗೂಡಿನ ನೀವೆಲ್ಲರೂ ನೂರಾರು ಕನಸುಗಳನ್ನು ಹೊತ್ತು ಬಂದವರು. ಇದೀಗ ಈ ಪುಟ್ಟ ಗೂಡನ್ನು ತೊರೆದು ಹೋಗುವ ಸಮಯ. ಅದುವೇ ಒಂದು ರೀತಿಯ ಖುಷಿಯ ಸಂದರ್ಭ ಹಾಗೂ ದುಃಖದ ಸಂದರ್ಭವೂ ಕೂಡ. ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಸಾವಿರಾರು ನೆನಪುಗಳ ಗೋಪುರವನ್ನು ಕಟ್ಟಿಕೊಂಡು ಹೊರಟಿದ್ದೀರಿ. Now, I would like to call Ms. Prema R.A. to welcome all the dignitaries. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಹಾಗೂ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಎಂ.ಜಿ. ಮಡ್ಡಿವಾಡ್ ಸರ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಕಡೆಗೆ ಒಟ್ಟು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಆಚಾರ್ಯರು ಮಹಂತ ಸ್ವಾಮಿ ಪಿಯು ಕಾಲೇಜಿನ ಎಂ.ಸಿ. ಪಾಟೀಲ್ ಸರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವ ಡಾಕ್ಟರ್ ರವಿನಾಯಕ್ ಸರ್ ರಸಾಯನಶಾಸ್ತ್ರ ಇವರಿಗೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವ ವಿಜ್ಞಾನ ಸಂಘದ ಸಂಚಾಲಕರು ಡಾಕ್ಟರ್ ಲೋಕೇಶ್ ಸರ್ BS ಸಹಾಯಕ ಪ್ರಾಧ್ಯಾಪಕರು ಗಣಿತ ವಿಭಾಗ ಇವರಿಗೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಕುಂಬಾರ್ಕರ್ ಮುಖ್ಯಸ್ಥರು ಗಣಿತ ವಿಭಾಗ ಇವರಿಗೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವ ಶ್ರೀಮತಿ ಪಲ್ಲವಿ ಬಳಕಟ್ಟಿ ಮ್ಯಾಮ್ ಪ್ರಾಣಿಶಾಸ್ತ್ರ ವಿಭಾಗ ಮುಖ್ಯಸ್ಥರು ಇವರಿಗೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವ ಡಾಕ್ಟರ್ ಬಸವ ಹಂಬಿನಿ ಮ್ಯಾಮ್ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಇವರಿಗೆ ಸ್ವಾಗತ ಸುಸ್ವಾಗತ.
ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವ ಡಾಕ್ಟರ್ ದೀಪಕ್ ಸರ್ ಸಹಾಯಕ ಪ್ರಾಧ್ಯಾಪಕರು ಪ್ರಾಣಿಶಾಸ್ತ್ರ ವಿಭಾಗ ಇವರಿಗೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವ ಶ್ರೀಮತಿ ಭಾಗ್ಯಶ್ರೀ ಕೆರುಡಿ ಮ್ಯಾಮ್ ಭೌತಶಾಸ್ತ್ರ ವಿಭಾಗ ಮುಖ್ಯಸ್ಥರು ಇವರಿಗೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವ ಶ್ರೀಮತಿ ಭವ್ಯ ಬಿಳಿಯಣ್ಣನವರ್ ಮ್ಯಾಮ್ ಉಪನ್ಯಾಸಕರು ಭೌತಶಾಸ್ತ್ರ ವಿಭಾಗ ಇವರಿಗೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವ ಕುಮಾರಿ ಪೂಜಾ ಎಂ ಮ್ಯಾಮ್ ಉಪನ್ಯಾಸಕರು ಸಸ್ಯಶಾಸ್ತ್ರಿ ವಿಭಾಗ ಇವರಿಗೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ರೂವಾರಿಗಳಾದ ತಮ್ಮೆಲ್ಲರಿಗೂ ಸಹ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು ಪ್ರೇಮ. Welcome a new morning with a smile on your face, love in your heart, and good thoughts in your mind, and you will have a wonderful day. Now, I would request Dr. Lokesh Sir, Department of Maths, to keynote addressing. Good morning to everyone, respected principal, esteemed faculty members, distinguished guests, and my dear students. A very warm welcome to you all. It is indeed a moment of great joy and pride to stand before you as the convener of the Science Association. And this special occasions, the validatory of Science Association and the farewell day celebration. The Science Association has always been a platform that brings together the curious minds of our institution, a space where idea takes shapes, innovations emerge, and learning goes beyond the classroom. Our vision is to ignite scientific curiosity, promote research culture, and encourage collaboration among students and faculties. We believe that the science is not just a subject to study, it is a way of thinking, questioning, and finding a solution to real world problem. To our old outgoing student, I extend my heartfelt wishes to your future. To our junior and fellow members, I thank you for your dedication and teamwork in making this event possible. I also take this opportunity to express my sincere gratitude to our principal and faculty members for their continuous encouragement and guidance. Without their support, our initiatives would not be possible. Thank you and welcome you all to this wonderful event. Thank you, sir. Now, I would request Ravi Nayak sir, HOD of Chemistry, to introduce our chief guest. ಎಲ್ಲರಿಗೂ ಶುಭ ಮುಂಜಾನೆ. ಈ ಒಂದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರುವ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂಥ ಶ್ರೀ ಎಂ ಜಿ ಭಟ್ಟಿ ಸರ್ ಅವರೇ, ಈ ಒಂದು ಕಾರ್ಯಕ್ರಮದ ಮುಖ್ಯ ಭಾಷಣಕಾರರು ಅಥವಾ ಮುಖ್ಯ ಅತಿಥಿಗಳಾಗಿರುವ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದಂಥ ಎಂ ಸಿ ಪಾಟೀಲ್ ಸರ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರೆಲ್ಲ ನಮ್ಮ ನೆಚ್ಚಿನ ಪ್ರಾಧ್ಯಾಪಕರೇ, ಮುಂಭಾಗದಲ್ಲಿ ಕೂತಿರೆಲ್ಲ ವಿದ್ಯಾರ್ಥಿನಿಯರೇ, ಅದರಲ್ಲೂ ವಿಶೇಷವಾಗಿ ಈ ದಿನ ಬೆಳಕೊಡುಗೆ ಹೊಂದುತ್ತಿರುವ ಅಂತಿಮ ವರ್ಷದ ಕೇವಲ ವಿದ್ಯಾರ್ಥಿನಿಯರೇ, ವಿದ್ಯಾರ್ಥಿಗಳಿಲ್ಲ. ಇನ್ನು ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳು ಶ್ರೀ ಎಂ ಸಿ ಪಾಟೀಲ್ ಸರ್. ಸೊ ಎಂ ಸಿ ಪಾಟೀಲ್ ಸರ್ ಬಹುಶಃ ಹೆಸರು ಅವರ ಪರಿಚಯ ಬೇಕಾಗಿಲ್ಲ ಅನ್ಸುತ್ತೆ, ಯಾಕಂದ್ರೆ ಅಷ್ಟು ಅವರು ಎಲ್ಲರಿಗೂ ಪರಿಚಿತರು ಅಂತೆ. ಸದಾ ಹಸನ್ಮುಖಿ,
ಎಲ್ಲರಿಗೂ ಬೇಕಾದವರು. ಯಾಕಂದ್ರೆ ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ಏನು ವಿದ್ಯಾರ್ಥಿಗಳಿದ್ದೀರಿ, ಇವೆಲ್ಲ PUC ಇಲ್ಲೇ ಮುಗಿದಿರಿ. ಹಾಗಾಗಿ ನಮಗಿಂತ ಅವರ ಒಡನಾಟ ನಿಮ್ಗೆ ಜಾಸ್ತಿ. ಹಾಗಾಗಿ ನಾನು ಪರಿಚಯ ಹೇಳೋದು ಅವಶ್ಯಕತೆ ಇಲ್ಲ. ಆದಾಗಿ ಒಂದು ಸಂಪ್ರದಾಯ, ಒಂದು ಯಾವುದಾದ್ರು ಕಾರ್ಯಕ್ರಮ ಮಾಡುವಾಗ ಒಂದು ಪದ್ಧತಿ ಇದೆ, ಒಂದು ಶಿಷ್ಟಾಚಾರ ಇರ್ತದೆ. ಹಾಗಾಗಿ ಅವರ ಪರಿಚಯ ನಾವು ಸಭೆಗೆ ಮಾಡಬೇಕಾಗಿದೆ. MC ಪಾಟೀಲ್ ಸರ್ ಅವರು ತಮ್ಮ ಊರು ತಿಮ್ಲಾಪುರ, ಬಹುಶಃ ಮೊದಲು ಹೇಗಿರ್ ತಾಲೂಕಿತ್ತು, ರಟ್ಟೇಳ ತಾಲೂಕಿನಲ್ಲಿ ಬರುತ್ತೆ. ಅಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸ್ತಾರೆ. ನಂತರ ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನು ಅದೇ ಪಕ್ಕದ ಊರಾದ ನೆಸ್ವೇಲಿ ಮುಗಿಸ್ತಾರೆ ಅವರು. ಅದ ನಂತರ PUCಯನ್ನು ಧಾರವಾಡದ ಪ್ರತಿಷ್ಠಿತ ಕಾಲೇಜ್ ಆಗಿರುವ JSS ಕಾಲೇಜಿನಲ್ಲಿ PUC ಮುಗಿಸ್ತಾರೆ. ಅದು ಮುಗಿದು ನಂತರ ಡಿಗ್ರಿಯನ್ನು ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಮುಗಿಸ್ತಾರೆ. ಎರಡೂ ಕಾಲೇಜುಗಳು ಅತ್ಯಂತ ಪ್ರತಿಷ್ಠಿತ ಕಾಲೇಜುಗಳು. ಅಲ್ಲಿ BA ಅವರು ಇಂಗ್ಲಿಷ್ ಮೇಜರ್ ಮಾಡ್ತಾರೆ. ಮುಂದೆ ಅಲ್ಲಿಂದ MA ಇಂಗ್ಲಿಷ್ ಕರ್ನಾಟಕ ಯೂನಿವರ್ಸಿಟಿಯಿಂದ ಮುಗಿಸ್ತಾರೆ. ಹಾಗೆ MPhil ಪದವಿ ಕೂಡ ಅವರು ಆಂಧ್ರದ ಒಂದು ವಿಶ್ವವಿದ್ಯಾಲಯ ಮುಗಿಸಿದ್ದಾರೆ. ಒಂದು ಕಾರ್ಯಕ್ರಮದ ವಿಶೇಷ ಏನಂದ್ರೆ, ನಮ್ಮ ಈ ಒಂದು ಕಾರ್ಯಕ್ರಮ ಅಧ್ಯಕ್ಷರು ಮತ್ತೆ ಮುಖ್ಯ ಅತಿಥಿಗಳು ಇಬ್ರು ಕೂಡ ಇಂಗ್ಲಿಷ್ ಪ್ರಾಧ್ಯಾಪಕರು. ಅದೇ ಒಂದು ವಿಶೇಷ ಜೊತೆಗೆ ಕೆಲಸ ಮಾಡ್ತಾರೆ. ಅದಾದ ನಂತರ ಸರ್ MA ಮುಗಿಸಿದ ನಂತರ ಇಲ್ಲಿ 2003ರಿಂದ ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡಿರೋರು. ನಂತರ 2008ರಲ್ಲಿ ಅವರ ಕಾಯಂ ನೇಮಕಾತಿ ಆಗುತ್ತದೆ. ಬಹುಶಃ 2011ರಿಂದ ಇವರು ಪ್ರಾಚಾರ್ಯರಾಗಿ ಸುಮಾರು 15-16 ವರ್ಷಗಳ ಅತ್ಯಂತ ದಕ್ಷತೆಯಿಂದ ನಿರ್ವಹಿಸ್ತಾ ಇದ್ದಾರೆ. ಹಾಗೇನು ಪುನಃ ಅದೇ ಇಬ್ಬರು ಇಂಗ್ಲಿಷ್ ಪ್ರಾಧ್ಯಾಪಕರು, ಇಬ್ಬರು ಕೂಡ ಪ್ರಾಚಾರ್ಯರು. ವಿಶೇಷ. ಇನ್ನ MC ಪಾಟೀಲ್ ಸರ್ ಅವರು ಉತ್ತಮ ಭಾಷಣಕಾರರು, ಉತ್ತಮ ಶಿಕ್ಷಕರು. ಬಹುಶಃ ನಾವು ಸೆಂಟ್ರಲ್ ಕಾಲೇಜ್ ಸೆಂಟ್ರಲ್ ಹಾಲಲ್ಲಿ ಏನು ಕ್ಲಾಸ್ ತಗೋತಾರೆ, ನಾವು ಕೇಳ್ತಾ ಇರ್ತೇವೆ. ಬಹುಶಃ ಎಷ್ಟೋ ಕ್ಲಾಸ್ಗಳಲ್ಲಿ ನಾನು ನೋಡುವಾಗ ಬಹಳ ಗದ್ದಲ ಇರ್ತದೆ, ಬಟ್ ಅವ್ರ ಕ್ಲಾಸಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್, ಬಹಳ ಅದ್ಭುತವಾಗಿ ಕ್ಲಾಸ್ ಮಾಡ್ತಾ ಇರ್ತಾರೆ. ಅಷ್ಟೇ ಹ್ಯೂಮರ್ ಇರ್ತದೆ. ಯಾಕಂದ್ರೆ ನಾನು ಎಷ್ಟೋ ಸಲ ನಮ್ಮ ಹುಡುಗರು ಕೇಳ್ತೇನೆ ಏನಂತಂದ್ರೆ, ನಾವು ಕೆಮಿಸ್ಟ್ರಿ ಕಲಿಸ್ತೇವೆ, ಫಿಸಿಕ್ಸ್ ಕೇಳ್ತೇವೆ, ಮ್ಯಾಥ್ಸ್ ಕೇಳ್ತೇವೆ, ಆದರೆ ಇಂಗ್ಲೀಷ್ ಹೆಂಗೆ ಇದು ಮಾಡ್ತೇವೆ ಅಂತ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಹುಡುಗರಿಗೆ ಇಂಗ್ಲೀಷ್ ಇಸ್ ನಾಟ್ ಅವರ್ ನೇಟಿವ್ ಲ್ಯಾಂಗ್ವೇಜ್. ಬಿಕಾಸ್ ಕನ್ನಡ ಇಸ್ ಅವರ್ ನೇಟಿವ್ ಲ್ಯಾಂಗ್ವೇಜ್, ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್, ಬಟ್ ಇಂಗ್ಲೀಷ್ ಇಸ್ ವೆರಿ ಡಿಫಿಕಲ್ಟ್. ಹಾಗಾಗಿ ನನಗನ್ಸುತ್ತೆ ಇಂಗ್ಲೀಷ್ ಪ್ರಾಧ್ಯಾಪಕರಿಗೆ ಇಟ್ಸ್ ಎ ಚಾಲೆಂಜ್. ನಮ್ಮಂಥ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷನ್ನು ಕಲಿಸೋದು ನಿಜವಾಗೂ ಕಷ್ಟದಾಗಿ ಕೆಲಸ. ಅದರಲ್ಲೂ ಕೂಡ ಅವರು ಅದ್ಭುತವಾಗಿ ಮಾಡ್ತಾರೆ. ಇನ್ನು ನಾನು ಅದೇ ಹೇಳಿದೆ, ಉತ್ತಮ ಭಾಷಣಕಾರ ಹೌದು, ಜೊತೆಗೆ ದಕ್ಷ ಆಡಳಿತಗಾರ ಹೌದು, ಒಳ್ಳೆ ಮಾತುಗಾರರು, ಪ್ರತಿ ಭಾಷಣ ಕೂಡ ಅದ್ಭುತವಾಗಿ ಮಾಡ್ತಾರೆ. ಒಮ್ಮೆ ನಮ್ಮಲ್ಲೇ ಹೊರಟ್ಟಿಯವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ರು. ಆ ದಿನ ಬಹುಶಃ ಪಾಟೀಲ್ ಸರೇ ಅವತ್ತು ಹೊರಟ್ಟಿಯವರಿಗೆ ಮಾತಾಡ್ಬೇಕಿತ್ತು. ಅವತ್ತು ನಮ್ಮ NCK ಸರ್ ಇದ್ರು ಕಾಣಿಸುತ್ತೆ ನನ್ನ ವಿಷಯಕ್ಕೆ. ಎಷ್ಟು ಅದ್ಭುತ ಅವರು ಮಾತಾಡಿದ್ರು ಅಂದ್ರೆ MC ಪಾಟೀಲ್ ಸರ್ ಅವರು ಬಹಳ ಅದ್ಭುತ ಮಾತಾಡ್ತಾರೆ. ನನಗೆ ಅವತ್ತು ಪ್ರತಿ ಮಾತು ಕೂಡ ನೆನಪಿದೆ. ನಂಗೆ ಅನ್ಸೋ ಮಟ್ಟಿಗೆ ದ ಗೆಸ್ಟ್ ದಟ್ ಈಸ್ ಹೊರಟ್ಟಿ ಸರ್ ಯು ಆರ್ ವೆರಿ ಮಚ್ ಇಂಪ್ರೆಸ್. ಪ್ರಾಬ್ಲಿ ಆಫ್ಟರ್ ದ ಫಂಕ್ಷನ್ ಪ್ರಾಬ್ಲಿ ಮೇಕ್ ಹಿಮ್ ಪರ್ಸನಲಿ ಅಂತ ಅನ್ಸುತ್ತೆ ನನಗೆ. ಅಷ್ಟು ಅದ್ಭುತ ಮಾತಾಡಿದ್ರು. ನಾನು ಆಮೇಲೆ ಫಂಕ್ಷನ್ ಮುಗಿದ ಮೇಲೆ ನಾನು ಬಂದು ಸರಿ ಕೇಳಿದೆ, ಸರ್ ನೀವು ಇಷ್ಟೆಲ್ಲ ಅದ್ಭುತವಾಗಿ ಮಾತಾಡ್ತೀರಿ, ಯಾಕೆ ನೀವು ನ್ಯೂಸ್ ಪೇಪರ್ಗೆ ಆರ್ಟಿಕಲ್ ಬರಿಬೋದು ಅಂತ. ಆಮೇಲೆ ಬಿಕಾಸ್ ಆಫ್ ದ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಟೈಮ್ ಕಾನ್ಸ್ಟೆಂಟ್ ಆಗಲಿಕ್ಕಿಲ್ಲ. ಸೊ ಹಾಗೆ ಅದೇ ಜೊತೆಗೆ ಸರ್ ಈಸ್ ಅ ವೆರಿ ಒರೇಸಿಯಸ್ ರೀಡರ್. ಅಂದ್ರೆ ತುಂಬಾ ಓದ್ತಾರೆ ಅಂತ. ಯಾಕಂದ್ರೆ ಅನ್ಲೆಸ್ ದರ್ ಇಸ್ ನೋ ಇನ್ಪುಟ್ ದರ್ ಬಿ ನೋ ಔಟ್ಪುಟ್. ಸೊ ಹಾಗಾಗಿ ಅದ್ಭುತವಾಗಿ ಆ ಒಂದು ಓದುವುದು ಗೀಳು ಅವರಿಗಿದೆ. ಹಾಗಾಗಿ ಅಷ್ಟೇ ಅದ್ಭುತವಾಗಿ ಅವರು ಮಾತಾಡ್ತಾರೆ. ಅದೇ ರೀತಿ ಇವತ್ತು ಕೂಡ ಡೆಫಿನೆಟ್ಲಿ ಈಸ್ ಗೋಯಿಂಗ್ ಟು ಎನ್ಕರೇಜ್ ಮೋಟಿವೇಟ್ ವಿತ್ ದಿಸ್ ಸ್ಪೀಚ್. ಸೊ ಹಾಗಾಗಿ ವಿತ್ ದಿಸ್ ಬ್ರೀಫ್ ಇಂಟ್ರಡಕ್ಷನ್ ಐ ಕನ್ಕ್ಲೂಡ್ ಮೈ ಸ್ಪೀಚ್. ಥ್ಯಾಂಕ್ ಯು. Thank you, sir, for introducing our chief guest. Now, I request all dignitaries on dais to facilitate our chief guest. ಈ ನೆಲದ ಆರಾಧ್ಯ ದೇವರನ್ನು, ದೇವ ಮಾನವರನ್ನು ಅಂತರಾತ್ಮದಲ್ಲಿ ಸ್ಮರಿಸಿಕೊಳ್ತಾ ಈ ಸುಂದರ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಸುಖಾಸೀನರಾದಂಥ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ
ಮತ್ತು ನನ್ನ ವೃತ್ತಿ ಬಾಂಧವರು ಆದ ಸುಮಾರು 2004ನೇ ಇಸ್ವಿಯಿಂದ ಆತ್ಮೀಯ ಸ್ನೇಹಿತರು ಆದಂಥ MG ಬಂಡಿವಟ್ಟರ್ ಸರ್ ಅವರೇ, ಯಾವತ್ತೂ ಮಹಾವಿದ್ಯಾಲಯದ ವಿಜ್ಞಾನ ವಿಭಾಗದ ಮೇರು ವ್ಯಕ್ತಿತ್ವ ಪ್ರಾಧ್ಯಾಪಕ ವೃತ್ತಿಯನ್ನು ಮಾಡುವಂತಹ ಉಪನ್ಯಾಸಕ ಬಂಧುಗಳೇ, ಮಹಾವಿದ್ಯಾಲಯದ ವಿಜ್ಞಾನ ವಿಭಾಗದ ಒಂದು ವಿದ್ಯಾರ್ಥಿಗಳೇ, ಕಾಲೇಜಿನ ನಮ್ಮ ಮುಖ್ಯ ಕಚೇರಿಯಿಂದ ನಿಮ್ಮ ಆಫೀಸು ಅಥವಾ ಈ ಫಂಕ್ಷನ್ ಹಾಲ್ಗೆ ಇರುವ ಅಂತರ, ಅಲ್ಲಿಂದ ಬಂದವನು ನಾನು. ಆಮೇಲೆ ಒಂದು ವಿಶೇಷ ಏನಂದರೆ, ಇಲ್ಲಿ ಇರ್ತಕ್ಕಂಥ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು ಕೂಡ. ಸುಮಾರು 2 ಸುದೀರ್ಘ ವರ್ಷಗಳ ಕಾಲ ನನ್ನ ಪಾಠ ಪ್ರವಚನಗಳನ್ನು ಕೇಳಿಸ್ಕೊಂಡಿದ್ದಾರೆ. ಕೆಲವೊಮ್ಮೆ ಕೇಳಿಸ್ಕೊಳ್ಳಲಾದ ಸಂದರ್ಭದಲ್ಲಿ ಬಯಸ್ಕೊಂಡಿದ್ದಾರೆ. ಆದರೂ 2 ವರ್ಷ ವಿದ್ಯಾಭ್ಯಾಸ ಮಾಡಿ ಇದೇ ಕ್ಯಾಂಪಸ್ನಲ್ಲಿ ಮತ್ತೆ 3 ವರ್ಷ ತಮ್ಮ ವಿದ್ಯಾಭ್ಯಾಸ ಮುಂದುವರಿಸಿ ಈ ದಿನ ವೆಲಿಡಿಕ್ಟರಿ ಸಮಾರಂಭದಲ್ಲಿ ಭಾಗಿಯಾಗಿದೆ. ಈ ವೆಲಿಡಿಕ್ಟರಿ ಅನ್ನುವ ಸಮಾರಂಭ ಫ್ಯೂಚರ್ನಲ್ಲಿ ಏನೋ ವಿಕ್ಟರಿಯನ್ನು ಸಾಧಿಸಲಿಕ್ಕೆ, ಏನೋ ಜೀವನದ ಭಾವಿ ಭವಿಷ್ಯದಲ್ಲಿ ಉಜ್ವಲವಾದ ವಿಕ್ಟರಿಯನ್ನು ಪಡೆಯಲಿಕ್ಕೆ, ನಿಮಗೆ ಆಶಿಸಲಿಕ್ಕೆ, ಆಶೀರ್ವದಿಸಲಿಕ್ಕೆ ಒಂದು ವೆಲಿಡಿಕ್ಟರಿ ಅನ್ನೋ ಸಮಾರಂಭವನ್ನು ಆಯೋಜನೆ ಮಾಡಿ. ನೀವು ವಿದ್ಯಾರ್ಥಿ ದಶೆಯಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಏನು ರೂಢಿಸಿಕೊಂಡಿದ್ದೀರಿ, ಆ ರೂಢಿಸಿಕೊಂಡದ್ದನ್ನು ಮುಂದಿನ ಭವಿಷ್ಯದಲ್ಲಿ ಅಳವಡಿಸಿಕೊಳ್ಳೋದು, ಪಾಲಿಸುವುದು, ಇದರ ರಿಸಲ್ಟ್, ವಿದ್ಯಾರ್ಥಿ ಜೀವನದ ರಿಸಲ್ಟ್ ಎಲ್ಲಿ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಮುಂದಿನ ಭಾವಿ ಭವಿಷ್ಯದಲ್ಲಿ ಅದರ ಫಲಿತಾಂಶ ಗೊತ್ತಾಗ್ತಾ ಇದೆ. ನಾವು ಹೆಂಗೆ ಜೀವನ ಮಾಡ್ತಾ ಇದ್ದೇವೆ ಅನ್ನುವ ಫಲಿತಾಂಶ ಇದೆಯಲ್ಲ, ಅದು ವಿದ್ಯಾರ್ಥಿ ದಶೆಯಲ್ಲಿ ತಾವು ಕಲಿತುಕೊಂಡ ಅನೇಕ ಸಂಗತಿಗಳು ಕೈ ಹಿಡಿಯುವಂಥದ್ದು. ವಿದ್ಯಾರ್ಥಿಗಳೇ, ಎಸ್ಪೆಷಲಿ ನನಗೆ ಸೈನ್ಸ್ ಅನ್ನೋದೈತಲ್ಲ, ಈ ವಿಜ್ಞಾನ ಅನ್ನೋದೈತಲ್ಲ, ಏನೋ ವಿಶೇಷವಾದ ಜ್ಞಾನ, ವಿಶಿಷ್ಟವಾದ ಜ್ಞಾನ, ವಿಭಿನ್ನವಾದ ಜ್ಞಾನ, ವಿಸ್ಮಯವಾದ ಜ್ಞಾನ ವಿಜ್ಞಾನ, ಅದ್ಭುತವಾದ ಜ್ಞಾನ ವಿಜ್ಞಾನ, ಆವಿಷ್ಕಾರಗಳ ಸಾಗರ ವಿಜ್ಞಾನ. ಅಂತಹ ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ನಾನು ಯಾವಾಗ ಹೇಳ್ತಿರ್ತೇನೆ. ನೀವು PUC ಇದ್ದಾಗ ಹೇಳಿರ್ಬೋದು, ಐ ಲೈಕ್ ಸೈನ್ಸ್, ಐ ಲವ್ ಆರ್ಟ್ಸ್. ಯಾಕಂದ್ರೆ ನಾನು ಆರ್ಟ್ಸ್ ತಗೊಂಡು ಓದಿ ಸ್ಥಾನವನ್ನು ಪಡೆದಿರೋ ಕಾರಣಕ್ಕಾಗಿ ಐ ಲವ್ ಆರ್ಟ್ಸ್, ಐ ಲೈಕ್ ಸೈನ್ಸ್. ಐ ವರ್ಶಿಪ್ ಕಾಮರ್ಸ್, ಯಾಕಂದ್ರೆ ಕಾಮರ್ಸ್ ರೊಕ್ಕ ಇರ್ತೈತಿ, ಅದಕ್ಕೆ ಐ ವರ್ಶಿಪ್ ಕಾಮರ್ಸ್. ಯಾಕೆ ಸೈನ್ಸ್ ಲೈಕ್ ಆಗುತ್ತೆ? ತುಂಬ ಕ್ಯೂರಿಯಾಸಿಟಿ ಇದೆ ಸೈನ್ಸ್ನಲ್ಲಿ. ಯಾಕದ ಲೈಕ್ ಆಗತ್ತೆ ಅಂದ್ರೆ ತುಂಬ ಕುತೂಹಲಕರ ಸಂಗತಿ ಇದೆ, ತುಂಬ ಕ್ಯೂರಿಯಾಸಿಟಿ ಇದೆ ಅದರಲ್ಲಿ. ತುಂಬ ಆಸಕ್ತಿಯಿಂದ ಸೈನ್ಸ್ ಅನ್ನು ಓದಿದ್ದೇ ಕರೆ ಆದರೆ ನಿಜವಾಗ್ಲೂ ಅವರು ಒಂದು ಉನ್ನತ ಸ್ಥಾನಮಾನವನ್ನು ಸಮಾಜದಲ್ಲಿ ಹೊಂದುವುದರಲ್ಲಿ ಸಂಶಯವೇ ಇಲ್ಲ. ಅಷ್ಟು ಅದ್ಭುತವಾದದ್ದು ಸೈನ್ಸ್. ನೀವು ಹೇಳ್ತೀನಿ, ಎಂತೆಂಥ ಮಹಾಪುರುಷರು ಈ ಜಗತ್ತಿನಲ್ಲಿ ವಿಜ್ಞಾನದ ಮೂಲಕ ಆಗಿ ಹೋಗಿದ್ದಾರೆ ಅಂತ ಹೇಳಿದ್ರೆ, ಒಬ್ಬೊಬ್ಬರ ಜೀವನದ ಚರಿತ್ರೆ ತುಂಬ ಕುತೂಹಲಕಾರಿ, ತುಂಬ ಅದ್ಭುತ ಇದೆ, ಅತ್ಯದ್ಭುತ ಇದೆ, ಪವಾಡ ಸದೃಶ ಇದೆ. ನಾನು ಹಿಂಗೊಂದು ಕುತ್ಕೊಂಡಾಗ ಯಾವಾಗ ಅಂದ್ರೆ ಒಂದು 25 ವರ್ಷಗಳ ಹಿಂದೆ ನಾನು ಡಿಗ್ರಿ ಮಾಡ್ಬೇಕಾದಾಗ ಹಾಸ್ಟೆಲ್ನೇ ಕುತ್ಕೊಂಡಾಗ ಒಂದು ಸೈನ್ಸ್ ಬಗ್ಗೆ ಯೋಚನೆ ಬಂತಾನೆ.
ಪ್ರಾಬಬ್ಲಿ ಏನಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ಆದಂಥ ಆವಿಷ್ಕಾರಗಳೆಲ್ಲ, ಜಗತ್ತಿನಲ್ಲಿ ಆದಂತಹ ಒಳ್ಳೊಳ್ಳೆ ದ ಐಡಿಯಾಸ್ ಕನ್ಸೀವ್ಡ್ ಇನ್ ದ ಮೈಂಡ್ ದ ಮ್ಯಾನ್ ಹೂ ಈಸ್ ಇನ್ ಅಲೋನ್. ಯಾವಾಗ ಒಬ್ಬ ವ್ಯಕ್ತಿ ಅಲೋನ್ ಆಗಿರ್ತಾನೆ, ಒಂಟಿಯಾಗಿರ್ತಾನೆ, ಪ್ರಶಾಂತವಾದ ವಾತಾವರಣದಲ್ಲಿರ್ತಾನೆ, ಅಂತ ಹೊತ್ತಿನಲ್ಲಿ ಅವನಿಗೆ ಒಳ್ಳೊಳ್ಳೆ ಐಡಿಯಾಗಳು ಅವನ ಮೈಂಡ್ನಲ್ಲಿ ಕನ್ಸೀವ್ ಆಗಿದ್ದಾವೆ. ಏನೇನು ಜಗತ್ತಿನಲ್ಲಿ ಆವಿಷ್ಕಾರಗಳಾಗಿದ್ದಾವಲ್ಲ ಅವೆಲ್ಲವೂ ಕೂಡ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಸ್ಥಳದಲ್ಲಿ ಪ್ರಶಾಂತವಾಗಿ ಕುಳಿತಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ. ವಿಜ್ಞಾನದಿಂದ ಅಜ್ಞಾನದ ಕೇಡು ಖಂಡನೆಯ, ಅಜ್ಞಾನದಿಂದ ಅಂಧಕಾರದ ಹಾದಿ ಖಂಡನೆಯ, ಸುಜ್ಞಾನವಿಲ್ಲದ ವಿಜ್ಞಾನ ಯಾತರದೂ ಮಹೇಶ್ವರ ಅಂತ ನಾನು 25 ವರ್ಷಗಳಿಂದ ವಚನೆ ಬರೆದಿದ್ದೆ. ಸುಜ್ಞಾನವಿಲ್ಲದ ವಿಜ್ಞಾನ ಯಾತರದೂ ಮಹೇಶ್ವರ ಅಂತ. ಅಂದ್ರೆ ವಿಜ್ಞಾನವನ್ನು ಕೂಡ ಸರಿಯಾಗಿ ಸದ್ಬಳಕೆ ಮಾಡಲಿಕ್ಕೆ ಒಳ್ಳೆಯ ಜ್ಞಾನ ಬೇಕು, ಸುಜ್ಞಾನ ಬೇಕು, ಒಳ್ಳೆಯ ಜ್ಞಾನ ಬೇಕು ಅಂದಾಗ ಮಾತ್ರ ವಿಜ್ಞಾನ ದುರ್ಬಳಕೆ ಆಗದೆ ಸದ್ಬಳಕೆ ಆದೀತು ಅಂತ. ನೀವು ಹೇಳ್ತೇನೆ, ಮಹಾಯುದ್ಧದ ಸನ್ನಿವೇಶದಲ್ಲಿ ಈ ಡೈನಾಮೈಟ್ ಅನ್ನ ಬಳಸ್ತಾರೆ. ಡೈನಾಮೈಟ್ ಅನ್ನ ಬಳಸಿ ಸಾವಿರಾರು ಜನ ಪ್ರಾಣವನ್ನು ಕಳ್ತಾರೆ. ಸಾವಿರಾರು ಜನ ಪ್ರಾಣವನ್ನು ಕಳ್ಕೊಂಡಾಗ ಆ ವಿಜ್ಞಾನದ ಆವಿಷ್ಕಾರ ಡೈನಾಮೈಟ್ ಅದನ್ನು ಬ್ಲಾಸ್ಟ್ ಮಾಡಿ ಸಾವಿರಾರು ಜನರ ಪ್ರಾಣಕ್ಕೆ ಕುತ್ತು ಬರುತ್ತೆ, ಸತ್ತೋಗ್ತಾರೆ. ಮಾಧ್ಯಮದವರು ಒಂದು ದಿನ ಒಂದು ಸುದ್ದಿಯನ್ನ ಪ್ರಕಟಿಸ್ತಾರೆ. ಸುದ್ದಿ ಪ್ರಕಟಿಸ್ತಾರೆ. ಒಬ್ಬ ವ್ಯಕ್ತಿ ಸತ್ತಿರ್ತಾನೆ. ಅವರೊಂದು ಕನ್ಫ್ಯೂಷನ್ ನಲ್ಲಿ ಇರ್ತಾರೆ. ಆ ಟೈಮ್ನಲ್ಲಿ ಮಾಧ್ಯಮದವರು ಸರಿಯಾಗಿ ವಿಷಯವನ್ನು ತಿಳ್ಕೊಳ್ಳೋದು ಸುದ್ದಿ ಪ್ರಸಾರ ಮಾಡಿ. ಏನು ಸುದ್ದಿ ಪ್ರಸಾರ ಅಂದ್ರೆ, ಸಾವಿನ ವ್ಯಾಪಾರಿಯ ಅಂತ್ಯ ಅಂತ ಪೇಪರ್ನಲ್ಲಿ ಹೆಡ್ಡಿಂಗ್ ಬಂದಿರ್ತದೆ. ಸಾವಿನ ವ್ಯಾಪಾರಿಯ ಅಂತ್ಯ. ಇದನ್ನು ಓದಿದಂತಹ ನ್ಯೂಸ್ ಪೇಪರ್ನಲ್ಲಿ ಹೆಡ್ಡಿಂಗ್ ಬಂದಂತಹ, ಫ್ರಂಟ್ ಲೈನ್ನಲ್ಲಿ ಬಂದಂತಹ, ಮೇನ್ ಪುಟದಲ್ಲಿ ಬಂದಂತಹ ಈ ಹೆಡ್ಡಿಂಗ್ ಅನ್ನು ಓದಿದಂತಹ ವ್ಯಕ್ತಿ ಅವತ್ತ ನಿರ್ಧಾರ ಮಾಡ್ತಾನಂತ. ಆಕ್ಚುಲಿ ಪೇಪರ್ನವ್ರು ನಾ ಹೇಳಿದೆಲ್ಲ ಕನ್ಫ್ಯೂಷನ್ ಮಾಡ್ಕೊಂಡು ಬರೆದಿರ್ತಕ್ಕಂಥ ಸುದ್ದಿ, ಡೈನಾಮೈಟ್ ಕಂಡುಹಿಡಿದಂತಹ ಆಲ್ಫ್ರೆಡ್ ನೋಬೆಲ್ ಅನ್ನುವ ವ್ಯಕ್ತಿ ಸತ್ತಿದ್ದಾನೆ ಅಂತ ಸುದ್ದಿ ಬರುತ್ತೆ. ಸುದ್ದಿಯನ್ನ ಅವರು ಬಿಂಬಿಸ್ತಾರೆ, ಪ್ರಸಾರ ಮಾಡ್ತಾರೆ. ಆಕ್ಚುಲಿ ಸತ್ತಿರೋನು ಯಾರು ಅಂತ ಹೇಳಿದ್ರೆ ಅವ್ರ ಬ್ರದರ್ ಫ್ರೆಡ್ ನೋಬೆಲ್. ಆಕ್ಚುಲಿ ಆ ದಿನ ತೀರ್ಕೊಂಡವನು ಯಾರು ಅಂತ ಹೇಳಿದ್ರೆ ಫ್ರೆಡ್ ನೋಬೆಲ್. ಅಲ್ಲಿ ಸುದ್ದಿ ಬಂದದ್ದು ಆಲ್ಫ್ರೆಡ್ ನೋಬೆಲ್ ಸತ್ತ, ಇವನು ಒಬ್ಬ ಸಾವಿನ ವ್ಯಾಪಾರಿ ಅಂತ ಬರೆದಿದ್ದು. ಯಾವಾಗ ಈ ನ್ಯೂಸ್ ಅನ್ನ ಓದಿದಂತಹ ಆಲ್ಫ್ರೆಡ್ ನೋಬೆಲ್ ಅಂದೇ ನಿರ್ಧಾರ ಮಾಡಿದಂತೆ, ತಾನು ಕಂಡು ಹಿಡಿದಂತಹ ಡೈನಾಮೈಟ್ ನಿಂದ ಬಂದಂತಹ ದುಡ್ಡು ಇದೆಯಲ್ಲ, ಅದಕ್ಕೆ ಪೇಟೆಂಟ್ ತಗೊಂಡದ್ರಿಂದ ದುಡ್ಡು ಬಂದಿರ್ತಲ್ಲ, ಆ ದುಡ್ಡನ್ನ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ತನ್ನ ಮರಣದ ನಂತರ ತನ್ನ ಹೆಸರಿನಲ್ಲಿ ನೋಬೆಲ್ ಪ್ರಶಸ್ತಿಯನ್ನ, ದೊಡ್ಡ ಆವಿಷ್ಕಾರಗಳನ್ನು ಮಾಡಿದಂತ, ಸಾಧನೆಯನ್ನು ಮಾಡಿದಂತ ಜನಗಳಿಗೆ ಕರೆದು ಸನ್ಮಾನ ಮಾಡಿ ನೋಬೆಲ್ ಪುರಸ್ಕಾರವನ್ನು ಕೊಡಬೇಕು ಅಂತ ಹೇಳಿ ಆತ ಒಂದು ಸಂಸ್ಥೆಯನ್ನು ಕಟ್ತಾನೆ. ಅದರ ಮುಖಾಂತರ ಜಗತ್ತಿನಲ್ಲಿ ಒಳ್ಳೊಳ್ಳೆ ಕ್ಷೇತ್ರಗಳಲ್ಲಿ ಕಾರ್ಯ ಸಾಧನೆಯನ್ನು ಮಾಡಿದಂಥ ವಿಶಿಷ್ಟವಾದಂಥ ಜನಗಳಿಗೆ ನೋಬೆಲ್ ಪುರಸ್ಕಾರ ಪ್ರಾರಂಭ ಆಯಿತು. ಯಾವ ವ್ಯಕ್ತಿ ಡೈನಾಮೈಟ್ ಕಂಡುಹಿಡಿದು ಸಾವಿರಾರು ಜನರ ಪ್ರಾಣಗಳಿಗೆ ಕುತ್ತನ್ನು ತಂದ ಆ ವ್ಯಕ್ತಿ ವಿಜ್ಞಾನದ ದುರ್ಬಳಕೆ ಹಿಂಗೂ ಆಗುತ್ತಲ್ಲ ಅಂತ ಹೇಳಿ ಮನಸ್ಸಿಗೆ ನೋವನ್ನು ಮಾಡಿಕೊಂಡು ಆತ ಒಂದು ಪುರಸ್ಕಾರದ ರೂಪದಲ್ಲಿ ತನ್ನ ಹಣವನ್ನ ವ್ಯಯ ಮಾಡ್ತಾನೆ ಈ ಸಮಾಜಕ್ಕೆ. ಅವತ್ತಿನಿಂದ ಶಾಂತಿ ನೋಬೆಲ್ ಕೂಡ ಪ್ರಾರಂಭ ಆಯಿತು. ವಿಜ್ಞಾನದಿಂದ ಬಂದಂತ ಹಣ ಶಾಂತಿ ನೋಬೆಲ್ಗೂ ಕೂಡ ಕೊಡಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂತಹ ವಿಜ್ಞಾನದ ಕ್ಷೇತ್ರ ಅಮೂಲ್ಯವಾದ ಕ್ಷೇತ್ರ. ಇವತ್ತು ನೀವು ಬದುಕ್ತಾ ಇರೋದು, ನಾವೆಲ್ಲ ಬದುಕ್ತಾ ಇರೋದು ಯಾವ ಕಾಲಘಟ್ಟದಲ್ಲಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ. ಎಲ್ಲ ಟೆಕ್ನಾಲಜಿಯ ಈ ಕಾಲಘಟ್ಟದಲ್ಲಿ ನಾವೆಲ್ಲ ಬದುಕ್ತಿದ್ದೇವೆ. ಈ
ಟೆಕ್ನಾಲಜಿಯ ಕಾಲಘಟ್ಟದಲ್ಲಿ ಬದುಕುವ ನಾವುಗಳು ಸಂಸ್ಕಾರವನ್ನು ಮರೆತಿದ್ದೇವೆ, ಸಚ್ಚಾರಿತ್ರ್ಯವನ್ನು ಮರೆತಿದ್ದೇವೆ, ಸಂಸ್ಕಾರವನ್ನು ಮರೆತಿದ್ದೇವೆ. ನೀತಿ ಇಲ್ಲದ ಪಾಠ ನಾವು ಕಲಿತಾ ಇದ್ದೇವೆ. ಅದಕ್ಕೆ ಯಾವಾಗ ಈ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ಗಳು ಪ್ರಾರಂಭ ಆಯ್ತಲ್ಲ, ಮ್ಯಾಕ್ಸಿಮಮ್ ನಮ್ಮ ಮಕ್ಕಳೆಲ್ಲರೂ ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ತಿರೋದು. ಸಂಸ್ಕಾರ, ಈ ನೀತಿ ನೈತಿಕತೆಗೆ ಮಹಾ ಪೆಟ್ಟು ಬಿತ್ತು ಅನ್ನೋ ಮಾತು ಹೇಳ್ತಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಓದಿದ್ದು, ನನ್ನ ಮಗ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ಬೇಕು, ನನ್ನ ಮಗ ಉನ್ನತ ವ್ಯಾಸಂಗ ಮಾಡಬೇಕು, ದೊಡ್ಡ ವ್ಯಕ್ತಿ ಆಗ್ಬೇಕು ಈ ಸಮಾಜದಲ್ಲಿ ಅಂತ ಅನ್ಎಜುಕೇಟೆಡ್ ಆದಂತ ತಂದೆ ತಾಯಿಗಳು ಕನಸನ್ನ ಕಂಡು ಮಗನನ್ನ ಕಾನ್ವೆಂಟ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿ ಇಂಗ್ಲಿಷ್ ಮೀಡಿಯಂ ಓದಿಸಿ ಅವನು ದೊಡ್ಡವನಾದ್ಮೇಲೆ ಹುದ್ದೆಯನ್ನು ತಗೊಳ್ತಾನೆ, ಮದುವೆನೂ ಮಾಡ್ತಾರೆ. ಅಕ್ಕಿನೂ ಕೂಡ ಇಂಗ್ಲಿಷ್ ಮೀಡಿಯಂನಿಂದ ಬಂದಾಕೆ, ಅಂದ್ರೆ ಇಂಗ್ಲಿಷ್ ಮೀಡಿಯಂ ಆದ್ಮೇಲೆ ಜೋಡಿ ಅಂತ. ಆಮೇಲೆ ಏನಾಗುತ್ತೆ, ಎಂಥ ದುರಂತ ಆಗುತ್ತೆ ಅಂದ್ರೆ ಆ ತಂದೆ ತಾಯಿಗೆ, ಮಗ ಇಂಗ್ಲಿಷ್ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಆ ವಯೋವೃದ್ಧರು ತುಂಬಾ ಖುಷಿ ಪಡ್ತಾರೆ. ನನ್ನ ಮಗ ಇಂಗ್ಲಿಷ್ ಮಾತಾಡ್ತಾರೆ, ನೋಡ್ರಿ ಇಲ್ಲಿ ಅಂತ ಹೆಂಡತಿ ಅಂದ್ರೆ ಅವನ ತಾಯಿ ಗಂಡ ಹೇಳ್ತಿದ್ಲು, ನೋಡ್ರಿ ಮಗ ಇಂಗ್ಲಿಷ್ನೇ ಮಾತಾಡ್ತಾನೆ, ಎಷ್ಟು ಚಂದ ಮಾತಾಡ್ತಾನೆ. ಅವನು ಹೆಂಡತಿ ಹೇಳ್ತಾ ಇದ್ನಂತ, ಈ ಓಲ್ಡ್ ಪೇರೆಂಟ್ಸ್ ಇದ್ದಾರಲ್ಲ, ದೀಸ್ ಓಲ್ಡ್ ಪೇರೆಂಟ್ಸ್ ದೇ ಆರ್ ಹೆಡ್ಯಾಕ್ ಟು ಮೀ. ನನಗೆ ಹೆಡ್ಯಾಕ್ ಆಗಿದ್ದಾರೆ ಅವರು, ಈ ಓಲ್ಡ್ ಪೇರೆಂಟ್ಸ್ ಇದ್ದಾರಲ್ಲ, ದೀಸ್ ಆರ್ ಹೆಡ್ಯಾಕ್ ಟು ಮೀ. ಸೊ ಐ ಹ್ಯಾವ್ ಟೇಕನ್ ಎ ಡಿಸಿಷನ್. ಐ ವಿಶ್ ಟು ಸೆಂಡ್ ಬೋತ್ ಆಫ್ ದೆಮ್ ಟು ದ ಓಲ್ಡ್ ಏಜ್ ಹೋಮ್. ಏನು ಹೇಳವ ಹೆಂಡತಿಗೆ, ಅದಕ್ಕೆ ನಾನು ಡಿಸಿಷನ್ ಮಾಡಿದ್ದೀನಿ, ಐ ಹ್ಯಾವ್ ಟೇಕನ್ ಎ ಡಿಸಿಷನ್ ತಗೊಂಡಿದ್ದೀನಿ. ಏನಂದ್ರೆ ಅವರಿಬ್ಬರನ್ನು ವೃದ್ಧಾಶ್ರಮಕ್ಕೆ ನಾನು ಕಳಿಸ್ಬೇಕು. ಇದನ್ನು ಮಾತಾಡ್ತಾ ಇರಬೇಕಾದ್ರೆ ಅದಕ್ಕಿಂತ ಪೂರ್ವದಲ್ಲಿ ಇವರು ಇಬ್ಬರನ್ನು ಕರ್ಕೊಂಡು ಹೋಗಿ ಬಿಡ್ಲಿಕ್ಕೆ ಯಾರಿಗೊಬ್ರಿಗೆ ಹೇಳಿರ್ತಾರೆ, ಅವ್ರು ಬಂದು ಹೇಳಿರ್ತಾರೆ, ಇವರು ನೀವಿಬ್ಬರು ಬಟ್ಟೆಗೆ ಅವನ್ನ ರೆಡಿ ಮಾಡ್ಕೊಂಡು ರೆಡಿ ಆಗಿರಿ, ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಕಳಿಸ್ಬೇಕಂತ ಅಣ್ಣವ್ರು ಹೇಳ್ಯಾರ ಅಂತ ವಿಷಯ ಗೊತ್ತಾಗ್ತಿರತ್ತೆ. ಇವ್ರು ಇಂಗ್ಲೀಷ್ನಾಗ ಮಾತಾಡ್ತಿರ್ಬೇಕಾದ್ರೆ ಖುಷಿ ಪಡ್ತಕ್ಕಂಥ ತಾಯಿ, ನೋಡ್ರಿ ಮಗ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಇಂಗ್ಲೀಷ್ನಾಗ ಅಂದಾಗ ಅವ ಗಂಡ ಹೇಳಿದಂತ, ಅವ ಏನು ಮಾತಾಡ್ತಾ ಇದ್ದಾನೆ ಗೊತ್ತಾ ಮುಚ್ಚಿ, ನಮ್ಮ ಇಬ್ಬರನ್ನು ವೃದ್ಧಾಶ್ರಮಕ್ಕೆ ಕಳಿಸ್ಬೇಕು ಅಂತ ಮಾತಾಡ್ತಾ ಇದ್ದಾನೆ. ನಾವು ಯೋಚನೆ ಮಾಡಬೇಕಾಗಿರೋದು ಹೇಳ್ತಿದ್ದಾಳೆ. ಅವರು ಹೆಡ್ಯಾಕ್ ಇವರು ಅಂತ ಹಗಲೆಲ್ಲ ಹೇಳ್ತಾ ಇದ್ನಂತ. ಆಗ ಅಪ್ಪ ಯೋಚನೆ ಮಾಡಿದ, ಬ್ಲಡ್ ಅನ್ನ ಕೊಟ್ಟ, ಬ್ರೆಡ್ ಅನ್ನ ಕೊಟ್ಟ, ಮಲಗಲಿಕ್ಕೆ ಬೆಡ್ ಅನ್ನ ಕೊಟ್ಟ, ಉಳ್ಕೊಳ್ಳಿಕ್ಕೆ ಶೆಡ್ ಅನ್ನ ಕೊಟ್ಟ. ಬ್ಲಡ್ ಅನ್ನ ಕೊಟ್ಟ, ಬ್ರೆಡ್ ಅನ್ನ ಕೊಟ್ಟ, ಬೆಡ್ ಅನ್ನ ಕೊಟ್ಟ, ಉಳ್ಕೊಳ್ಳಿಕ್ಕೆ ಶೆಡ್ ಅನ್ನ ಕೊಟ್ಟ, ಬದುಕಲಿಕ್ಕೆ ಹೆಡ್ ಅನ್ನ ಕೊಟ್ಟ. ಅಪ್ಪ ಹೆಡ್ಯಾಕ್ ಹೆಂಗಾದಪ್ಪ, ಹೆಡ್ಯಾಕ್ ಹೆಂಗಾದ? ಸಂಸ್ಕಾರ ಇರದ ಶಿಕ್ಷಣ. ಆಧುನಿಕ ಶಿಕ್ಷಣ ಹೇಗಾಗಿದೆ ಅಂತ ಹೇಳಿದ್ರೆ, ಇದು ಕಿಸೆ ತುಂಬುವ ಶಿಕ್ಷಣ ಆಗಿದೆ, ಎದೆ ಬತ್ತುವ ಶಿಕ್ಷಣ ಆಗಿದೆ. ಗೊತ್ತಾಗ್ತಾ ಇದೆಯಲ್ಲ, ಎದೆ ಬತ್ತುವ ಶಿಕ್ಷಣ, ಕಿಸೆ ತುಂಬುವ ಶಿಕ್ಷಣ ಈ ಆಧುನಿಕ ಶಿಕ್ಷಣ. ಅದಕ್ಕೆ ಬೆಕ್ಕಾದ್ದೇ ಬರಲಿ ಬೆಕ್ಕಾದ್ದೇ ಹೋಗ್ಲಿ, ಮಧ್ಯದಲ್ಲಿ ನಾವು ಸಂಸ್ಕಾರವನ್ನ ಮರಿಬಾರ್ದು, ಜೀವನದ ನೀತಿಯನ್ನು ಮರಿಬಾರ್ದು, ಜೀವನದ ರೀತಿ ರಿಯಾಜುಗಳನ್ನು ಮರಿಬಾರ್ದು ಅನ್ನೋದು ಅದು ಯಾವತ್ತೂ ನಮ್ಮನ್ನ ಕೈ ಬಿಡಲಾರದ ವಸ್ತು, ನಮ್ಮನ್ನ ದಂಡಿಗೆ ತಲುಪಿಸ್ತಕ್ಕಂಥದ್ದು. ಹೀಗಾಗಿ ಈ ವಿಜ್ಞಾನದ ವಿಚಾರಗಳನ್ನು ಇಟ್ಕೊಂಡು ವಿದ್ಯಾರ್ಥಿಗಳೇ ತಾವೆಲ್ಲ ಅಭ್ಯಾಸ ಮಾಡ್ತಾ ಇದ್ದೀರಿ. ಹಿಂದಿನ ಮಹಾನ್ ವೈಜ್ಞಾನಿಕ ಚೈತನ್ಯಗಳನ್ನು ನೀವು ಅವಾಗಿವಾಗ ನಿಮ್ಮ ಸಿಲೆಬಸ್ ಅನ್ನು ಹೊರತಾಗಿ ನೀವು ಅಭ್ಯಾಸ ಮಾಡಿದ್ದೇ ಕರೆ. ಆದರೆ ಎಂತೆಂತಹ
ಮೇಧಾವಿಗಳ ಉದಾತ್ತ ವಿಚಾರಗಳು ನಿಮಗೆ ತಲೆಗೆ ಬರ್ತವೆ. ನೀವು ಹೇಳ್ತೀನಿ ಸರ್, ಐಸಾಕ್ ನ್ಯೂಟನ್ಸ್ ಥರ್ಡ್ ಲಾ ಗೊತ್ತು, ಫಸ್ಟ್ ಸೆಕೆಂಡ್ ಎಲ್ಲ ಗೊತ್ತು ನಿಮಗೆ. ಅವರ ಹಿನ್ನೆಲೆಗಳನ್ನು ಅಭ್ಯಾಸ ಮಾಡಿದರೆ ಎಂಥ ಅದ್ಭುತ ಕ್ಯಾರೆಕ್ಟರ್ಗಳವರು ಅಂತ ಹೇಳಿದರೆ, ಎಷ್ಟು ಪೇಷನ್ಸ್ ಅನ್ನು ಹೊಂದಿದ್ರು ಅವರಲ್ಲ ಅಂತ ಹೇಳಿದರೆ, ಸುಮಾರು 10-12 ವರ್ಷಗಳ ಕಾಲ ಸತತವಾಗಿ ಒಂದು ವಿಷಯದಲ್ಲಿ ಅಧ್ಯಯನ ಮಾಡಬೇಕಾದ್ರೆ ತುಂಬ ತಾಳ್ಮೆಯನ್ನು ಹೊಂದಿದಂಥ ವ್ಯಕ್ತಿ. ಮನೆಯಲ್ಲಿ ಸಾಕು ಪ್ರಾಣಿಯನ್ನು ಕೂಡ ಆತ ಪ್ರೀತಿ ಮಾಡುವನು. ಒಂದು ಡೈಮಂಡ್ ಅನ್ನೋ ಒಂದು ಬೆಕ್ಕನ್ನು ಸಾಕಿದ್ದ. ಆ ಬೆಕ್ಕಿಗೆ ಡೈಮಂಡ್ ಅಂತ ಹೆಸರು. ಅಂದ್ರೆ ಅವ್ರ ಪೇಷನ್ಸ್ ಎಷ್ಟಿತ್ತು ಅನ್ನೋದು. ಯಾಕೆ ನೀವು ಓದ್ಬೇಕು ಇವನ್ನೆಲ್ಲ ಅಂದ್ರೆ, ಬರೀ ಅವ್ನ ಥರ್ಡ್ ಅಷ್ಟ ಓದಿದ್ರೆ ಸಾಲದು, ಅವನ ಬ್ಯಾಕ್ಗ್ರೌಂಡ್ ಓದ್ಬೇಕು, ಅವನ ಹಿಸ್ಟ್ರಿ ಓದ್ಬೇಕು, ಜೀವನ ಚರಿತ್ರೆ ಓದ್ಬೇಕು. ಅವನು ಕುತ್ಕೊಂಡು ಟೇಬಲ್ನಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಇದು ಹೊರಗೆ ಹೋಗ್ಬೇಕಿದು ಕ್ಯಾಟ್ ಹೊರಗೆ ಹೋಗ್ಬೇಕು. ಹೊರಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಿರ್ತದೆ, ಡೋರ್ ಕ್ಲೋಸ್ ಮಾಡಿರ್ತದ, ಹೋಗಿ ಆ ಡೋರನ್ನು ಪರ ಕೆರೀತದೆ. ಅವಾಗ ಇವನು ಅರ್ಥ ಮಾಡ್ಕೊಳ್ತಾ, ಇದು ಹೊರಗೆ ಹೋಗ್ಬೇಕು, ನಾನು ಡೋರ್ ಓಪನ್ ಮಾಡ್ಬೇಕು. ಡೋರ್ ಓಪನ್ ಮಾಡಿದ ತಕ್ಷಣ ಹೊರಗೆ ಹೋಗೋದು. ಮತ್ತೆ ಹೊರಗೆ ಹೋಗೋದು 5 ನಿಮಿಷ ಆದ ತಕ್ಷಣ ಬಂದು ಡೋರ್ ಕ್ಲೋಸ್ ಮಾಡಬೇಕು, ಮತ್ತೆ ಪರ ಕೆರೆಯೋದು. ಮತ್ತೆ ಹೋಗಿ ಬಿಟ್ಟು ಹೋಗಿ ಅದನ್ನು ಓಪನ್ ಮಾಡು. ಇದು ಭಾರಿ ಡಿಸ್ಟರ್ಬೆನ್ಸ್ ಮಾಡಕತ್ತ ನನಗೆ ಅಂತ ಅವನೇನು ಮಾಡ್ತಾನೆ, ಕಾರ್ಪೆಂಟರ್ನ ಕರೆಸ್ತಾನೆ. ಕಾರ್ಪೆಂಟರ್ ಕರೆಸಿ ಆ ಡೋರಿಗೆ, ಆ ಮನೆಯ ಡೋರಿಗೆ ಏನು ಮಾಡ್ತಾನೆ, ಹೋಲ್ ಮಾಡಿಸ್ತಾನೆ. ಡೋರ್ ಯಾವಾಗ ಕ್ಲೋಸ್ ಇರಲಿ, ಅದು ಹೋಗೋದು ಬರೋದು ಮಾಡ್ತಿರ್ಲಿ ಅಂತ ಹೋಲ್ ಮಾಡಿಸ್ತಾನೆ. ಹೋಲ್ ಮಾಡಿಸ್ಬೇಕಾದಾಗ ಕಾರ್ಪೆಂಟರ್ಗೆ ಹೇಳ್ತಾನೆ, ನೋಡು ಈ ದೊಡ್ಡ ಹೋಲ್ ಮಾಡಿದೆಯಲ್ಲ, ಇದ್ರ ಪಕ್ಕದಾಗ ಇನ್ನೊಂದು ಸಣ್ಣ ಹೋಲ್ ಮಾಡು ಅಂತ. ಯಾರು? ನ್ಯೂಟನ್. ಯಾರಿಗೆ? ಕಾರ್ಪೆಂಟ್ರಿಗೆ. ಡೋರಿನಲ್ಲಿ ಒಂದು ದೊಡ್ಡ ಹೋಲ್ ಮಾಡಿಯಲ್ಲ, ಅದ್ರ ಪಕ್ಕದಾಗ ಒಂದು ಸಣ್ಣ ಹೋಲ್ ಮಾಡು ಅಂತ. ಅವು ಕಾರ್ಪೆಂಟ್ರಿಗೆ ಹೇಳ್ತಾನೆ, ಎದಕ್ರಿ ಈ ದೊಡ್ಡ ಹೋಲ್ ಮಾಡಿಯಲ್ಲ, ಇದು ಅವ್ವ ಬೆಕ್ಕು ಹೋಗಿ ಬರಕ್ಕ, ಸಣ್ಣ ಹೋಲು ಈ ಮರಿಗಳು ಹೋಗಿ ಬರಕ್ ಮಾಡು ಅಂತ. ಕಾರ್ಪೆಂಟರ್ ಹೇಳ್ತಾನ, ಸರ ಈ ದೊಡ್ಡ ಹೋಲ್ ಮಾಡ್ಯಾನಲ್ಲ, ಇದ್ರಾಗ ಮರಿಗಳು ಹೋಗಿ ಬರ್ಬೋದ್ರಿ ಅಂತ. ಒಬ್ಬ ದೊಡ್ಡ ಸೈಂಟಿಸ್ಟ್ ಆದಂಥವನಿಗೆ ಒಂದು ಕಾಮನ್ ಸೆನ್ಸು ಕೂಡ ಆ ಹೊತ್ತಿನಲ್ಲಿ ವರ್ಕೌಟ್ ಆಗಲಿಲ್ಲ. ಏನು, ದೊಡ್ಡ ಹೋಲಲ್ಲಿ ಸಣ್ಣ ಬೆಕ್ಕುಗಳು ಹೋಗಿ ಬರ್ಬೋದು, ಮತ್ತೆ ಸಣ್ಣ ಹೋಲ್ ಏನು ಅವಶ್ಯಕತೆ ಇಲ್ಲ ಅನ್ನೋದು. ಇವನೇನು ಮಾಡ್ತಾನೆ, ಹೀಗೆಲ್ಲ ವರ್ಕ್ ಮಾಡ್ತಿರ್ಬೇಕಾದ್ರೆ ತಮ್ಮ ಪಾಡಿಗೆ ಹೋಗ್ತವೆ, ತಮ್ಮ ಪಾಡಿಗೆ ಬರ್ತವೆ, ಎಲ್ಲ ಆಗುತ್ತೆ. ಒಂದಿನ ಇವನು ಕೆಲಸ ಬಿಟ್ಟು ಟೇಬಲ್ ಮೇಲೆ ಎಲ್ಲ ಪೇಪರ್ಸನ್ನು ನಾವು ವರ್ಕ್ ಮಾಡಿದವನ್ನೆಲ್ಲ ಅಲ್ಲೇ ಬಿಟ್ಟು ಬೇರೆ ಎದಕ್ಕೋ ಹೋಗಿರ್ತಾನ. ಹೋಗಿ ಬರೋದ್ರೊಳಗೆ ಏನಾಗಿರುತ್ತೆ ಅಂದರೆ, ಇಂಕ್ ಬಾಟಲ್ ಅಲ್ಲಿಟ್ಟಿರ್ತಾನ. ಇವು ಹಾರಿ ಟೇಬಲ್ ಮೇಲೆ ಹಾರಿ ಇಂಕ್ ಬಾಟಲ್ ಅನ್ನು ಕುಳಿಸ್ಬಿಟ್ಟು, ಏನೋ ಬರೆದು ಫಾರ್ಮುಲಾಗಳನ್ನು ಅವನು ಬರೆದು ಪೇಪರ್ಸ್ಗಳನ್ನ ಇಟ್ಟಿದ್ನಲ್ಲ, ಅದ್ರ ಮೇಲೆಲ್ಲ ಇಂಕ್ ಬಿದ್ದು ಬಿಡುತ್ತೆ. ಬಂದು ನೋಡ್ತಾನೆ, ಸುಮಾರು 10 ವರ್ಷಗಳ ಕಾಲ ಸುದೀರ್ಘವಾಗಿ ನಾನು ಏನು ವರ್ಕ್ ಮಾಡಿದ್ದೆ ಅದೆಲ್ಲ ಪೇಪರ್ಸ್ಗಳು ಇಲ್ಲೆಲ್ಲ ಇಂಕ್ ಚೆಲ್ಲಿಬಿಟ್ಟತ್ತಲ್ಲ, ಹೆಂಗಿದನ್ನು ನಾನು ಮತ್ತೆ ಹೆಂಗಿದನ್ನು ಮಾಡಲಿ ಅಂತ ಹೇಳಿ ಆ ಮೂಮೆಂಟ್ನಲ್ಲಿ ಅವ್ರಿಗೆ ಯೋಚನೆ ಬರುತ್ತೆ. ಸ್ವಾಭಾವಿಕವಾಗಿ ಒಬ್ಬ ಮನುಷ್ಯನಿಗೆ ಸಿಟ್ಟು ಬರುತ್ತೆ. ನೀವು ಯಾರಾದರೂ ಆ ಜಾಗದಲ್ಲಿ ಇದ್ದಿದ್ರೆ ಆ ಬೆಕ್ಕನ್ನು ಮನೆಯಿಂದ ಓಡಿಸ್ತಿದ್ವಿ ಒಂದು, ಇಲ್ಲ ಅದನ್ನು ಸಾಯಿಸ್ತಿದ್ವಿ ಒಂದು, ಏನೋ ಒಂದು ಅದು ಎಲ್ಲಾರ್ದು ಮಾಡ್ತಿದ್ವಿ. ಯಾಕಂದ್ರೆ ಸತತವಾದಂತಹ ಶ್ರಮ ಒಂದು ಹಾಳು ಮಾಡ್ತು ಅಂತ ಹೇಳಿ. ಆದರೆ ನ್ಯೂಟನ್ ಹಾಗೆ ಮಾಡಲಿಲ್ಲ. ಅದಕ್ಕೆ ಹೋಗಿ ಕೈನಲ್ಲಿ ಹಿಡ್ಕೊಂಡು ತಲೆಯನ್ನು ಸವರಿ ಮುದ್ದಾಡಿ, ನೀ ಎಂಥ ಮಹಾ ಅಪರಾಧವನ್ನು ಮಾಡಿಬಿಟ್ಟು ಗೊತ್ತಾ, ನೀ ಎಂಥ ಮಹಾ ಅಪರಾಧವನ್ನು ಮಾಡಿಬಿಟ್ಟು ಗೊತ್ತಾ, ಇಷ್ಟು ನಾನು ಹಾಕಿದಂಥ ಶ್ರಮ ವ್ಯರ್ಥ ಆಗಿಬಿಡ್ತಲ್ಲ ಅಂತ ಆ ಮೂಮೆಂಟ್ನಲ್ಲಿ ಯೋಚನೆ ಮಾಡಿದಂಥ ನ್ಯೂಟನ್ ಅದನ್ನು ಸವರಿ ಹಿಂಗೆ ಮಾಡಿ ಬಿಟ್ಬಿಡ್ತಾನೆ. ಬಿಟ್ಟಾದ ಮೇಲೆ ಮತ್ತೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗಲೇ ಅವನಿಗೆ ಥರ್ಡ್ ಲಾ ಇವೆಲ್ಲ ಏನಾಗಿದ್ದು ತಲೆಯಲ್ಲಿ ಉದ್ಭವ ಆಗಿದ್ದು. ಒಂದು ಬಾಲನ್ನು ಗಾಡಿಗೆ ಎಸೆದ್ರೆ ಅದು ವಾಪಸ್ ಬರ್ತತಿ. ಯಾವ ಮಟ್ಟದಲ್ಲಿ, ಯಾವ ಸ್ಪೀಡ್ನಲ್ಲಿ ನಾವು ಎಷ್ಟಿರ್ತವೆ ಅದು ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಆಗುತ್ತೆ ಅನ್ನುವ ಸಿದ್ಧಾಂತವನ್ನು ಮಂಡನೆ ಮಾಡ್ತಾನೆ. ಅದಕ್ಕೆ ಯಾವ ಮೊಮೆಂಟು ಕೂಡ ಹಾಳಾಗಲಿಕ್ಕೆ ಬಿಡಲಿಲ್ಲ, ಯಾವ ಅವಮಾನವನ್ನು ಕೂಡ ಹಾಳಾಗಲಿಕ್ಕೆ ಬಿಡಲಿಲ್ಲ, ಯಾವ ಟೈಮನ್ನು ಕೂಡ ಹಾಳಾಗಲಿಕ್ಕೆ ಬಿಡಲಿಲ್ಲ. ಅಂತಹ ವಿಜ್ಞಾನಿಗಳು ಈ ಜಗತ್ತಿನಲ್ಲಿ ಆಗೋಗಿದ್ದಾರೆ. ನಿಮಗೆ ಹೇಳ್ತೀನಿ,
ಥಾಮಸ್ ಅಲ್ವಾ ಎಡಿಸನ್. ಹೆಸರು ಕೇಳಿದಿರಿ ಇವನ್ನೆಲ್ಲ, ಬಂದಿರ್ತಾರೆ ನಿಮ್ಮ ಸಿಲೆಬಸ್ನಲ್ಲಿ. 1093 ಆವಿಷ್ಕಾರಗಳಿಗೆ ಪೇಟೆಂಟ್ ಅನ್ನು ತೆಗೆದುಕೊಂಡಿದ್ದಾನೆ. ಜಗತ್ತಿನಲ್ಲಿ ಹೆಚ್ಚು ಆವಿಷ್ಕಾರಗಳಿಗೆ ಪೇಟೆಂಟ್ ಅನ್ನು ಹೊಂದಿದಂತ ಏಕೈಕ ವ್ಯಕ್ತಿ ಥಾಮಸ್ ಅಲ್ವಾ ಎಡಿಸನ್. ಕ್ವಾಲಿಫೈಡ್ ಅಲ್ಲ ಆತ, ಕ್ವಾಲಿಫೈಡ್ ಅಲ್ಲ. ನಿಮ್ಮಂಗ BSc ಓದಿಲ್ಲ, ಕ್ವಾಲಿಫೈಡ್ ಅಲ್ಲ. ಆ ಹೈಯೆಸ್ಟ್ ಆವಿಷ್ಕಾರಗಳನ್ನು ಮಾಡಿದ್ದಾರೆ. 1093 ಪೇಟೆಂಟ್ಸ್ ತಗೊಂಡಿದ್ದಾರೆ, ಹಕ್ಕನ್ನು ತಗೊಂಡಿದ್ದಾರೆ, ಸ್ವಾಮ್ಯತೆಯನ್ನು ತಗೊಂಡಿದ್ದಾರೆ. ಅವನು ಎಷ್ಟು ವಿಚಿತ್ರ ನೋಡ್ರಿ. ಟೈಮ್ ಅನ್ನೋದು ಮನುಷ್ಯನಿಗೆ ಎಷ್ಟು ಅದ್ಭುತವಾದಂಥ ಒಂದು ಶಕ್ತಿ ಅನ್ನಲಿಕ್ಕೆ ಥಾಮಸ್ ಅಲ್ವಾ ಎಡಿಸನ್ ಅನ್ನು ನೋಡಿ ಕಲ್ಕೋಬೇಕಾಗಿದೆ. ರೈಲ್ವೆನಲ್ಲಿ ಒಬ್ಬ ಎಂಪ್ಲಾಯ್, ಆ ಎಂಪ್ಲಾಯ್ ತನ್ನ ಉದ್ಯೋಗವನ್ನ ಮಾಡ್ತಾನೆ. ಲೀಸರ್ ಟೈಮ್ನಲ್ಲಿ ರೈಲ್ವೆಯ ಒಂದು ಬೋಗಿಯನ್ನ ಪ್ರಯೋಗಾಲಯ ಮಾಡ್ಕೊಂಡಿದ್ದ. ಪ್ರಯೋಗಾಲಯವನ್ನು ಮಾಡ್ಕೊಂಡಿದ್ದಂತ ಥಾಮಸ್ ಅಲ್ವಾ ಎಡಿಸನ್ ಅಲ್ಲಿ ಲೀಸರ್ ಟೈಮ್ನಲ್ಲಿ ಬಂದು ಆವಿಷ್ಕಾರಗಳನ್ನು ಮಾಡ್ತಾ ಇದ್ದ. ಪ್ರಾರಂಭದಲ್ಲಿ ಈ ಬಲ್ಬ್ ಅನ್ನು ಕಂಡಿಡಿದಾಗ ಆತ ಆ ಬಲ್ಬ್ನೊಳಗಿರ್ತಕ್ಕಂಥ ಟಂಗ್ಸ್ಟನ್ ತಂತಿ ಇರ್ತಾರ, ಅಳಗಾಡ್ತಿರ್ತದ ನೋಡ್ರಿ ಬಲ್ಬ್ನಾಗ. ಈಗ LED ಒಂದಾಗ ಕಾಣೋದಿಲ್ಲ ಅವು. ಅವಾಗ ಆ ಟಂಗ್ಸ್ಟನ್ ತಂತಿ ಅವ ಹಾಕಿದಾಗ ಪ್ರಾರಂಭದಲ್ಲಿ ಅದನ್ನ ತುಂಬಾ ಹಾರ್ಡ್ ಏನೋ ಮಟೀರಿಯಲ್ ಬಳಸಿ ಹಾಕಿದ್ದ, ಏನೋ ಕಂಡಿಡಿದು ಬಿಟ್ಟ. ಆಮೇಲೆ ಈ ಮಾರ್ಕೆಟಿಗೆ ಬಿಟ್ಟಾದ್ಮೇಲೆ ವ್ಯಾಪಾರಿಗಳು, ಬಿಸ್ನೆಸ್ ಮ್ಯಾನ್ಗಳು ಬಂದು ಥಾಮಸ್ ಅಲ್ವಾ ಎಡಿಸನ್ ಹೇಳ್ತಾರೆ. ಬಿಸ್ನೆಸ್ ಮ್ಯಾನ್ಗಳು, ಸರ್ ನೀವೀಗ ಬಲ್ಬ್ ಕಂಡುಹಿಡಿದಿದ್ದೀರಿ, ಒಂದ್ಸಲ ತಯಾರು ಮಾಡಿಬಿಟ್ರೆ ಆ ಬಲ್ಬ್ ಬರ್ನ್ ಆಗಂಗಿಲ್ಲ. ಇಲ್ಲ ಭಾಳ ಅಲ್ಲಿಂದ ಯಾಕಾರ ಬಿದ್ದು ಹೊಡಿಬೇಕಷ್ಟೆ, ಅದು ಬರ್ನೇ ಆಗಂಗಿಲ್ಲ. ಒಂದು ಸಲ ತಯಾರು ಮಾಡಿದಂಥ ಬಲ್ಬ್ ಬರ್ನೇ ಆಗಲ್ಲ ಅನ್ನೋದಾದ್ರೆ ಮನೆಗೆ ಒಯ್ದು ಹಾಕ್ಯಂಡಂತ ಅವರು ವಾಪಸ್ ಮತ್ತೆ ಅಂಗಡಿಗೆ ಬರಲ್ಲ. ಯಾಕಂದ್ರೆ ಬರ್ನ್ ಆದ್ರೆ ಮಾತ್ರ ಬರ್ತಾರೆ. ಹಿಂಗೆ ಮಾಡಬೇಡ್ರಿ ಸರ್, ಇದನ್ನು ಬೇರೆ ರೀತಿ ಬರ್ನ್ ಆಗಂಗೆ ಮಾಡ್ರಿ, ಸುಟ್ಟು ಒಂದಿನ ಬರ್ನ್ ಆಗ್ಬೇಕದು, ಹಂಗೆ ಮಾಡ್ರಿ ಅಂತ ಹೋದಂತ ಯಾರು ವ್ಯಾಪಾರಸ್ಥರು. ಅವಾಗ ಅವ ಈ ಟಂಗ್ಸ್ಟನ್ ಅನ್ನೋ ಈ ತಂತಿಯನ್ನ ಅದಕ್ಕೆ ಬಳಸಕ್ಕೆ ಪ್ರಾರಂಭ ಮಾಡ್ತಾನೆ. ಅದು ಒಂದು ಸ್ವಲ್ಪ ದಿನಗಳ ಕಾಲ ಉರಿದು ಏನಾಗುತ್ತೆ, ಸುಡ್ತತಿ, ಕೆಳಗ ಉದರ್ಕೆ ಬೀಳ್ತತಿ, ಅದಾ ಬರ್ನ್ ಆಗುತ್ತೆ. ಹೀಗೆ ಆವಿಷ್ಕಾರಗಳ ಸುರಿಮಳೆಯನ್ನೇ ಗೈತಾನೆ. ವಿಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನ ಮಾಡ್ತಾನೆ ಥಾಮಸ್ ಅಲ್ವಾ ಎಡಿಸನ್. ನಿಮಗೆ ಹೇಳ್ತೇನೆ, ಒಬ್ಬೊಬ್ಬ ವಿಜ್ಞಾನಿಗಳ ಚರಿತ್ರೆಯನ್ನು ಓದ್ತಾ ಇದ್ರೆ ಅದ್ಭುತ ಅನಿಸುತ್ತೆ. ಮಾಡರ್ನ್ ಫಿಸಿಕ್ಸ್ನಲ್ಲಿ ಹೆಸರಾಂತ ವಿಜ್ಞಾನಿ ತಾವು ಕೇಳಿದಿರಿ, ಐನ್ಸ್ಟೀನ್ ಎದಕ್ಕೆ ಫೇಮಸ್ ಆಗಿದ್ದ ಅಂದ್ರೆ ತನ್ನ ಮೆಮರಿ ಫೇಮಸ್ ಆಗಿದ್ದ. ಅವನಲ್ಲಿ ಐನ್ಸ್ಟೀನ್ನಲ್ಲಿ IQ ತುಂಬ ಕೆಲಸ ಮಾಡ್ತು. ಎಂಥ ಹ್ಯೂಮೇನ್ ಕ್ಯಾರೆಕ್ಟರ್ ಅಂದರೆ ಐನ್ಸ್ಟೀನ್ ಅಂದ ಹ್ಯೂಮೇನ್ ಕ್ಯಾರೆಕ್ಟರ್ ಐನ್ಸ್ಟೀನ್. ಆ ವ್ಯಕ್ತಿ ಥಿಯರಿ ಆಫ್ ರಿಲೇಟಿವಿಟಿಯನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಹತ್ತಿದ್ರೆ E=mc² ಅನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಂತಹ ಒಬ್ಬ ಅನ್ಎಜುಕೇಟೆಡ್ ಇರುವ ವ್ಯಕ್ತಿಗೂ ಕೂಡ ತುಂಬಾ ಸುಲಲಿತವಾಗಿ ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ವಿ. ಯಾರೋ ಬಂದು ಕೇಳ್ತಾರೆ, ಥಿಯರಿ ಆಫ್ ರಿಲೇಟಿವಿಟಿ, ಸಾಪೇಕ್ಷ ಸಿದ್ಧಾಂತ, ಸಂಬಂಧ ಕಲ್ಪಿತ ಸಾಪೇಕ್ಷ ಸಿದ್ಧಾಂತ ಎಕ್ಸ್ಪ್ಲೇನ್ ಮಾಡಿ. ಅವ ಹೇಳಿದಂತ, ಇಫ್ ಎ ಮ್ಯಾನ್ ಸಿಟ್ಸ್ ವಿತ್ ಎ pretty girl for an hour, it seems like a minute. Let him sit on a hot stove for a minute, it will seem like more than an hour. If a man sits with a pretty girl for an hour, it seems like a minute. Let him sit on a hot stove for a minute, it will become more than an hour.
ದಟ್ ಈಸ್ ಥಿಯರಿ ಆಫ್ ರಿಲೇಟಿವಿಟಿ. ಒಬ್ಬ ಸುಂದರವಾದ ಹುಡುಗಿ ಜೊತೆಗೆ ಒಬ್ಬ ಹುಡುಗನನ್ನ 1 ತಾಸು ಕುಂದ್ರಿಸಿದ, ಅವನಿಗೆ ಆ 1 ತಾಸು ಕೇವಲ 1 ನಿಮಿಷ ಕುಂತಾನ ಅನಿಸ್ತಕ್ಕಂಥ. ಅದೇ ಆ ವ್ಯಕ್ತಿಯನ್ನ ಹಾಟ್ ಸ್ಟೋವ್ ಮೇಲೆ 1 ನಿಮಿಷ ಕುಂದ್ರಿಸಿದ್ರೆ ಅವನಿಗೆ 1 ತಾಸು ಕುಂತಾನೋ ಅನ್ನೋ ಭಾವನೆ ಉಂಟಾಗುತ್ತಂತೆ. ದಿಸ್ ಇಸ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಹೇಳ್ತಾನ. ಅವ ಎಂಥ ವೀಕ್ ಮೈಂಡನ್ನು ಹೊಂದಿದ್ದ ಅನ್ಲಿಕ್ಕೆ ನಿಮ್ಗೆ ಹೇಳ್ತೇನೆ. ಐನ್ಸ್ಟೀನ್ ಆತ ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದಾಗ ಡಬ್ಲಿನ್ನಿನ ಡೀನ್ ಆಗಿದ್ದವ, ಯೂನಿವರ್ಸಿಟಿ ಡೀನ್ ಆಗಿ ಕೆಲಸ ಮಾಡಿದ್ದಾನೆ ಐನ್ಸ್ಟೀನ್. ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತ. ಯಾವಾಗ ಹವಾಯಿ ಚಪ್ಪಲಿ ಹಾಕ್ತಿದ್ದವ. ಯಾಕೆ ಹವಾಯಿ ಚಪ್ಪಲಿ ಹಾಕ್ತಿದ್ದ ಅಂತ ಹೇಳಿದ್ರೆ ಸಾಕ್ಸ್ ಆಗಿ ಬರ್ತಿದ್ದಂತ. ಸಾಕ್ಸ್ ಅಂದ್ರೆ ಅಲರ್ಜಿ, ಸಾಕ್ಸ್ ಅಂದ್ರೆ ಅಲರ್ಜಿ. ಅದಕ್ಕೆ ಬೂಟನ್ನು ಹಾಕೋದು ಬಿಟ್ಬಿಟ್ಟ, ಹವಾಯಿ ಚಪ್ಪಲಿ ಹಾಕ್ತಿದ್ದ, ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದ. ಪ್ರಯಾಣ ಮಾಡಬೇಕಾದ ಕಂಡಕ್ಟರ್ಗೆ ದುಡ್ಡು ಕೊಡ್ತಾನೆ, ಟಿಕೆಟ್ ದುಡ್ಡು ಕೊಡ್ತಾನೆ. ಅವ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಎಷ್ಟು ಚಾರ್ಜ್ ಇದೆಯೋ ಅಷ್ಟು ರೊಕ್ಕವನ್ನು ಮುರ್ಕೊಂಡು ಉಳಿದ ಚೇಂಜನ್ನು ವಾಪಸ್ ಕೊಡ್ತಾನೆ ಐನ್ಸ್ಟೀನನಿಗೆ. ವಾಪಸ್ ಕೊಟ್ಟಾಗ ಐನ್ಸ್ಟೀನ್ ಎಣಿಸ್ತಾನೆ, ತಿರ್ಗಾ ಅವ್ರು ಎಣಿಸಿ ಅವ ಮುಂದೆ ಟಿಕೆಟ್ ಮಾಡ್ತಾ ಹೋಗ್ತಿರ್ತಾನೆ. ಎಣಿಸ್ತಾನೆ, 1 ಸಲ ಎಣಿಸ್ತಾನೆ, 2 ಸಲ ಎಣಿಸ್ತಾನೆ, ಅವನಿಗೆ ಅದು ಸರಿ ಬರುವಲ್ದು. ತಾನು ಕೊಟ್ಟ ರೊಕ್ಕ, ಕಂಡಕ್ಟರ್ ಕೊಟ್ಟ ಟಿಕೆಟ್ ಜೊತೆಗೆ ಅವನು ಕೊಟ್ಟಂತ ಚೇಂಜ್ ಟ್ಯಾಲಿ ಆಗೋದು. ಎಣಿಸ್ತಾನೆ. ಮತ್ತು ಕಂಡಕ್ಟರ್ ಕರೆದ. ಆಕ್ಚುಲಿ ಇವ ಐನ್ಸ್ಟೀನ, ಇವ ಒಬ್ಬ ವಿಜ್ಞಾನಿ, ಇದು ಯಾವುದು ಗೊತ್ತಲ್ಲ ಕಂಡಕ್ಟರ್ಗೆ. ಐನ್ಸ್ಟೀನ್ ಕಂಡಕ್ಟರ್ ಕರೀತಾನೆ. ನೀವು ಚೇಂಜ್ ಕೊಟ್ಟಿದೆಯಲ್ಲ, ಇದು ತಾಳೆ ಆಗ್ತಾ ಇಲ್ಲ, ಸರಿ ಆಗ್ತಾ ಇಲ್ಲ, ನನಗೆ ಇನ್ನೂ ರೊಕ್ಕ ಬರ್ಬೇಕು ನೋಡಂತಾನೆ ಐನ್ಸ್ಟೀನ್. ಅವಾಗ ಕಂಡಕ್ಟರ್ ಬಂದು ಚೇಂಜ್ ಅವ್ನ ಕೈ ಕೊಟ್ಟದ್ದನ್ನು ಇಸ್ಕೊಂಡು ಎಣಿಸ್ತಾನ. ಕರೆಕ್ಟ್ ಐತಲ್ರಿ ನಾ ಕೊಟ್ಟದ್ದು ಅಂತ, ನಾನು ಕೊಟ್ಟದ್ದು ಕರೆಕ್ಟ್ ಐತಲ್ರಿ ಅಂತ ಇವ ಮತ್ತೆ ಎಣಿಸ್ತಾನೆ. ಮತ್ತು ತಪ್ಪು ಬರ್ತಾ ಇದೆ. ಐನ್ಸ್ಟೀನ್ ನನಗೆ ತಪ್ಪು ಬರ್ತಾ ಇದೆ, ಹೆಂಗೆ ಕರೆಕ್ಟ್ ಐತಿ ನೋಡು, ಸ್ವಲ್ಪ ಹೇಳು ಅಂತ ಅವ ಎಣಿಸಿ ಎಲ್ಲ ಹೇಳಿ ಆದ್ಮೇಲೆ ಇವನಿಗೆ ಅರ್ಥಕತೆ ಏನಂದ್ರೆ, ಅವನು ಮಿಸ್ಟೇಕ್ ಎಲ್ಲಿ ಮಾಡ್ಕೊಳ್ತಾ ಇದ್ದ ಅಂದ್ರೆ ಬರೀ ನೋಟ್ಗಳನ್ನು ಮಾತ್ರ ಎಣಿಸ್ತಾ ಇದ್ದ ಐನ್ಸ್ಟೀನ್. ನೋಟಿನಲ್ಲಿ ಬರೆದಂತ ಫಿಗರ್ ಇತ್ತಲ್ಲ, ಫಿಗರ್ ಎಣಿಸವಲ್ಲ ಅವನು. ಅದು 10 ರೂಪಾಯಿದು 20 ರೂಪಾಯಿದು ಎಣಿಸವಲ್ಲ, ಬರೀ ನೋಟಾಗಿ ಎಣಿಸವ. ಅವಾಗ ಕಂಡಕ್ಟರ್ ಹೇಳಿದಂತ, ಸರ್ ನೀವು ಎಣ್ಸಕ್ಕೋಸ್ಕರ ಒಬ್ಬ ಮ್ಯಾಥಮೆಟಿಷಿಯನ್ ಅನ್ನ ಇಟ್ಕೊಳ್ಳೋದು ಚಲೋ ಪಕ್ಕದಾಗ. ಇಟ್ ಈಸ್ ಬೆಟರ್ ಟು ಅಪಾಯಿಂಟ್ ಎ ಮ್ಯಾಥಮೆಟಿಷಿಯನ್ ವಿತ್ ಯು. ನೀವು ಯಾವಾಗಲೂ ನಿಮ್ಮ ಜೊತೆಗೆ ಒಬ್ಬ ಮ್ಯಾಥಮೆಟಿಷಿಯನ್ ಇಟ್ಕೊಂಡು ಅಡ್ಡಾಡ್ರಿ, ಅವ ನಿಮಗೆ ಇದನ್ನೆಲ್ಲ ಮಾಡಿಕೊಡ್ತಾನ. ಅಂದರೆ ಎಷ್ಟೋ ಜನ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿಗೆ, ವಿಜ್ಞಾನಿಗಳಿಗೆ ಕೆಲವೊಮ್ಮೆ ಕಾಮನ್ ಸೆನ್ಸ್ ವರ್ಕ್ ಮಾಡಲ್ಲ. ನ್ಯೂಟನ್ ಎಂದಾತಲ್ಲ ಸೇಮ್. ಇಂತಹ ಒಬ್ಬ ಐನ್ಸ್ಟೀನ್ ಒಂದು ಫಂಕ್ಷನ್ನಿಗೆ ಗೆಸ್ಟ್ ಆಗಿ ಕರೆಸಿದಾಗ ಅವನನ್ನು ಬಂದು ರೈಲ್ವೆ ಸ್ಟೇಷನ್ನಲ್ಲಿ ಇಳಿತಾನಂತೆ. ಅವನನ್ನು ಆ ಫಂಕ್ಷನಿಗೆ ಕರ್ಕೊಂಡು ಹೋಗ್ಬೇಕು, ಗೆಸ್ಟ್ ಆಗಿದ್ದಾರೆ, ಫಂಕ್ಷನಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಲ್ಲಿ ಒಬ್ಬ ಸೈಕಲ್ ಗಾಡಿಯವ ಅವನನ್ನು ಕಳಿಸ್ತಾನ. 3 ಟ್ರೈಸಿಕಲ್ 3 ಗಾಲಿದು ಸೀಟ್ ಇರ್ತದೆ ಹಿಂದೆ. ತುಳ್ಕೊಂಡು ಹೋಗ್ಬೇಕು, ಅವನು ಹಿಂದೆ ಕುತ್ಕೋಬೇಕು, ತುಳ್ಕೊಂಡು ಹೋಗ್ಬೇಕು. ಆಗ ಐನ್ಸ್ಟೀನ್ ಅವಾಯ್ಡ್ ಮಾಡಿದಂತೆ. ಅವರು ಕಳಿಸಿದಂಥ ಒಬ್ಬ ಸೈಕಲ್ ಗಾಡಿಯವನನ್ನ ಆತ ರಿಜೆಕ್ಟ್ ಮಾಡ್ತಾನೆ, ಅವಾಯ್ಡ್ ಮಾಡ್ತಾನೆ. ನೀನು ಬೇಡ, ನಾನು ಒಬ್ಬನೇ ನಡ್ಕೊಂಡು ಬರ್ತೀನಿ, ನೀನು ಕ್ಯಾರಿ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಐ ಡೋಂಟ್ ವಾಂಟ್ ಅನದರ್ ಹ್ಯೂಮನ್ ಬೀಯಿಂಗ್ ಆಸ್ ಅನ್ ಅನಿಮಲ್. ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ಯು ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಅಂದರೆ ಒಬ್ಬ ಗ್ರೇಟ್ ಆದಂಥ ವ್ಯಕ್ತಿಯ ತನ್ನಲ್ಲಿರುವ ವಿಚಾರಗಳು ಹೇಗಿರ್ತವೆ ಅಂತ ಹೇಳಿದ್ರೆ ಗ್ರೇಟೇ ಆಗಿರ್ತವೆ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಆ ಒಂದು ಕ್ಯಾರೆಕ್ಟರ್ ಅನ್ನು ಅಳವಡಿಸಿಕೊಂಡಂತಹ ಐನ್ಸ್ಟೀನ್ ಹೇಳ್ತಾನೆ, ಒಬ್ಬ ಮನುಷ್ಯನನ್ನ ನಾನು ಒಬ್ಬ ಮನುಷ್ಯನಾಗಿ ಪ್ರಾಣಿಯ ಹಾಗೆ ನಡೆಸಿಕೊಳ್ಳಿಕ್ಕೆ ನನಗಿಷ್ಟ ಇಲ್ಲ. ಬೇಕು ಅಂದರೆ ಕುದುರೆ ಗಾಡಿಯನ್ನು ನಾನು ಹತ್ತೀನಿ, ಆದರೆ ನನ್ನನ್ನು ಒಬ್ಬ
ಸೈಕಲ್ನ ಆತ ತುಳಿದುಕೊಂಡು ನನ್ನನ್ನು ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆತ ನಡೆದುಕೊಂಡೇ ಆ ಫಂಕ್ಷನ್ಗೆ ಹೋಗ್ತಾನಂತೆ. ಹೀಗೆ ಗ್ರೇಟ್ ವ್ಯಕ್ತಿತ್ವವನ್ನು ಹೊಂದಿದಂಥ ಅನೇಕ ವಿಜ್ಞಾನಿಗಳು ಜಗತ್ತಿನಲ್ಲಿದ್ದಾರೆ. ಅವರೆಲ್ಲ ಯಶೋಗಾಥೆಯನ್ನು ನೀವು ಅಭ್ಯಾಸ ಮಾಡ್ತಾ ಇದ್ರೆ ನಿಜಕ್ಕೂ ಬಹಳ ಬದಲಾವಣೆಯನ್ನು ತಾವು ಕಾಣಲಿಕ್ಕೆ ಸಾಧ್ಯ ಇದೆ. ಎಂತೆಂಥ ವ್ಯಕ್ತಿಗಳ ಈಗ ಆಗಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರ ಹಿನ್ನೆಲೆ ಬ್ಯಾಕ್ಗ್ರೌಂಡ್ಗಳನ್ನು ತಿಳ್ಕೊಂಡ್ರೆ ನಿಜವಾಗ್ಲೂ ನಮಗೆ ಏನು ಸಾಲ್ದಾಗಿದೆ, ಏನು ಶಾರ್ಟೇಜ್ ಆಗಿದೆ ನಮಗೆ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ನಿಮಗೆ. ಫಾರಿನ್ನಲ್ಲಿ ಅವಮಾನಕ್ಕೀಡಾದಂತಹ ಒಬ್ಬ ವರ್ಗೀಸ್ ಕುರಿಯನ್ ಅನ್ನುವ ವ್ಯಕ್ತಿ ಎಂಜಿನಿಯರಿಂಗ್ ಮಾಡ್ತಾನೆ. ಎಂಜಿನಿಯರಿಂಗ್ ಮಾಡಿ ಫಾರಿನ್ನಲ್ಲಿ ಅವಮಾನಕ್ಕೀಡಾಗ್ತಾನೆ. ಆತ ಡಿಸೈಡ್ ಮಾಡ್ತಾನಂತ, ಇಲ್ಲ ಭಾರತ ದೇಶಕ್ಕೆ ನಾನು ಹೋಗಬೇಕು, ಭಾರತ ದೇಶವನ್ನು ಕೂಡ ಜಗತ್ತಿನಲ್ಲಿ ತಿರುಗಿ ನೋಡೋ ಹಾಗೆ ಮಾಡಬೇಕು, ನಾನು ಹೋಗ್ಬೇಕು ಆ ದೇಶಕ್ಕೆ ಅಂತ ಹೇಳಿ ಎಂಜಿನಿಯರಿಂಗ್ ಓದಿದಂತಹ ಒಬ್ಬ ವ್ಯಕ್ತಿ ವರ್ಗೀಸ್ ಕುರಿಯನ್ ಗುಜರಾತ್ಗೆ ಹೋಗ್ತಾನೆ. ಅವನೊಂದು ಹಠ ತೊಡ್ತಾನಂತ, ಐಡಿಯಾ, ಬಿಲಿಯನ್ ಐಡಿಯಾ ಅಂತ ಏನೋ ಒಂದು ಮಾಡ್ತಾನ. ಏನಂದ್ರೆ ಡೆನ್ಮಾರ್ಕ್ ಅಂತಹ ಒಂದು ಸಣ್ಣ ದೇಶ ಜಗತ್ತಿನಲ್ಲಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಿ ಹೆಸರು ಮಾಡಿದೆ. ಇಂಥ ದೊಡ್ಡ ದೇಶ ಆದಂಥ ಭಾರತ ಏನೆಲ್ಲ ಐತಿ ಭಾರತದಲ್ಲಿ, ನಾವ್ಯಾಕೆ ಹೆಸರು ಮಾಡ್ತಾವ? ಆಗ ಅಲ್ಲಿ ಜನಗಳಿಗೆ ಕರೆ ಕೊಟ್ಟಂತೆ, ನಿಮಗೆ ಹೇಳ್ತಾನೆ, ಒಂದು ದಿನಕ್ಕೆ ಈ ದೇಶದಲ್ಲಿ 100 ಕೋಟಿ ಲೀಟರ್ಗಿಂತ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಬೇಕು ಅನ್ನೋ ಗುರಿಯನ್ನು ಹಾಕೊಂಡು ಜನಗಳಿಗೆ ಕರೆ ಕೊಡ್ತಾನೆ. ಇವತ್ತು ಅಮೂಲ್ ಡೈರಿ ಅನ್ನೋದು ಹೆಸರು ಮಾಡಿದೆ. ಆ ವ್ಯಕ್ತಿ ಸಾವಿರಾರು ಲಕ್ಷಾರು ಜನರುಗಳಿಗೆ ಉದ್ಯೋಗ ಕೊಡ್ತಿದ್ದಾನೆ. ಒಂದು ದಿನ ಒಂದು ಟೈಮ್ನಲ್ಲಿ ಮನಸ್ಸು ಮಾಡಿದಂಥ ವ್ಯಕ್ತಿ ಇವತ್ತು ಪ್ರಖ್ಯಾತಿಯನ್ನು ಪಡೆದಿದ್ದಾನೆ. ಹಾಗಾದರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಲಕ್ಷಾನುಗಟ್ಟಲೆ ಜನರಿಗೆ ಉದ್ಯೋಗದಾತನಾಗಿ ಮೆರೆಯುವಂಥ ಅವನನ್ನು ಈ ದೇಶದಲ್ಲಿ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಹಾಗೆ ಇನ್ನೊಬ್ಬ ವ್ಯಕ್ತಿ ದಶರಥ್ ಮಾಂಝಿ ಅಂತ ಅಸ್ಸಾಂನಲ್ಲಿ ಎಷ್ಟು ವಂಡರ್ಫುಲ್ ಅಂದ್ರೆ ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿ ಬದುಕುವಂತಹ ದಶರಥ್ ಮಾಂಝಿ ತನ್ನ ಹೆಂಡತಿಗೆ ಹುಷಾರಿಲ್ಲದಾಗ, ಕಾಯಿಲೆ ತಪ್ಪಿದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ತಮ್ಮೂರಿನಿಂದ ಗುಡ್ಡವನ್ನು ಸುತ್ತರಿದು ಹಿಂಗೆಲ್ಲ ಮೇನ್ ರೋಡ್ನಲ್ಲಿ ಹೋಗಿ ಹಾಸ್ಪಿಟಲ್ ತಲುಪಬೇಕು ಅಂತಂದಂಗಾನೆ ತನ್ನ ಹೆಂಡತಿ ತೀರು ಹೋಗ್ತಾಳೆ. ಆವಾಗ ದಶರಥ್ ಮಾಂಝಿಗೆ ಯೋಚನೆ ಬರುತ್ತೆ, ತಲೆನಲ್ಲಿ ಐಡಿಯಾ ಬರುತ್ತೆ. ಜಸ್ಟ್ ನಮ್ಮೂರಿನಿಂದ ಪಕ್ಕದಲ್ಲಿರೋ ಗುಡ್ಡ, ಈ ಗುಡ್ಡವನ್ನು ಸೀಳಿ ರೋಡ್ ಮಾಡಿಬಿಟ್ರೆ ಏನು 15-20 ಕಿಲೋಮೀಟರ್ ಅಂತರ, 50 ಕಿಲೋಮೀಟರ್, 100 ಕಿಲೋಮೀಟರ್ ಅಂತರ ಹಿಂಗೆಲ್ಲ ಆಗುವಂಥ ಸಿಟಿಗೆ ಕನೆಕ್ಟ್ ಮಾಡುವಂಥ ಈ ಡಿಸ್ಟೆನ್ಸ್ ಅನ್ನ ಜಸ್ಟ್ 15 ನಿಮಿಷದಲ್ಲಿ ತಲುಪೋದಲ್ಲ ಅಂತ ಯೋಚನೆ ಮಾಡಿ ಅವತ್ತೇ ನಿರ್ಧಾರ ಮಾಡ್ತಾನಂತ. ಹೆಂಡತಿಯನ್ನ ಕಳೆದುಕೊಂಡಂತ ದಶರಥ್ ಮಾಂಝಿ ಅವತ್ತೇ ನಿರ್ಧಾರ ಮಾಡ್ತಾನಂತ, ನಾನು ಈ ಗುಡ್ಡವನ್ನು ಅಗಿಬೇಕು, ರೋಡ್ ಮಾಡಬೇಕು ಅಂತ. ಒಬ್ಬನೇ ಬೆಟ್ಟವನ್ನು ಅಗೆದು ರೋಡ್ ಮಾಡಿ ಇಡೀ ಊರಿನ ಜನಕ್ಕೆ ಸಿಟಿಯನ್ನ ಹತ್ತಿರವನ್ನ ಮಾಡಿದಂತಹ ದಶರಥ್ ಮಾಂಝಿ ಅವನನ್ನ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದರಂತೆ. ಹಾಗೆ ವಾಜಿದ್ ಅನ್ನೋ ಒಬ್ಬ ಬ್ರಹ್ಮಪುತ್ರ ನದಿಯ ತಟದಲ್ಲಿ 1400 ಎಕರೆ ಜಮೀನಿನಲ್ಲಿ ಸರ್ಕಾರದ ಯಾವ ಸೌಲಭ್ಯವೂ ಇಲ್ಲದೆ ಸಸಿಗಳನ್ನು ನೆಡ್ತಾನಂತ, ದೊಡ್ಡ ಫಾರೆಸ್ಟ್ ಅನ್ನ ಮಾಡ್ತಾನಂತೆ. ಅವನಿಗೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ಹೀಗೆಲ್ಲ ಕರೆಸ್ಕೊಂಡಂತ ಮಧ್ಯದಲ್ಲಿರುವಂಥ ಅನೇಕ ನಮ್ಮ ವಿದ್ಯಾರ್ಥಿಗಳು ನಾವೆಲ್ಲ ಮೊಬೈಲ್ ಮ್ಯಾನ್ ಆಫ್ ಇಂಡಿಯಾ, ಮೊಬೈಲಿನ ಲೋಕದಲ್ಲಿ ಮುಳುಗುವಂತಹ ನಾವು ಮೊಬೈಲ್ ದಾಸರಾಗಿದ್ದಾರೆ. ಅದಕ್ಕೆ ಈ ಟೆಕ್ನಾಲಜಿ ಮೊಬೈಲ್ ಏನಾಗಿದೆ, ಮೊಬೈಲ್ ಈಸ್ ದ ಬೆಸ್ಟ್ ಸರ್ವೆಂಟ್ ಬಟ್ ವೆರಿ ಬ್ಯಾಡ್ ಮಾಸ್ಟರ್. ಮೊಬೈಲ್ ಈಸ್ ದ ಗುಡ್ ಸರ್ವೆಂಟ್ ಬಟ್ ವೆರಿ ಬ್ಯಾಡ್ ಮಾಸ್ಟರ್ ಅಂತ. ಮೊಬೈಲಿನ ದಾಸರಾಗಿದ್ದೇವೆ. ಮೊಬೈಲ್ ಹೇಳಿದಂಗೆ ಕೇಳುವಂತಹ ಅದು ಬ್ಯಾಡ್ ಮಾಸ್ಟರ್, ಬ್ಯಾಡ್ ಸ್ಟೂಡೆಂಟ್ಸ್ ಆಗಿದ್ದೇವೆ.
ಅದರಿಂದ ಹೊರ ಬಂದರೆ ಅದ್ಭುತವಾದಂಥ ಪ್ರಪಂಚ ಇದೆ, ಜಗತ್ತಿದೆ. ನಿಮ್ಗೆ ಹೇಳ್ತಾನೆ, ಈ ಒಂದು ಸುಮಾರು ಒಂದು 25-30 ವರ್ಷಗಳ ಹಿಂದೆ ಈ ಜಗತ್ತಿನಲ್ಲಿ ದೊಡ್ಡ ಆವಿಷ್ಕಾರ ಆಗುವಂತಿದ್ದು, ಎಸ್ಪೆಷಲಿ ಬಯೋಟೆಕ್ನಾಲಜಿನಲ್ಲಿ ದೊಡ್ಡ ಆವಿಷ್ಕಾರ ಆಗುವಂತಹ ಸಂದರ್ಭ ಈ ಕ್ಲೋನಿಂಗ್ ಮೆಥಡ್ ಅನ್ನೋದು ಕಂಡುಬಿಡು. ಕ್ಲೋನಿಂಗ್ ನೀವು ಹೇಳ್ತಾನೆ, ನಾವೆಲ್ಲ ಡಿಗ್ರಿ ಮಾಡಬೇಕಾದ ಈ ಕ್ಲೋನಿಂಗ್ ಸಿಸ್ಟಮ್ ಬಂತು. ಡಾಲಿ ಅನ್ನುವ ಕುರಿಯನ್ನು ತಯಾರು ಮಾಡ್ತಾರೆ. ಡಾಲಿ ಅನ್ನುವ ಕುರಿ, ವೈಟ್ ಕುರಿ ತಯಾರು ಮಾಡ್ತಾರೆ. ತಯಾರು ಮಾಡಿದಂತ ಎಲ್ಲ ಕುರಿಗಳು ಒಂದೇ ರೂಪದ DNA ಕಲೆಕ್ಟ್ ಮಾಡಿ ಅದರ 3 ಟೈಪ್ ಏನೋ ಬಯೋಟೆಕ್ನಾಲಜಿನಲ್ಲಿ ತರಬೇತಿಯನ್ನು ಕೊಟ್ಟು ಮಾಡ್ತಾರೆ. ಒಂದು ಜೀನ್ ಮುಖಾಂತರ, ಇನ್ನೊಂದು ರೀಪ್ರೊಡಕ್ಟಿವ್, ಇನ್ನೊಂದು ಥೆರಪಟಿಕ್ ಅಂತ ಏನೋ ಮಾಡ್ತಾರೆ. ಅಲ್ಲಿ ಇದು ದೊಡ್ಡ ಅನಾಹುತವನ್ನು ಸೃಷ್ಟಿ ಮಾಡುತ್ತೆ ಜಗತ್ತಿನಲ್ಲಿ ಅಂತ ಗೊತ್ತಾದ್ಮೇಲೆ ಅದನ್ನು ವಾಪಸ್ ತಕ್ಕಂತಾರೆ. ಯಾಕಂದ್ರೆ ಡಾಲಿ ಕುರಿಮರಿಯ ಹಾಗೆ ಮನುಷ್ಯರಿಗೂ ಕೂಡ ಅದನ್ನು ಅಡಾಪ್ಟ್ ಮಾಡಿದ್ರೆ ಒಂದೇ ತೆರನಾದಂಥ ಮನುಷ್ಯರು ಈ ಜಗತ್ತಿನಲ್ಲಿ ಇರ್ತಾ ಇದ್ರು. ಆಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಇತ್ತು. ಯಾರ್ಯಾರ್ದೋ ಮನೆಗೆ ಹೋಗ್ತಾರೆ, ದೊಡ್ಡ ಕನ್ಫ್ಯೂಷನ್ ಆಗಿ ಎದುರಿ ಬರೋರು ಯಾರು ಅಂತ ಗೊತ್ತಾಗ್ತಿದ್ದಿಲ್ಲ. ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿ ಅವ್ಯವಸ್ಥೆ ಆಗ್ತಾ ಇತ್ತು ಬಯೋಟೆಕ್ನಾಲಜಿಯಿಂದ. ಹಾಗೆ ಈಗ ಬಂದಿರತಕ್ಕಂಥ AI ಅದು ಹೇಳಿದಂಗೆ ಕೇಳುವಂಥ ಪರಿಸ್ಥಿತಿ. ಅದಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಸಂಸ್ಥೆಯನ್ನು ತಯಾರು ಮಾಡಿದ್ದಾರೆ, AI ಕಂಟ್ರೋಲ್ ಮಾಡಲಿಕ್ಕೆ. ಸೊ ಹಾಗಾಗಿ ತಮಗೆ ಎಷ್ಟು ಹೇಳಿದ್ರು ಕಡಿಮೆ. ನಿಮಗೆ ಲಿಯೋ ಗೆಲಿಲಿ ಗೊತ್ತಿರ್ಬೋದು, ಅವನ ಬಗ್ಗೆ ಸ್ಟಡಿ ಮಾಡ್ತಿರ್ಬೋದು. ಇಟಲಿ ದೇಶದ ಲಿಯೋ ಗೆಲಿಲಿ ತಾನು ಸಣ್ಣವನಿರ್ಬೇಕಾದ್ರೆ ಅಮ್ಮನನ್ನು ಕಳ್ಕೊಳ್ತಾನೆ. ಸಣ್ಣ ಪಾಪು ಇದ್ದಾಗ ಅಮ್ಮನನ್ನು ಕಳ್ಕೊಳ್ತಾನೆ. ಅಜ್ಜಿಯ ಆಶ್ರಯದಲ್ಲಿ ಬೆಳಿತಾನೆ ಲಿಯೋ ಗೆಲಿಲಿ. ಅವನಿಗೆ ಗೆಲಿಲಿಯೋ ಅಂತ ಕರೀತಾರೆ. ಆಕ್ಚುಲಿ ಲಿಯೋ ಗೆಲಿಲಿಯೋ. ಆ ಅಮ್ಮನನ್ನ ಕಳ್ಕೊಂಡ ಸಂದರ್ಭದಲ್ಲಿ ಅಜ್ಜಿಯ ಆಶ್ರಯದಲ್ಲಿ ಬೆಳಿತಕ್ಕಂಥ ಲಿಯೋ ಗೆಲಿಲಿ ಅಮ್ಮ 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 ಅಂತ ಅಳ್ತಿರ್ತಾನೆ. ಅಜ್ಜಿ ಬಾಲ ಹೊರಗೆ ಎತ್ಕೊಂಡ್ಬಂದು ಅವನಿಗೆ ಊಟ ಮಾಡ್ತಿರ್ಬೇಕಾದ್ರೆ, ಸಣ್ಣ ಪಾಪು ಇದ್ದಾಗ ಅಮ್ಮ ಎಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ತಾಯಿ ಅಜ್ಜಿ ಅಮ್ಮನನ್ನ ತೋರಿಸ್ತಾಳೆ. ಅಲ್ಲಿ ಚಂದ್ರ ಕಾಣ್ತಾನಲ್ಲ, ಮೇಲೆ ಚಂದ್ರ, ಮೂನ್, ಆ ಚಂದ್ರನಲ್ಲಿ ನಿನ್ನ ಅಮ್ಮ ಇದ್ದಾಳೆ ನೋಡ್ರಿ. ಮಗುವಿನ ಮುಗ್ಧ ಮನಸ್ಸಿನಲ್ಲಿ ಒಂದು ಯೋಚನೆಯಿಂದ ಆ ಮೂಮೆಂಟ್ನಲ್ಲಿ ಅಜ್ಜಿ ಹೇಳ್ತಾಳ. ಮಗು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿ. ಸಣ್ಣ ಪಾಪು, ನಿನ್ನಮ್ಮ ಚಂದ್ರನಲ್ಲಿ ಇದ್ದಾಳೆ, ನಿನ್ನಮ್ಮ ಅಲ್ಲದಳ ಹೇಳಿದಾಗ ಮಗುವಿನ ಮನಸ್ಸಿನಾಗ ನಮ್ಮವ್ವ ಚಂದ್ರಂತಾಗದಳಂತ, ನಮ್ಮವ್ವ ಅಲ್ಲದಳಂತ. ಹಂಗ ನಮ್ಮವ್ನ ನೋಡೋದು ಹೆಂಗೆ, ನಮ್ಮವ್ನ ನೋಡಲೇಬೇಕು. ಯೋಚನೆಗೆ ಬಿದ್ದಂಥ ಮಗು ಬೆಳೀತಾ ದೊಡ್ಡದಾದ್ಮೇಲೆ ದೂರದಲ್ಲಿರ್ತಕ್ಕಂಥ ನನ್ನಮ್ಮನನ್ನು ನೋಡ್ಲಿಕ್ಕೆ ನಾನೇನಾದರೂ ಮಾಡಬೇಕಲ್ಲ ಅಂತ ಪರಿತಪಿಸ್ತಾ ಇತ್ತಂತೆ. ಆವಾಗಲೇ ಅವನ ಮೈಂಡ್ನಲ್ಲಿ ಕನ್ಸ್ಯೂವ್ ಆದಂಥ ಐಡಿಯಾ ಯಾವುದು ಅಂತ ಹೇಳಿದ್ರೆ ಟೆಲಿಸ್ಕೋಪ್ ಕಂಡಿಡಿದಂತ ಯಾರು? ಗೆಲಿಲಿ. ಹಾಗೆ ದೂರದಲ್ಲಿರ್ತಕ್ಕಂಥದ್ದನ್ನ ಬರಿಗಣ್ಣಿಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ದೂರದಲ್ಲಿರುವಂಥದ್ದನ್ನ ಇಲ್ಲೇ ಕುತ್ಕೊಂಡು ನೋಡಬೇಕು ಅಂತ ಕಂಡುಹಿಡಿದಿರ್ತಕ್ಕಂಥದ್ದು ಟೆಲಿಸ್ಕೋಪ್. ಆಗಲೇ ಬಂದದ್ದು ಟೆಲಿಸ್ಕೋಪು, ಟೆಲಿವಿಷನ್ನು, ಟೆಲಿಫೋನು, ಈ ಟೆಲಿ ಅನ್ನಂತ ಬಂದಿರ್ತಕ್ಕಂಥ ದೂರದಲ್ಲಿರ್ತಕ್ಕಂಥ. ಎಂಥ ವಿಚಿತ್ರ ವಿಜ್ಞಾನ. ಎಲ್ಲೋ ಅಮೆರಿಕದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಇಲ್ಲೇ ಕುತ್ಕೊಂಡು ಮಾತಾಡೋದು, ಇಲ್ಲೇ ಕುತ್ಕೊಂಡು ನೋಡೋದು. ಎಲ್ಲೋ ಇಂಗ್ಲೆಂಡ್ನಲ್ಲಿ ಆಡುವಂಥ ಕ್ರಿಕೆಟನ್ನ ಮನೆಯ ಕುತ್ಕೊಂಡು ಲೈವ್ ಆಗಿ ನೋಡೋದು. ಎಂಥ ವಿಜ್ಞಾನ, ಎಂಥ ಆವಿಷ್ಕಾರ, ಎಷ್ಟು ಅದ್ಭುತ. ಅಂಗೈನಲ್ಲಿ ಜಗತ್ತು. ಇದು ತುಂಬ ವಿಶಿಷ್ಟವಾದದ್ದು. ಹಾಗಾಗಿ ಹೇಳ್ತಾರೆ, ಸ್ವರ್ಡ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಹ್ಯಾಂಡ್. Telephone is the extension of voice. Sword is the extension of hand. ಹಾಗೆ book is the extension of knowledge. And memory. ಹಾಗಾಗಿ ವಿದ್ಯಾರ್ಥಿಗಳೇ, ಭವ್ಯವಾದ ಭವಿಷ್ಯತ್ತು ನಿಮಗಿದೆ. ಅಂತಹ ಭವ್ಯವಾದ ಭವಿಷ್ಯತ್ತನ್ನು ನೀವು ರೂಪಿಸಿಕೊಳ್ಳಲೇಬೇಕು ಅಂತ ಹೇಳಿದ್ರೆ ಅಭ್ಯಾಸಗಳನ್ನು ಬದಲಿ ಮಾಡ್ಕೋಬೇಕು. ಮನುಷ್ಯ ಅಭ್ಯಾಸಗಳನ್ನು ಬದಲಿ ಮಾಡ್ಕೊಳ್ಬೇಕು. ನನಗೆ ಅಭ್ಯಾಸ ಆಗ್ಬಿಟ್ಟತ್ ಅಂತಾರಲ್ಲ, ಆ ಅಭ್ಯಾಸಗಳನ್ನು ಬದಲಿ ಮಾಡ್ಕೋಬೇಕು, ಹವ್ಯಾಸಗಳನ್ನು ಬದಲಿ ಮಾಡ್ಕೋಬೇಕು. ಆವಾಗ ಅದ್ಭುತವಾದಂಥ ಜಗತ್ತು, ಪ್ರಪಂಚ ನಿಮಗಾಗಿ ನಿಮ್ಮ ಎದುರಿಗೆ
ಗೋಚರ ಆಗುತ್ತೆ. ಹಾಗಾಗಿ ಇಂಥ ಈ ಬಾಳತ್ತಾಯಿತು ಅಂತ ಅಂದ್ಕೊಂಡಿದ್ದೇನೆ. ಈ ಸುಂದರವಾದ ಈ ಸಮಾರಂಭದಲ್ಲಿ ವಿಜ್ಞಾನ ವಿದ್ಯಾರ್ಥಿಗಳನ್ನು ಬೀಳ್ಕೊಳ್ಳೋದು ಇದು ಭಾರತ ದೇಶದ ಸಂಪ್ರದಾಯ. ಒಂದು ಸಾರಿ ನಿಮ್ಮನ್ನು ಫಸ್ಟ್ ಇಯರ್ ಇದ್ದಾಗ ನಿಮ್ಮ ಸೀನಿಯರ್ಗಳು ನಿಮ್ಮನ್ನು ವೆಲ್ಕಮ್ ಮಾಡ್ಕೊಂಡಿದ್ರು. ಹಾಗಾಗಿ ಆ ಋಣ ನಿಮ್ಮ ಮ್ಯಾಲಿದೆ, ಆ ಋಣಭಾರವನ್ನು ತಗೊಳ್ಳೋದು ಬೇಡ ಅಂತ ಹೇಳಿ ನಿಮ್ಮ ಜೂನಿಯರ್ಸ್ಗಳು ನಿಮ್ಮ ಈ ಸೀನಿಯರ್ಸ್ಗಳಿಗೆ ಬೀಳ್ಕೊಡೋ ಸಮಾರಂಭವನ್ನು ಮಾಡ್ತಾ ಇದ್ದಾರೆ. ಈ ಬೀಳ್ಕೊಡೋ ಸಮಾರಂಭದಲ್ಲಿ ನನ್ನನ್ನು ಒಬ್ಬ ಅತಿಥಿಯನ್ನಾಗಿ ಕರೆಸಿ ಒಂದಿಷ್ಟು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಒಂದು ಸಣ್ಣ ಒಂದು ಹಾಡನ್ನು ಹೇಳಿ ಇಲ್ಲಿ ಬಂದಿದ್ದೇವೆ. ಒಂದು ಭಾವಗೀತೆ, ದ.ರಾ. ಬೇಂದ್ರೆಯವರು ಬರೆದಂಥ ಭಾವಗೀತೆಯ ದಾಟಿನಲ್ಲಿರುವಂತಹ ಒಂದು ಭಾವಗೀತೆ. ಇದು ಸ್ವತಃ ನನ್ನ ಬ್ರದರ್ DC ಪಾಟೀಲ್ ಅಂತ ಇದ್ದಾರೆ. ಅವರು ಕೂಡ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಇದ್ದಾರೆ ಶಿಕಾರಿಪುರ ಗೌರ್ಮೆಂಟ್ ಕಾಲೇಜಿನಲ್ಲಿ. ಅವರು ರಚನೆ ಮಾಡಿದಂಥ ಹಾಡು. ನಾನು ಮಾಸ್ಟರ್ ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಈ ಹಾಡು ಹೇಳಿದ್ದೆ. ಯಾಕೆಂದರೆ ಅವತ್ತು ಬೀಳ್ಕೊಡೋ ಸಮಾರಂಭ. ಆ ಬೀಳ್ಕೊಡೋ ಸಮಾರಂಭದಲ್ಲಿ ಇದು ಹೇಳಿ, ಅನುದಿನವೂ ನಿನ್ನ ನೋಡಿ ನೀನಾದೆ ನನ್ನ ಮೋಡಿ, ಅನು ಎಂದು ನಿನ್ನ ಕರೆದೆ ನಾ ಅಲ್ಲೇ ಕರಗಿ ಹೋದೆ. ಅನುದಿನವೂ ನಿನ್ನ ನೋಡಿ ನೀನಾದೆ ನನ್ನ ಮೋಡಿ, ಅನು ಎಂದು ನಿನ್ನ ಕರೆದೆ ನಾ ಅಲ್ಲೇ ಕರಗಿ ಹೋದೆ. ರಾಧೆಗಾಗಿ ಬಂದೆ ಅನುರಾಧೆ ನಿನ್ನ ಕಂಡೆ, ಅನುದಿನವೂ ನಿನ್ನ ನೋಡಿ ನೀನಾದೆ ನನ್ನ ಮೋಡಿ, ಅನು ಎಂದು ನಿನ್ನ ಕರೆದೆ ನಾ ಅಲ್ಲೇ ಕರಗಿ ಹೋದೆ. ತುಂಬಿದ ಎದೆಯ ಮುಂಬದಿಯ ಮಾಟರಂಭೆಯನ್ನು ಖಂಡಿಸಿದೆ, ಅಂಬಾರಿ ತುಂಬ ತುಂಬಿದ ಸ್ವತ್ತು ತುಂಬಿದೆದೆಗೆ ಸರಿಯೇ. ನೋಟ ಬೀರಿದರೆ ಮಾಟ ಮಾಡುವ ಪಾಠಕ್ಕೆ ನೀ ಗುರುವೇ, ನೋಟ ಬೀರಿದರೆ ಮಾಟ ಮಾಡುವ ಪಾಠಕ್ಕೆ ನೀ ಗುರುವೇ. ನಾ ಮಾಟಕ್ಕೆ ಬಲಿಯಾದೆ, ನಾ ಮಾಟಕ್ಕೆ ಬಲಿಯಾದೆ, ಓ ನನ್ನ ಅನುರಾಧೆ. ಅನುದಿನವೂ ನಿನ್ನ ನೋಡಿ ನೀನಾದೆ ನನ್ನ ಮೋಡಿ, ಅನು ಎಂದು ನಿನ್ನ ಕರೆದೆ ನಾ ಅಲ್ಲೇ ಕರಗಿ ಹೋದೆ. ಕ್ಷಣ ಕ್ಷಣದಿ ನಿನ್ನ ದೃಷ್ಟಿಯಲ್ಲಿ ನನ್ನ ಹೃದಯದ ನೋವ ಮಿಡಿದೆ, ಅರಕ್ಷಣವು ನಿನ್ನ ಮರೆತಿರುವ ಶಕ್ತಿನ ಅಂದೆ ಕಳೆದುಕೊಂಡೆ. ಇಂದು ನಿನ್ನ ಅಗಲಿ ಹೋಗುವ ನೊಂದ ಜೀವಿಯಾದೆ, ಇಂದು ನಿನ್ನ ಅಗಲಿ ಹೋಗುವ ನೊಂದ ಜೀವಿಯಾದೆ. ನಾ ಅಂದುಕೊಂಡೆ ಹಿಂದೆ, ನಾ ಅಂದುಕೊಂಡೆ ಹಿಂದೆ ನಿನ್ನಂದವಿಲ್ಲ ಮುಂದೆ. ಅನುದಿನವೂ ನಿನ್ನ ನೋಡಿ ನೀನಾದೆ ನನ್ನ ಮೋಡಿ, ಅನು ಎಂದು ನಿನ್ನ ಕರೆದೆ ನಾ ಅಲ್ಲೇ ಕರಗಿ ಹೋದೆ. ನಕ್ಕಾಗ ನೀನು ಸಕ್ಕರೆಯ ಸಿಹಿಯ ಸೋಂಕಿಸಿದೆ ನನ್ನ ತುಟಿಗೆ, ನಾಲಿಗೆಗೆ ಸಿಹಿಯು ಮುಟ್ಟುವ ಮೊದಲೇ ನನ್ನ ಬಿಟ್ಟು ಹೊರಟೆ. ಬಟ್ಟ ಬಯಲಿನಲ್ಲಿ ಸುಟ್ಟ ಎಲೆಯು ನಾನಾಗಿ ಬಿಟ್ಟೆನಲ್ಲೇ, ಬಟ್ಟ ಬಯಲಿನಲ್ಲಿ ಸುಟ್ಟ ಎಲೆಯು ನಾನಾಗಿ ಬಿಟ್ಟೆನಲ್ಲೇ. ನಾ ಹೇಗೆ ಸಹಿಸಲೇಳೆ, ನಾ ಹೇಗೆ ಸಹಿಸಲೇಳೆ, ನನ್ನಳಲ ನೀನು ಕೇಳೆ. ಅನುದಿನವೂ ನಿನ್ನ ನೋಡಿ ನಾನಾದೆ ನಿನ್ನ ಮೋಡಿ, ಅನು ಎಂದು ನಿನ್ನ ಕರೆದೆ ನಾ ಅಲ್ಲೇ ಕರಗಿ ಹೋದೆ. ಹೆಜ್ಜೆ ಇಡು ಎನ್ನ ಜಗವ ಎದೆಗೆ ನಾ ಜೀತವಾಗಲೇನೆ,
ಲಜ್ಜೆಯಾದರೆ ನಿನಗೆ ಸಜೆಯು ನಾನಾಗಿ ನಿಜವನ್ನುಡಿಯಲೇನೆ. ಜೀವ ಮಿಡಿಯುತ್ತಿದೆ ಜೋಕೆ ಎನ್ನುತ್ತಿದೆ ಜಾರಿ ಹೊರಟು ಹೋದೆ. ಜೀವ ಮಿಡಿಯುತ್ತಿದೆ ಜೋಕೆ ಎನ್ನುತ್ತಿದೆ ಜಾರಿ ಹೊರಟು ಹೋದೆ. ಕೈ ಜಾರಿ ಹೊರಟು ಹೋದೆ, ಕೈ ಜಾರಿ ಹೊರಟು ಹೋದೆ. ಓ ನನ್ನ ಅನುರಾಧೆ, ಅನುದಿನವು ನಿನ್ನ ನೋಡಿ ನೀನಾದೆ ನನ್ನ ಮೋಡಿ. ಅನು ಎಂದು ನಿನ್ನ ಕರೆದೆ, ನಾ ಅಲ್ಲೇ ಕರಗಿ ಹೋದೆ. ನಾ ಅಲ್ಲೇ ಕರಗಿ ಹೋದೆ, ನಾ ಇಲ್ಲೇ ಕರಗಿ ಹೋದೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಅದ್ಭುತವಾದ ಭಾಷಣವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. I would like to call Miss Kavana to share your wonderful journey. ಹೇಳಬೇಕು ಅಂತಂದ್ರೆ ಹೋಲ್ ಫ್ಯಾಕಲ್ಟಿಗೆ ಥ್ಯಾಂಕ್ಸ್ ಹೇಳ್ತೀನಿ. BA, BCom, BSc 3 ಫ್ಯಾಕಲ್ಟಿಯಲ್ಲಿ ಟೀಚರ್ಸ್ ಎಲ್ಲರೂ ನನ್ನ ಟೀಚರ್ಸ್ ಅಂತ ನಾನು ಹೇಳ್ತೀನಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ಅವ್ರ ಹತ್ರ ಹೆಲ್ಪ್ ತಗೊಂಡಿರ್ತೀವಿ. ಅವ್ರ ಹತ್ರ ಏನೋ ಒಂದು ಡಿಸ್ಕಸ್ ಮಾಡಿ ನಮಗೆ ಯಾವಾಗ ಏನು ಬೇಕು ಅಂತ ಎಜುಕೇಶನ್ ಪರ್ಪಸ್ ಆಗಿ ಏನೋ ಒಂದು ಐಡಿಯಾ ತಗೊಂಡಿರ್ತೀವಿ. ಹೋಲ್ ಫ್ಯಾಕಲ್ಟಿಗೆ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮಹಾಂತ ಸ್ವಾಮಿ ವಿದ್ಯಾಪೀಠದಲ್ಲಿ ಕಲ್ತು ಹೋದವರು ಯಾರು ಅನ್ಸಕ್ಸಸ್ ಆಗಿಲ್ಲ, ಎಲ್ಲ ಸಕ್ಸಸ್ಫುಲ್ ಆಗ್ಯಾರ ಅಂತ ನಮ್ಮ ಅಪ್ಪಾಜಿ ನಂಗೆ ಯಾವಾಗ ಹೇಳ್ತಿದ್ರು ಅದು ನಿಜ ಅಂತ ನನಗೆ ಅನ್ಸೈತಿ. ಅದು ಟ್ರುತ್ ಐತಿ ಅಂತ ನಾನು ಬಿಲೀವ್ ಮಾಡೀನಿ. ಸೊ ಅದೊಂದು ನನಗೆ ಪ್ರೌಡ್ ಫೀಲ್ ಐತಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫೈನಲ್ ಇಯರಿಗೆ ಬಂದ್ಮೇಲೆ ನಮಗೆ ಇದ್ದಿದ್ದು 2 ಸಬ್ಜೆಕ್ಟ್ ಕೆಮಿಸ್ಟ್ರಿ ಮತ್ತು ಜುವಾಲಜಿ. ಎಲ್ಲ ಅಲ್ಲಿ ಹೋದ್ರೆ ಇಲ್ಲಿ ಬರಬೇಕು, ಇಲ್ಲಿ ಹೋದ್ರೆ ಅಲ್ಲಿ ಬರಬೇಕು. ಸ್ಪೆಷಲ್ ಥ್ಯಾಂಕ್ಸ್ ಫಾರ್ 4 ಮೆಂಬರ್ ಟೀಚರ್ಸ್ಗೆ ಹೇಳ್ತೀನಿ. ಫಸ್ಟ್ ರವಿ ಸರ್ ಬಗ್ಗೆ ಹೇಳ್ತೀನಿ. ಹೈಯೆಸ್ಟ್ ರೇಟಿಂಗ್ಸ್ ಬಯಸ್ಕೊಂಡಿದ್ದು ಅಂದ್ರೆ ಅವ್ರ ಹತ್ರನೇ. ನಾವು ಫಸ್ಟ್ ಇಯರ್ ಬಂದಾಗಿಂದನೂ ಟಿಲ್ ಇಲ್ಲಿವರೆಗೂ ಬಯಸ್ಕೊಂಡೇವಿ. ಅದು ಯಾಕೆ ಬೈದ್ರು ಅಂತಂದ್ರೆ ಗೊತ್ತಾಗ್ತದೆ. ಅವ್ರು ಬಯೋ ಮುಂದೆ ಯಾವಾಗೋ ಅನ್ಕೊಂಡಿರ್ತೀವಿ, ಯಪ್ಪ ಎಷ್ಟು ಟಾರ್ಚರ್ ಮಾಡ್ತಾರೆ ಸರ್ ಅಂತ ಅನ್ಕೊಂಡಿದ್ದೈತಿ. ನಮ್ದೆಲ್ಲ ಬ್ಯಾಚ್ ಇರೋರು ಸ್ವಲ್ಪ ಜನ, ಅದ್ರೊಳಗೂ ಭಾಳ ಟಾರ್ಚರ್ ಕೊಡ್ತಾರೆ ನೋಡಿರು ಅಂತ ಸರ್ ಅವಾಗ ಅನ್ಕೊಂಡಿದ್ದೆಲ್ಲ ಈಗ ಫೈನಲ್ ಇಯರಿಗೆ ಬಂದ್ಮೇಲೆ ನಮಗೆ ಅನಿಸ್ತು ಅವ್ರು ಯಾಕೆ ಬೈದ್ರು, ಯಾಕೆ ಬೈತಾರ. ಹೈಯೆಸ್ಟ್ ರೇಟಿಂಗ್ಸ್ ಅವ್ರದ ಬಯೋದ್ರಾಗ. ನೆಕ್ಸ್ಟ್ ಬಂದ್ಬಿಟ್ಟು ಝೂ ಮ್ಯಾಮ್. ನಮ್ಗೆ ಏನೇ ಇರಲಿ ಟೀಚಿಂಗ್ ಆಗಲಿ, ಅವ್ರ ಟೀಚಿಂಗ್ ನಮ್ಗೆ ಭಾಳ ಇಷ್ಟ. ಆಮೇಲೆ ನಮ್ಗೆ ಏನೋ ಮಾಡೋದ್ರೆ ಎನ್ಕರೇಜ್ ಮಾಡೋದು ಅವರ ಫಸ್ಟ್. ನೆಕ್ಸ್ಟ್ ದೀಪಕ್ ಸರ್. ಸರ್ ಕ್ಲಾಸ್ ಕೇಳಕತ್ರ ಫುಲ್ ನೋಟ್ಸ್ ಬರ್ಸ್ಕೊಂತ ಕ್ಲಾಸ್ ಕೊಡ್ತಾರ. ಸರ್ ಫುಲ್ ಪೇಷನ್ಸ್ ಇಂದಿರ್ತಾರ. ಕ್ಲಾಸಿಗೆ ಹೋದ ತಕ್ಷಣ ಕೂಲ್ ಅಂತ ಅನಿಸ್ತೈತಿ ನನಗೆ. ಕ್ಲಾಸ್ ಕೇಳಕ್ಕೂ ಇಂಟ್ರೆಸ್ಟ್ ಬರ್ತೈತಿ. ನೆಕ್ಸ್ಟ್ ಅರ್ಪಿತಾ ಮ್ಯಾಮ್ ಅಂತೂ ನಮಗೆ ಸಿಸ್ಟರ್ ಆಗಿರ್ಬೋದು, ವೆಲ್ ವಿಷರ್ ಆಗಿರ್ಬೋದು. ಕೆಲವೊಂದಿಷ್ಟು ಎಕ್ಸಾಮ್ಸ್ ಬಗ್ಗೆ ಅವ್ರು ಬಂದ್ಮೇಲೆ ಒಂದು ಸ್ವಲ್ಪ ಅವರು MSc ಜಸ್ಟ್ ಔಟ್ಪುಟ್ ಆಗಿದ್ರಿಂದ ನಾವು ಹಂಗೆ ಮ್ಯಾಮ್, ಹಿಂಗೆ ಮ್ಯಾಮ್, ನೆಕ್ಸ್ಟ್ ಏನು ಮಾಡ್ಬೇಕು ಮ್ಯಾಮ್, ಎಲ್ಲ ಪ್ರತಿಯೊಂದು ಅವ್ರು ಬಂದಿಲ್ಲ. ಆ್ಯಕ್ಚುಲಿ ಭಾಳ ಬೇಜಾರಾಗ್ತಾರೆ ಬಂದಿಲ್ಲ ಅಂತಂದ್ರೆ. ಎಲ್ಲ ಹೇಳ್ಕೊಡ್ತಾರ. ಇನ್ನು ನೆಕ್ಸ್ಟ್ ಹೇಳಬೇಕು ಅಂತಂದ್ರೆ ಪ್ರಿನ್ಸಿಪಲ್ ಸರ್. ನೆಕ್ಸ್ಟ್ ನಮ್ಗೆ ಲ್ಯಾಂಗ್ವೇಜ್ ಸರ್. ನಾವು ಲ್ಯಾಂಗ್ವೇಜಿಗೆ ಕುತ್ಕೊಳಕ್ ಭಾಳ ಹಿಂದೆ ಮುಂದೆ ನೋಡ್ತಿದ್ವಿ. ಆದ್ರೆ ಮಾತ್ರ ಅವ್ರು ನಮ್ಗೆ ಬಿಡ್ತಿರ್ಲಿಲ್ಲ. ಎಲ್ಲಿದ್ರು ಫೋನ್ ಮಾಡಿ ಕರ್ಸ್ಕೊಂಡ್ರೆ ಕ್ಲಾಸ್ ತಗೊಂತಿದ್ರು. ಆ್ಯಂಡ್ ಓಲ್ ಫ್ಯಾಕಲ್ಟಿ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ನನ್ನ ಫ್ರೆಂಡ್ಸ್ ಬಗ್ಗೆ ಇರೋದೇ ಸ್ವಲ್ಪ ಜನ ಅದೇವಿ, ಅದ್ರಾಗೂ ಹೊಡೆದಾಡ್ಕೊಂಡೇವಿ, ಎಷ್ಟೋ ಸರಿ ಕಿತ್ತಾಡ್ಕೊಂಡೇವಿ, ಮತ್ತು ಒಂದಾಗವಿ. ಇಂಟರ್ನ್ಶಿಪ್ಗೆ ಕೂಡ ಹೋಗಿದ್ವಿ ಈ ಸರಿ. ಅದು ಒಂದು ಮೆಮೊರಬಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ನಮ್ಮ ಜುವಾಲಜಿ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ದು ಜುವಾಲಜಿ ಇಂಟರ್ನ್ಶಿಪ್ ಮುಗಿಸಿದ್ವಿ. ಸೊ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಜೂನಿಯರ್ಸಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಎಲ್ಲರೂ ಚಲೋ ಹೋದ್ರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಕವನ. Now I call Miss Sangeeta Ramani on stage. ಗುಡ್ ಆಫ್ಟರ್ನೂನ್ ಎವ್ರಿವನ್. ಎಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮಗೋಸ್ಕರ ಅಂತ ಫಂಕ್ಷನ್ ಮಾಡಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಆದರೂ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಇರೋಕ್ಕೆ ಸ್ವಲ್ಪ ದಿನ ಸರ್ ಅಂತ ಕ್ಲಾಸ್ ತಗೊಳ್ಳಿಲ್ಲ ಅಂದ್ರೂ ಎಲ್ಲಿ ಹೋಗುವಾಗ ಬರುವಾಗ ಮಾತಾಡ್ತಾ ಇರ್ತಾರೆ. ನೆಕ್ಸ್ಟು ದೀಪಕ್ ಸರ್ ಬಗ್ಗೆ ಹೇಳಬೇಕು. ಕ್ಲಾಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ನೋಟ್ಸ್ ಎಲ್ಲ ನೀಟಾಗಿ ಕೊಡ್ತಾರೆ. ಮತ್ತೆ ನಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೂ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂತಾರೆ, ತುಂಬಾ ಕೇರ್ ಮಾಡ್ತಾರೆ. ನೆಕ್ಸ್ಟ್ ಲೋಕೇಶ್ ಸರು ಅಷ್ಟೇ, ಹೋಗುವಾಗ ಬರುವಾಗ ಮಾತಾಡ್ಸಿದ್ದೀನಿ ನಾನು. ಅಷ್ಟು ಮ್ಯೂಚುವಲ್ ಫಂಡ್ ಬಗ್ಗೆ ಒಂದ್ಸರಿ ಕ್ಲಾಸ್ ತಗೊಂಡಿದ್ರು, ಅವಾಗ ಕೇಳಿದ್ದೆ ಅವ್ರ ಕ್ಲಾಸು, ನೆನಪಿದೆ ನನಗೆ. ನೆಕ್ಸ್ಟ್ ನಮ್ಮ ಕೆಮಿಸ್ಟ್ರಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಖುಷಿ
ಖುಷಿ ಆಗುತ್ತೆ. ಅವರು ಮೊದಲಿರೋದಕ್ಕೂ ಇವಾಗಿರೋದಕ್ಕೂ ತುಂಬಾ ಚೇಂಜಸ್ ಇದೆ. ಕೆಮಿಸ್ಟ್ರಿ ಸಬ್ಜೆಕ್ಟು ಟಫ್ ಅಂತ ಅನ್ಕೊಂತೀರಿ, ಟಫ್ ಅಂತ ಅನ್ಕೊಳಕ್ ಹೋಗ್ಬೇಡಿ. ಅವ್ರ ಟೀಚಿಂಗ್ ಎಲ್ಲ ಚೆನ್ನಾಗಿದೆ. ನಾವು ಅರ್ಥ ಮಾಡ್ಕೊಂಡು ಓದ್ಕೊಂಡ್ರೆ ಎಲ್ಲಾನು ಅರ್ಥನೂ ಆಗುತ್ತೆ, ನಾವು ಎಫರ್ಟ್ ಹಾಕಿದ್ರೆ ಈಸಿನೇ ಆಗುತ್ತೆ. ಬಟ್ ಸರ್ ನಾವು ಓದೋದಾಗ್ಲಿ ಟೆಸ್ಟ್ ಮಾರ್ಕ್ಸ್ ತೆಗೆಯೋದಾಗ್ಲಿ ಅದನ್ನ ನೋಡಿದಾಗೆಲ್ಲ ಸರಿಗೆ ಬೇಜಾರಾಗ್ಬೋದು. ಬಟ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಕಲೀರಿ. ನಾವು ಕಲ್ತಿದ್ದು ಹೋಗಿ ಬೇರೆ ಮುಂದೆ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅನ್ನೋದನ್ನ ಹೇಳಕ್ ಹೋಗ್ಬೇಡ್ರಿ. ಚೆನ್ನಾಗಿ ಓದ್ರಿ. ಸರ್ ಪ್ರಿನ್ಸಿಪಲ್ ಸರ್ ನಮಗೆ ಇಂಗ್ಲಿಷ್ ಸಬ್ಜೆಕ್ಟ್ ತಗೊಂತಿದ್ರು. ಇಂಗ್ಲಿಷ್ ತುಂಬಾ ಚೆನ್ನಾಗಿ ಮಾಡೋರು. ಇವಾಗ ಪ್ರಿನ್ಸಿಪಲ್ ಆಗಿ ನಮ್ಮ ಕಾಲೇಜನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ. ನೆಕ್ಸ್ಟು ಬಾಟ್ನಿ ಮ್ಯಾಮ್ನ ಈ ಸೆಮಿಸ್ಟರ್ ಇಂದ ಬಂದಿರೋದು ನೋಡಿದ್ದೀನಿ. ಅವರು ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ. ನೆಕ್ಸ್ಟು ಫಿಸಿಕ್ಸ್ ಮ್ಯಾಮ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ತುಂಬಾನೇ ಚೆನ್ನಾಗಿ ಕ್ಲಾಸು ಮಾಡ್ತಾರೆ. ಸ್ಟೂಡೆಂಟ್ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ. ಮತ್ತೆ ಫಿಸಿಕ್ಸ್ ಮ್ಯಾಮ್ ನಾನು ಹೋಗುವಾಗ ಬರುವಾಗ ಎಲ್ಲ ಮಾತಾಡ್ಸಿದ್ದೀನಿ. ಮತ್ತೆ ನಮ್ಮ ಪಲ್ಲವಿ ಮ್ಯಾಮು ಜಿಯಾಲಜಿ ಸಬ್ಜೆಕ್ಟ್ ತಗೊಂತಾರೆ. ತುಂಬಾ ಚೆನ್ನಾಗಿ ಹೇಳ್ತಾರೆ. ಎಲ್ಲ ಕ್ಲಾಸು ಆಗಲಿ ನೋಟ್ಸ್ ಆಗಲಿ ಇಲ್ಲ ಬೇರೆ ವಿಷಯದ ಬಗ್ಗೆ ಆಗಲಿ ನಮಗೆ ಸಬ್ಜೆಕ್ಟ್ ಅಲ್ಲದೆ ಬೇರೆ ವಿಷಯದ ಬಗ್ಗೆ ಎಕ್ಸಾಮ್ಸ್ ಬಗ್ಗೆ ಎಲ್ಲ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಥ್ಯಾಂಕ್ ಯು. ಧನ್ಯವಾದಗಳು ಸಂಗೀತ. Now, Rutika. ಬಟ್ ನಾನು ಈಗ ಏನು ಕರ್ಕೊಂಡು ಹೋಗ್ಬೇಕಂತ ಅಷ್ಟೇ ಕರ್ಕೊಂಡು ಹೋಗ್ತಿದ್ದೀನಿ. ಬಟ್ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಟ್ ನಮ್ಮ ಮೈಂಡ್ ಸೆಟ್ ಹೆಂಗಿರ್ತದೋ ಅವ್ನು ಕ್ಲಾಸ್ ಮಾಡ್ತಾರೆ. ಎಲ್ಲ ಟೀಚರ್ಸು ಕೂಡ ಹಂಗೆ ಕ್ಲಾಸ್ ಮಾಡಿದ್ದಾರೆ ನಮಗೆ. ಬಟ್ ಇಂಟರ್ನ್ಶಿಪ್ಪಿಗೆ ಹೋಗಿದ್ದು ತುಂಬ ಖುಷಿ ಐತಿ. ಮತ್ತೆ ಪ್ರಾಜೆಕ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಮತ್ತೆ ಕಾಲೇಜ್ ಎಲ್ಲ ಚೆನ್ನಾಗಿ, ಈ ಕಾಲೇಜ್ ಚೆನ್ನಾಗಿ ಕ್ಯಾಂಪಸ್ ಎಲ್ಲ ಚೆನ್ನಾಗಿದ್ವಿ. ನಾವು ಅಂದ್ಕೊಂಡಿವಿ ಅಂದರೆ ಏನು ಚೆನ್ನಾಗಿಲ್ಲ ಏನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಎಲ್ಲ ಕ್ಲಾಸ್ ಹೊರಗೆ ನೋಡೋದ್ಕಿಂತ ಕ್ಲಾಸ್ ಹೆಂಗಿರುತ್ತೆ ಅಂತ ಮೇನ್ ಅದನ್ನ ತಿಳ್ಕೊಬೇಕಲ್ಲ. ಚೆನ್ನಾಗಿ ಯಾವ ಟೀಚರ್ಸ್ ಚೆನ್ನಾಗಿ ಮಾಡಲ್ಲ ಅನ್ನೋಂಗಿಲ್ಲ. ಎಲ್ಲ ಟೀಚರ್ಸು ಕ್ಲಾಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಫ್ರೆಂಡ್ಸ್ನು ಮಿಸ್ ಮಾಡ್ಕೋತೀನಿ. ಉಮ್ಮಿ ಹಬೀಬಾ ಟು ಶೇರ್ ಯುವರ್ ಒಪಿನಿಯನ್. ಶುಭೋದಯ ಶಿಕ್ಷಕರೇ, ಪ್ರಿಯ ಸ್ನೇಹಿತರೆ ಮತ್ತು ಇಲ್ಲಿ ಹಾಜರಾಗಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲಿಗೆ ನಮ್ಮ ಶಿಕ್ಷಕರಿಗೆ ಧನ್ಯವಾದಗಳು. ನಮ್ಮ ರಸಾಯನಶಾಸ್ತ್ರ ಉಪನ್ಯಾಸಕರು ಸರ್, ನೀವು ಕಲಿಸಿದ್ದ ರಿಯಾಕ್ಷನ್ಗಿಂತ ಪರೀಕ್ಷೆ ಹತ್ತಿರ ಬಂದಾಗ ನಮ್ಮ ಹೃದಯದ ರಿಯಾಕ್ಷನ್ ಜಾಸ್ತಿ ಆಗುತ್ತೆ. ನಮ್ಮ ಪ್ರಾಣಿ ಶಾಸ್ತ್ರದ ಉಪನ್ಯಾಸಕರು ಸರ್ ಮತ್ತು ಮೇಡಮ್, ನೀವು ಪ್ರಾಣಿಗಳ ಬಗ್ಗೆ ಕಲಿಸಿದ್ದೀರಾ. ಆದರೆ ಕೆಲವೊಮ್ಮೆ ನಮ್ಮ ಫ್ರೆಂಡ್ಸ್ ಕೂಡ ಪ್ರಾಣಿಗಳಂತೆ ವರ್ತಿಸುತ್ತಿದ್ದರು. ನಮ್ಮ ಪ್ರಿನ್ಸಿಪಲ್ ಸರ್, ಥ್ಯಾಂಕ್ ಯು ಸರ್ ಫಾರ್ ಟೀಚಿಂಗ್ ಅಸ್ ಇಂಗ್ಲಿಷ್. ಈಗ ನಾವು ಸ್ವಲ್ಪ ಇಂಗ್ಲಿಷ್ ಮಾತಾಡ್ತೀವಿ, ಆದರೆ ಎಕ್ಸಾಮ್ ಪೇಪರ್ ನೋಡಿದಾಗ ಮತ್ತೆ ನಮ್ಮ ತಾಯಿ ಭಾಷೆ ನೆನಪಾಗ್ತದೆ ಸರ್. ಮತ್ತು ನಮ್ಮ ಕನ್ನಡ ಉಪನ್ಯಾಸಕರು, ನಿಮ್ಮಿಂದ ನಾವು ಕನಿಷ್ಠ ಪಾಸ್ ಆಗುವಷ್ಟು ಕನ್ನಡ ಕಲಿತಿದ್ದೇವೆ. ನಮ್ಮ ಭಾಷೆ, ಸಂಸ್ಕೃತಿ ಮತ್ತು ಮೌಲ್ಯಗಳ ಜೊತೆ ನಮ್ಮನ್ನು ಕನೆಕ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ನನ್ನ ಪ್ರಿಯ ಸ್ನೇಹಿತರೆ, ಈ ಭಾಗ ನಿಮಗಾಗಿ. ನೀವು ನನ್ನ ಕಾಲೇಜ್ ಜೀವನದ ಅತ್ಯಂತ ಸುಂದರ ಭಾಗ. ಊಟ ಹಚ್ಚಿಕೊಂಡಿದ್ದು ಪರೀಕ್ಷೆಯಲ್ಲಿ ಆನ್ಸರ್ ಶೇರ್ ಮಾಡಿದ್ದು, ಕೆಲವೊಮ್ಮೆ ಸರಿಯಾಗಿ ಕೆಲವೊಮ್ಮೆ ಇಲ್ಲ, ಎಲ್ಲರೂ ಸೇರಿ ನಾವು ಮಾಡಿದ್ದೇವೆ. ಲಾಸ್ಟ್ ನೀವು ಕಷ್ಟದ ಸಮಯದಲ್ಲಿ ನನಗೆ ಸಪೋರ್ಟ್ ಕೊಟ್ಟಿರಿ. ಸಣ್ಣ ಸಣ್ಣ ಸಂತೋಷಗಳು ಸೆಲೆಬ್ರೇಟ್ ಮಾಡಿದ್ದೀರಿ. ಪ್ರತಿ ದಿನವನ್ನು ಸ್ಪೆಷಲ್ ಆಗಿ ಮಾಡಿದ್ದೀರಿ. ನಿಮ್ಮಿಲ್ಲದೆ ಲೈಫ್ ಸ್ವಲ್ಪ ಬೋರಿಂಗ್ ಆಗಿರುತ್ತದೆ. ಥ್ಯಾಂಕ್ ಯು. ಧನ್ಯವಾದಗಳು. ಉಮ್ಮಿ ಹಮೀಬಾ. Now, I would like to call Purna Shri to share your opinion. ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಮತ್ತು ಮ್ಯಾಥ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ತುಂಬ ಇಷ್ಟಪಡ್ತೀನಿ. ಸರ್ಗಳಾಗಲಿ ಮೇಡಮ್ಗಳಾಗಲಿ ತುಂಬ ಫ್ರೆಂಡ್ಲಿ ಆಗಿ ಮತ್ತು ಅಷ್ಟೇ ಮೆಮೊರಬಲ್ ಆಗಿ ಜೊತೆ ಬಿಟ್ಟು ನಿಮಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತೀನಿ. ಮುಂದಕ್ಕೆ ಥ್ಯಾಂಕ್ ಯು. ಚೆನ್ನಾಗಿ ಹೋಗ್ತೀನಿ. ಧನ್ಯವಾದಗಳು ಪೂರ್ಣಶ್ರೀ.
Now, I would like to call Veena RD to share your opinion. ಲಾಸ್ಟ್ ಸೆಮ್ಮ ಫಿಸಿಕ್ಸು ಮ್ಯಾಥ್ಸು ಅಷ್ಟೇ. ಫಿಸಿಕ್ಸ್ ಕ್ಲಾಸು ಮ್ಯಾಥ್ಸ್ ಕ್ಲಾಸು ಅಷ್ಟೇ ಓಡಾಡಿ ನಮಗೆ ಸಾಕಾ ಹೋಗಿತ್ತು. ಕೆಳಗಡೆ ನಮಗೆ ಕ್ಲಾಸೇ ಕೊಟ್ಟಿದ್ದಿಲ್ಲ, ಲ್ಯಾಬಲ್ಲೇ ಕ್ಲಾಸ್ ಕೇಳ್ತಾ ಇದ್ವಿ. ನಮಗೆ ಮ್ಯಾಗ್ ಹತ್ತಿ ಸಾಕಾ ಹೋಗಿತ್ತು. ಮ್ಯಾಥ್ಸ್ ಅವ್ರ ಬಗ್ಗೆ ಹೇಳ್ಬೇಕು, ಮಾತೇ ಇಲ್ಲ ಅವ್ರ ಬಗ್ಗೆ ಹೇಳೋಕ್ಕೆ. ಮ್ಯಾಥ್ಸ್ ಅವರಾಗಲಿ ಮತ್ತು ಫಿಸಿಕ್ಸ್ ಮ್ಯಾಮ್ಗಳಾಗಲಿ ನಮ್ಮ ಜೊತೆ ಫ್ರೆಂಡ್ಲಿ ಆಗೇ ಇದ್ರು. ನೀವು ಹಾಗೆ ಅವ್ರ ಜೊತೆ ಫ್ರೆಂಡ್ಲಿ ಆಗಿರಿ, ಅವರು ನಿಮ್ಮ ಜೊತೆ ಹಾಗೆ ಫ್ರೆಂಡ್ಲಿ ಆಗೇ ಇರ್ತಾರೆ. ಚೆನ್ನಾಗಿ ಹೋದ್ರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. Ashia on stage. And encouraging us, shaping our future brighter. Thank you, lecturers and my dear. I would like to call Chandana on stage. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಸಿಕ್ಸು ಮ್ಯಾಥ್ಸು ಇಲ್ಲಿ ತುಂಬ ಚೆನ್ನಾಗೈತಿ, ಚೆನ್ನಾಗಿ ಹೇಳ್ತಾರೆ ಎಲ್ಲ ಲೆಕ್ಚರ್ಸು. ಜಾಸ್ತಿ ಕ್ಲೋಸ್ ಆಗಿದ್ರು ಮ್ಯಾಮ್. ನಾವು ಯಾವ ಥರ ರೆಸ್ಪಾನ್ಸ್ ಮಾಡ್ತೀವಿ ಆ ಥರ ಒಂದು ನಮಗೆ ರಿಪ್ಲೈ ಕೊಡ್ತಾರೆ. ಚೆನ್ನಾಗಿ ಓದಿ. ಧನ್ಯವಾದಗಳು ಚಂದನ. Now, I would like to call Fauzia to share your opinion. Good afternoon, everyone. It is a special day for all of us. Today we are celebrating our college farewell party. I feel happy and emotional because our college journey is coming to an end. We have learned many things, made good friends and created unforgettable memories here. I sincerely thank our teachers for their guidance and support. I also thank my friends for making college life fun and memorable. As we leave this college, we will always cherish this wonderful moment. Wishing all my friends a bright and a successful future. Thank you and all the best. ಧನ್ಯವಾದಗಳು ಫೌಜಿಯಾ. Now, I would like to call Sangeeta to share your opinion. ಕಾಲೇಜ್ ನೋಡಕ್ ಮಾತ್ರ ಹಳೆಯದು, ಆದ್ರೆ ಇಲ್ಲಿರೋ ಲೆಕ್ಚರ್ಸ್ ಇರೋ ನಾಲೆಜು ಬೇರೆ ಕಡೆ ಏನೂ ಇಲ್ಲ. ಮತ್ತೆ ಇಲ್ಲಿರೋ ಜೂನಿಯರ್ಸು ಕರೆಕ್ಟಾಗಿ ಹೋದ್ರಿ. ಮತ್ತೆ ಆಲ್ ದ ಬೆಸ್ಟ್. ಧನ್ಯವಾದಗಳು ಸಂಗೀತ. Now, I would like to call Ajmin to share your opinion. Today we are celebrating a very special day filled with both happiness and sadness. We are happy to celebrate these wonderful memories we share, but sad to say goodbye to our friends and teachers. And I would like to say thanks to our teachers for their great support and guidance, and my friends for making this journey wonderful. Thank you. ಧನ್ಯವಾದಗಳು ಆಸ್ಮಿ. Now, I would like to call Roshni to share your opinion. ಗುಡ್ ಆಫ್ಟರ್ನೂನ್ ಎಲ್ರಿಗೂ. ನನಗೆ ಈ ಕ್ಯಾಂಪಸ್ ಅಂದರೆ ಏನೋ ಹಳೆಯದಲ್ಲ. ನಾ ಬಾಲ್ಯದಿಂದನೇ ಇಲ್ಲೇ ಕಲ್ತೀನಿ, ಈಗಿನವರೆಗೂ ಕೂಡ. ಭಾಳ ಮೆಮೊರೀಸ್ ಅಂದರೆ ಮೆಮೊರೀಸ್ ಇದ್ದಾವೆ ನನಗೆ ಕಾಲೇಜಿನಲ್ಲಿ. ನಾನು ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲ್ವರೆಗೂ ಇಲ್ಲೇ ಕಲ್ತಿರೋದ್ರಿಂದ PUCನೂ ಇಲ್ಲೇ ಕಲ್ತೀನಿ. ಎಲ್ಲರೂ ಭಾಳ ಕ್ಲೋಸ್ಲಿ ಅಂದರೆ ಕ್ಲೋಸ್ಲಿ, ಎಲ್ಲ ಟೀಚರ್ಸ್ ಕೂಡ. ನಾವು ಈಗಿನವರೆಗೂ ನಾವು ಎಲ್ಲೇ ದಾರಿಯಲ್ಲಿ ಸಿಕ್ಕಿದ್ರು ನಮ್ಗೆ ನಮ್ಮ ಹೆಸರು ತಗೊಂಡು ಮಾತಾಡ್ತಾರೆ, ಸರ್ ನೀವು ಆರಾಮದಿರಿ ಹಿಂಗಂತ ಅವರೇ ನಮ್ಗೆ ಬಂದು ಮಾತಾಡ್ತಾರೆ. ಹಾಗೆ ನಾನು ಡಿಗ್ರಿಯಲ್ಲಿ ಕೂಡ ಹಿಂಗಿರಲ್ಲ ಸರ್ಸ್ ಅಂತ ತಿಳ್ಕೊಂಡಿದ್ದೆ. ಅದೇ ಇಷ್ಟು ಪ್ರೈಮರಿಯಿಂದ ಇದ್ದಿದ್ದ ಸರ್ಸ್ಗಿಂತನೂ ಕೂಡ ಅವರೇ ಹೆಚ್ಚಿಗೆ ಫ್ರೆಂಡ್ಲಿ ಆಗಿ ನಮಗಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ನೀವು ಭಾಳ ಚೆನ್ನಾಗಿ ಪಾಠ ಮಾಡ್ತೀರಿ. ಇಲ್ಲಿ ಬಂದರೆಲ್ಲ ಅದೇ ಹೇಳ್ತಾರೆ, ಇವರು ಪಾಠ ಚೆನ್ನಾಗಿ ಮಾಡ್ತಾರೆ ಹಂಗಂತ ಹೇಳಿ ಅದೇ ಒಪಿನಿಯನ್ ಶೇರ್ ಮಾಡೋದಲ್ಲ. ಎಲ್ರಿಗೂ ಗೊತ್ತು, ಎಲ್ಲ ಟೀಚರ್ಸ್ ಅಂದ್ಮೇಲೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಪಾಠನ. ನನಗೆ ಡಿಗ್ರಿ ಬಂದೇನಂದ್ರೆ ಫ್ರೆಂಡ್ ಸರ್ಕಲ್ ಅಂದ್ರು ಭಾಳ ಚೆನ್ನಾಗಿದ್ದಂದ್ರೆ ಭಾಳ ಮಸ್ತ್. ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲೇ ಹೊಂಟ್ರು ಯುನಿಟಿ ಅಂತ ಗುಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಒಂಥರ ಗಿಗ್ಗಲ್ ಗ್ಯಾಂಗ್ ಥರ ಎಲ್ಲೇ ಹೋದ್ರು ಒಂಥರ ಮಸ್ತ್ ಕಿರಿಕ್ ಪಾರ್ಟಿ. ಇವ್ರು ನಾವೇನಾದ್ರೂ ಗ್ರೌಂಡಲ್ಲಿ ಅಂತ ಮುಗ್ದೆ ಹೊತ್ತು ಇವ್ರು PM ಸ್ಟೂಡೆಂಟ್ಸ್ ಅಲ್ಲ ಅಂತೇಳಿ ಎಲ್ಲರೂ ಕಂಡು ಹಿಡಿತಾರೆ. ಬರೀ ಸೈನ್ಸ್ ಸೆಕ್ಷನ್ ಅಷ್ಟೇ ಅಲ್ಲ, ಕಾಮರ್ಸ್ ಆರ್ಟ್ಸ್ ಎಲ್ಲ ಸರ್ಸು ಕೂಡ ನಮ್ಮ ಜೊತೆ ಹಾಗೆ ಇದ್ದಾರೆ. ಮತ್ತೆ ಏನು ಹೇಳ್ಬೇಕಂದ್ರೆ ಫುಲ್ ನಮ್ಗೆ ಇದು ಒಂಥರ ಈಗ ತಾನೇ BSc ಫಸ್ಟ್ ಇಯರಿಗೆ ಬಂದಿದ್ವಿ ಅಂತ ಅನಿಸ್ತಿತ್ತು. ಆದರೆ ಅಲ್ಲೇ ಥರ್ಡ್ ಇಯರ್ ಮುಗೀತಂತ ಭಾಳ ಬೇಜಾರಾಗ್ತೈತಿ.
ನಮ್ಮ ಫ್ರೆಂಡ್ಸ್ ನಿನ್ನೆ ಎಲ್ರಿಗೂ ಜೋಕ್ ಮಾಡಾಕತ್ತೀವಿ ನಾವು, ಯಾರು ಕದ್ರೂ ಮಸ್ಕರ ಹಚ್ಕೊಂಡ್ ಬರ್ಬೇಡ್ರಿ, ಅದು ಎಲ್ಲ ಕಣ್ಣಿಗೆ ಹತ್ತೈತಿ ಅಂತ ಹೇಳಿ. ಆದ್ರೆ ಯಾರು ಅಳ್ಬೇಡ್ರಿ, ಬೇಜಾರು ಮಾಡ್ಕೋಬೇಡ್ರಿ. ನಾವು ನೆಕ್ಸ್ಟ್ ಹಿಂಗ ಸಿಗೋಣ ಅಂತ ಹೇಳ್ತೀನಿ. ಎಲ್ಲರೂ ಚೆನ್ನಾಗಿ ಓದಿ, ಜೂನಿಯರ್ಸ್ ಎಲ್ಲ ನೀವು ಚೆನ್ನಾಗಿ ಓದಿ, ಎಕ್ಸಾಮ್ನ ಚಲೋ ಮಾಡ್ರಿ. ಅದೇ ನಾವು ಹೆಂಗೆ ಸರ್ಚ್ ಜೊತೆಗಿದ್ದೀವಿ, ನೀವು ಹಂಗೆ ಇರ್ರಿ. ಸರ್ಚ್ ಮುನ್ನ ಭಾಳ ಮಿಸ್ ಮಾಡ್ಕೊಂತೀವಿ ನಾವೆಲ್ಲರೂ. ಧನ್ಯವಾದಗಳು ರೋಶ್ನಿ. Now I would like to call Deepa to share your opinion. ಗುಡ್ ಆಫ್ಟರ್ನೂನ್ ಎವ್ರಿವನ್. ನಮ್ಗೆ ಕ್ಯಾಂಪಸ್ ಏನು ಹೊಸದಲ್ಲ, ನಾವು LKG ನಾನು ಇಲ್ಲೇ ಕಲ್ತೀವಿ. ನಮ್ಗೆ ಕ್ಯಾಂಪಸ್ನಾಗೆಲ್ಲ ಭಾಳ ಇದ್ದಾವೆ. ಇಲ್ಲಿರೋರು ಆಲ್ಮೋಸ್ಟ್ ನಾವೆಲ್ಲ ಇಲ್ಲೇ ಓದಿದ್ರಿಂದ ನಮಗೆಲ್ಲ ಫ್ರೆಂಡ್ಲಿ ಆಗಿರೋದು ಸಿಕ್ತು. ಆಮೇಲೆ ಲೆಕ್ಚರ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಭಾಳ ಫ್ರೆಂಡ್ಲಿ ಆಗಿದ್ದಾರೆ, ಚಲೋ ಟೀಚ್ ಮಾಡ್ತಾರೆ. ಎಲ್ರಿಗೂ ಆಗುತ್ತೆ. ಧನ್ಯವಾದಗಳು ದೀಪಾ. Now I would like to call Arpita to share your opinion. Doctor known everyone. From PM Physics Lab to ಥ್ಯಾಂಕ್ ಯು ಹೇಳ್ತೀನಿ. ಅವ್ರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ಇಂಥ ಕಾಲೇಜಲ್ಲಿ ಸಿಕ್ಕಿರೋ ಫ್ರೆಂಡ್ಸ್ ಎಲ್ಲೂ ಸಿಕ್ಕಿರಲಿಲ್ಲ. ಇದೇ ಲಾಸ್ಟ್ ಅನ್ಸುತ್ತೆ ನನ್ನ ಜೀವನದಲ್ಲಿ, ಡಿಗ್ರಿ ಲೈಫು. ಈ ಫ್ರೆಂಡ್ಸ್ ಮತ್ತು ಎಲ್ಲೂ ಸಿಗಲ್ಲ ಅನ್ಕೊಂಡಿನಿ. ಎಲ್ಲರೂ ಡೈಮಂಡ್ಸ್ ನೀವು. ಧನ್ಯವಾದಗಳು ಅರ್ಪಿತಾ. Now I would like to call Vandana to share your opinion. ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಫಸ್ಟ್ ಆಫ್ ಆಲ್ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಂತ ಮಾತೇ ಇಲ್ಲ. ಈ ಥರ ಫ್ರೆಂಡ್ಸ್ ಸಿಕ್ಕಿರೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಎಲ್ಲ ಜೂನಿಯರ್ಸ್ಗೂ ಆಲ್ ದ ಬೆಸ್ಟ್. ಎಲ್ಲರೂ ಟೀಚರ್ಸ್ ಜೊತೆ ಥ್ಯಾಂಕ್ ಯು. ಧನ್ಯವಾದಗಳು ವಂದನಾ. Now I would like to call Shama to share your opinion. ಇದೇನು ಕ್ಯಾಂಪಸ್ ನಮ್ಗೆ ಹೊಸದಲ್ಲ. ಇದು ಡೈಲಾಗ್ ಅವ್ರು ಆಲ್ರೆಡಿ ಹೇಳ್ಯಾರ, ನಾನು ಮತ್ತೆ ಪೇಸ್ಟ್ ಮಾಡೇನಿ. ಎಲ್ಲರೂ ಮತ್ತೇನು ತಿಳ್ಕೊಬೇಡ್ರಿ. ನಾವು ಒಂದಿನ ತನಕ ಇಲ್ಲೇ ಓದಿರೋದು, ಎಲ್ಲರೂ ನಮಗೆ ಪರಿಚಯ ಅದ. ಆದರೆ ಡಿಗ್ರಿ ಒಳಗೆ ನನಗೂ ಇಂಥ ಲೈಫ್ ಸಿಗ್ತದಂತ ಗೊತ್ತಿರಲಿಲ್ಲ. ಹೇಳ್ಬೇಕಂದ್ರೆ ನಾನು ಬರ್ತಾನೆ ಇರಲಿಲ್ಲ ಡಿಗ್ರಿಗೆ. ಥ್ಯಾಂಕ್ಸ್ ಟು ಮೈ ಬೆಸ್ಟ್ ಫ್ರೆಂಡ್ ರೋಶ್ನಿ. ಆಕಿ ಸಲುವಾಗಿ ನಾನು ಇವತ್ತು ಡಿಗ್ರಿಯಲ್ಲಿ ಫೈನಲ್ ಇಯರ್ವರೆಗೂ ಬಂದಿರೋದು. ನಮ್ಮ ಸರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅದಕ್ಕೇನು ಮಾತೇ ಇಲ್ಲ, ಅಂದ್ರೂ ನಾನು ಹೇಳ್ತೀನಿ. ನಮ್ಮ MC ಪಾಟೀಲ್ ಸರ್ ಅಂದ್ರೆ ನಮ್ಗೇನು ಹೊಸದಲ್ಲ, ಅವರು ನಮ್ಮ ಪ್ರಿನ್ಸಿಪಲ್ ಆಗಿದ್ರು. ಅವ್ರು ಒಂದೇ ಒಂದು ಮಾತು ಹೇಳ್ತಿದ್ರು ಕ್ಲಾಸ್ನಾಗ, ಏನೋ ಸರ್ಸು ಏನೋ ವಿಜ್ಞಾನಿಗಳು ಇಷ್ಟ್ರಾಗ ಹುಟ್ಟಿ ಇಷ್ಟ್ರಾಗ ಸತ್ತಾರ ಅಂತೇಳಿ, ಅದನ್ನು ಪ್ರಾಕೆಟ್ನಾಗೆ ಹುಟ್ಟಿ ಪ್ರಾಕೆಟ್ನಾಗೆ ಸತ್ತಾರ ಇವ್ರು ಅಂತ ಹೇಳ್ತಿದ್ರು. ಪಂಡಿವಟ್ಟಿ ಸರ್ ಅವರು ತುಂಬ ಭಾಳ ಚೆನ್ನಾಗಿ ಪಾಠ ಮಾಡಿದ್ದಾರೆ, ಗ್ರಾಮರ್ ಎಲ್ಲ ಕಲಿಸಿದ್ದಾರೆ, ಇಂಗ್ಲೀಷ್ನಲ್ಲಿ ಸ್ಪೀಕ್ ಮಾತಾಡಕ್ಕೆ ಎಲ್ಲ ಹೇಳಿದ್ದಾರೆ. ಆಮೇಲೆ ರವಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಸ್ಪೆಕ್ಟ್ ಮಾಡ್ಕೊಂಡೇ ಇರ್ತಾರೆ. ಅದಂತೂ ನಮ್ಮ ಕ್ಲಾಸ್ನಲ್ಲಿ ಎಲ್ಲರೂ ಸ್ಪೆಕ್ಟ್ ಇದ್ದಾರೆ, ಎಲ್ಲರೂ ಕಾಮಿಡಿ ಮಾಡ್ತಾರೆ. ಆಮೇಲೆ ಲೋಕೇಶ್ ಸರ್ ಅಂದ್ರೆ ನಿನ್ನೆ ಆದರೂ ಬೈದಾರೆ, ಅದಕ್ಕೆ ನಾವೇನು ತಿಳ್ಕೊಂಡಿದ್ವಿ, ಇವತ್ತೊಂದೇನೋ ಇರ್ತೀವಿ ಸರ್, ಇವತ್ತು ಬೈದ್ಬಿಟ್ರೆ ಸೆಕೆಂಡ್ ಪೀರಿಯಡ್ ಬಂದು ಬೈತಿದ್ರೆ ಏನು ಅನಿಸ್ತಿದ್ದಿಲ್ಲ, ಫಸ್ಟ್ ಪೀರಿಯಡ್ ಬಂದೇ ಬೈದ್ಬಿಟ್ರು ಅನ್ನೋ ಅನಿಸ್ಬಿಟ್ಟಿತ್ತು. ಶಿಂದೆ ಸರು ಅಷ್ಟೇ, ಅವರು ಭಾಳ ಕ್ಲೋಸ್ ಆಗಿರ್ತಾರೆ. ಅವ್ರ ಕ್ಲಾಸ್ನಾಗ ಅವಾಗ ಒಂದ್ಸತಿ ಮಾತಾಡಿದ್ದಕ್ಕೆ ಬೈದ್ಬಿಟ್ಟಿದ್ರು ಎಲ್ಲರೂ ಕ್ಲಾಸ್ ತಗೊಂಡಾಗ. EVS ಕ್ಲಾಸ್ನಾಗ ಮಲ್ಲಿಕಾರ್ಜುನ್ ಸರ್ ಅಂತೂ ಕುತ್ಕೊಂಡಲ್ಲೇ ಎಲ್ಲ ನಮ್ಮ ಡಿಗ್ರಿನ ಮುಗಿಸ್ಬಿಟ್ಟಿದ್ದಾರೆ. ಆಮೇಲೆ ನನಗೆ ನೆನಪು ಮಾಡ್ಕೊಂಡ್ರೆ ಫೋಟೋ ತೆಗಿಬೇಕಾದ್ರೆ ಎಲ್ಲರೂ GPS ಫೋಟೋನ ಹಾಕ್ರಿ ಅಂತ ಹೇಳಿ. ಆಮೇಲೆ ಭಾಗ್ಯ ಮ್ಯಾಮ್ ಅಂತೂ ಭಾಳ ಇನ್ಸ್ಪೈರ್ ಮಾಡಿದ್ದಾರೆ ನಮಗೆಲ್ಲ. ಯಾವಾಗ ಸ್ವೀಟ್ ಆಗ್ತಿರ್ತಾರೆ ನಮ್ಮ ಜೊತೆ. ಆದ್ರೆ ಏನು ಮ್ಯಾಮ್ ಇಷ್ಟು ಮೇಲೆ ನಾವು ಸಿಗಂಗಿಲ್ಲ ನಿಮಗೆ, ನೀವು ನಮ್ಗೆ ಕೂಡ ಸಿಗಂಗಿಲ್ಲ. ಆಮೇಲೆ ಭವ್ಯ ಮ್ಯಾಮ್ ಹೇಳ್ಬೇಕಂದ್ರೆ ಅವ್ರು ಸ್ಟಾರ್ಟಿಂಗ್ ಭಾಳ ಸ್ಲೋ ಪಟ್ಟ ಮಾಡ್ತಿದ್ರಿ. ಈಗ ನಮ್ಗೆ ನೋಡಿದ್ರೆ ಮ್ಯಾಮ್ ಈಗ ಹಿಂಗಿದ್ರೇನ ಅವಾಗ ಸ್ಟಾರ್ಟಿಂಗ್ ಹಂಗೆ ಮಾಡಿದ್ರೆ ನನಗೆ ಅನಿಸ್ಬಿಟ್ಟು. ಆದರೆ ಅವರು ಕೂಡ ಇನ್ಮೇಲೆ ಸಿಗೋದು. ಪಲ್ಲವಿ ಮ್ಯಾಮ್ ಕೂಡ ಅಷ್ಟೇ ಭಾಳ ಕ್ಲೋಸ್ ಇರ್ತಾರೆ. ಆಮೇಲೆ ಜೂನಿಯರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ಅಷ್ಟೇನು ಪರಿಚಯ ಇಲ್ಲ, ಅಂದ್ರೂ ನಮ್ಮ ತಂಗಿಯರ್ತಾರೆ ನೀವೆಲ್ಲ ಅಂತ ಹೇಳ್ತೀನಿ. ಎಲ್ಲರೂ ಚೆನ್ನಾಗಿ ಓದಿ.
ನೆಕ್ಸ್ಟ್ ಎಲ್ಲ ಎಲ್ಲರೂ ಸರ್ ಜೊತೆ ಎಲ್ಲ ಚೆನ್ನಾಗಿ ಬಿಹೇವ್ ಮಾಡಿದ್ರಿ, ಎಲ್ಲರ ಜೊತೆನೂ ಚೆನ್ನಾಗಿ ಕ್ಲೋಸ್ ಆಗಿದ್ರಿ. ನಮ್ದೇ ಬ್ಯಾಚ್ ಅಂತ ಅನ್ಸ್ಕೊಂಡು ನಮ್ಮ ಬ್ಯಾಚ್ನ ಭಾಳ ಲಕ್ಕಿ ಅಂತ ಅನ್ಕೊತೀನಿ. ನಾವು 10 ಜನ ಇದ್ರು 10 ಜನನು ನನ್ನ ಬಟರ್ಫ್ಲೈ ತರ ಅಂತ ಅನ್ಕೊತೀನಿ. ನಾವೆಲ್ರಿಗೂ ಹೆಸರು ಇಟ್ಬಿಟ್ಟವಿ, ಎಲ್ಲರ ಮುಂದೆನೂ ಅವ್ರ ಹೆಸರು ಮುಂದೆ ಎಲ್ಲರೂ ಬಟರ್ಫ್ಲೈ ಬಟರ್ಫ್ಲೈ ಅಂತ ಹಾಕಿದ್ದೀವಿ. ಜೂನಿಯರ್ಸ್ ಎಲ್ಲರೂ ಮಸ್ತ್ ಇದ್ದೀರಿ, ಎಲ್ಲರೂ ಚೆನ್ನಾಗಿ ಹೋದ್ರಿ, ಚೆನ್ನಾಗಿ ಸ್ಕೋರ್ ಮಾಡಿದ್ರಿ. ನಮ್ಮ ಮಗನಿಂದು ಒಂದು ಬ್ಯಾಚ್ ಅಂತ ಅನ್ಕೊಳ್ಳಿ. ಈ ಜಗಳ ಎಲ್ಲ ಕಾಮನ್ ಎಲ್ಲದ್ರಾಗೂ. ಆಮೇಲೆ ಲಕ್ಷ್ಮಿ ಬಗ್ಗೆ ಹೇಳ್ಬೇಕಂದ್ರೆ ಆಕೆ ಸ್ಟಾರ್ಟಿಂಗ್ ಕ್ಲೋಸ್ ಆಗಿದ್ದಿಲ್ಲ, ಈಗ ಕ್ಲೋಸ್ ಇದ್ದಾಳೆ. ಎಲ್ಲರ ಬಗ್ಗೆನೇ ಬೇಕು ಅನ್ನೋಕೆ ಅನ್ನಿಸ್ತಾಳೆ. ನಮ್ಗೆಲ್ಲರೂ ಹುಡುಗಿರು ಡ್ಯಾನ್ಸ್ ಮಾಡೋದ್ರಲ್ಲಿ ಸಂಗೀತ ಮತ್ತೆ ಬಂದನು. ಆಮೇಲೆ ವೀಣಾ ಕಾಮಿಡಿ ಅವಾಗ ಡೈಲಾಗ್ ಹೊಡಿತಾ ಇರ್ತಾಳೆ. ದೀಪ ಅಷ್ಟೇ ಸೈಲೆಂಟ್ ಆಗಿರ್ತಾಳೆ. ಅವಾಗ ನಮ್ದೆಲ್ಲ ಹೈಸ್ಕೂಲ್ ಸ್ಟೋರೀಸ್ ಎಲ್ಲ ಹೇಳ್ಬೇಕಾದ್ರೆ ಹೇಳ್ತಾಳೆ. ಅರ್ಪಿತಾಗೂ ಕೂಡ ಏನಂದ್ರೆ ನಾವು ದುರ್ಗದ ಹೈಸ್ಕೂಲು, ಆಕಿಗೆ ಅವಾಗ ಹೇಳ್ತಿರ್ತವೆ ನೀ ಏನಂದ್ರೆ ಅವ್ರು ಹಿಂಗಿದ್ರಿ, ನಾವು ದುರ್ಗದ ಹಿಂಗಿದ್ವಿ ಅಂತ ಹೇಳಿ. ಚಂದನ ಕೂಡ ನಮ್ಮ ಹೈಸ್ಕೂಲೇ, ಆದ್ರೆ ಪೂರ್ಣ ನಮ್ಮ ಸ್ಕೂಲ್ ಇದ್ದಿದ್ದಿಲ್ಲ. ಅಂದ್ರೆ ಆಕೆ ಬಂದಿದ್ದೆ ಡಿಗ್ರಿಗೆ. ಆಕಿ ನಮ್ಮ ಸರ್ ಮಗಳೇ, ಆದ್ರೂ ಆಕಿ ಇಷ್ಟು ಕ್ಲೋಸ್ ಆಗಿದ್ದಾಳೆ ಅಂತ ಅನ್ಕೊಂಡಿದ್ದಿಲ್ವ. ಆಕಿನೂ ಭಾಳ ಕ್ಲೋಸ್ ಆಗಿದ್ದಾಳೆ. ನನ್ನ ಬೆಸ್ಟ್ ಫ್ರೆಂಡ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಮಾತಿಲ್ಲ. ಆಕಿನ ಸಲುವಾಗಿ ನಾನು ಡಿಗ್ರಿ ಪೂರ್ತಿ ಮುಗಿಸಿದ್ದೀನಿ ಅಂತ ಅನ್ಕೊಂತೀನಿ. ಆಮೇಲೆ ಜೂನಿಯರ್ಸ್ ಹೇಳ್ಬೇಕಂದ್ರೆ ಶ್ರಾವಣಿ ಕೂಡ ಎಷ್ಟು ಕ್ಲೋಸ್ ಆಗದಾಳೆ ಅಂದ್ರೆ ಆಕೆಗೆ ನಮ್ಮ ಗ್ರೂಪಲ್ಲಿ ಕೂಡ ಆ್ಯಡ್ ಮಾಡಿದ್ದೀವಿ. ಅಷ್ಟು ಕ್ಲೋಸ್ ಆಗಿ ನಮ್ಮ ಜೊತೆ ಅದಾಳೆ. ಆಮೇಲೆ ಸೀಸನ್ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅವರೆಲ್ಲ ನನಗೆ ಫ್ರೆಂಡ್ಸೇ. ಆಮೇಲೆ ಅವರು ಸ್ವಲ್ಪ ಜನ PUC ದಾಗೂ ಇದ್ರು, ಅವರು ಕೂಡ ಇನ್ನೊಂದು ಯಾವಾಗ ಸಿಕ್ಕಾಗ ಕಾಮಿಡಿ ಮಾಡ್ತಿರ್ತೀವಿ. ಆಮೇಲೆ ಹಬೀಬಾ ಅಂದ್ರೆ ಆಕೆಗೆ ಅಂದ್ರೂ ಫುಲ್ ಕಾಮಿಡಿ, ಕನ್ನಡ ಬರಂಗಿಲ್ಲ, ಅದರಲ್ಲಿ ಕಾಮಿಡಿ ಮಾಡ್ತಿದ್ವಿ. ಸಂಗೀತಕ್ಕೂ ಅಷ್ಟೇ, ಆಕೆ ಹಿಂದಿ ಜೊತೆ ಆಕೆ ಜೊತೆ ಹಿಂದಿ ಮಾತಾಡೋದು ಹಂಗೆಲ್ಲ. ಕವನನು ಅವಾಗ ಬಂದಿರ್ತಾಳೆ, ಮಾತಾಡ್ತೀವಿ. ಆಮೇಲೆ ನಾವೆಲ್ಲ ನಗಾ ಕುಂತಿದ್ವಿ, ಅಷ್ಟೊತ್ತಿಗೆ ನಗಾ ಕುಂತಿದ್ವಿ. ಸರ್ ಭಾಷಣ MC ಪಾಟೀಲ್ ಸರ್ ಭಾಷಣ ಮಾಡಬೇಕಾದ್ರೆ ಅನ್ಕೊಂಡಿದ್ವಿ ಎಲ್ಲರೂ ನಿದ್ದೆ ಮಾಡ್ತೇವೇನೇನೋ, ತಣ್ಣಗೆ ಗಾಳಿ ಬರಾಕುಂತತಿ, ಮಳೆ ಬರಾಕುಂತತಿ ಅಂತ ಸರ್ ಮಾಡಿದ ಭಾಷಣ ನೋಡಿ ಬಲೂನ್ಸ್ ಎಲ್ಲ ಢಮ್ ನಿದ್ದೆ ಎಲ್ಲ ಹಾರೋಯ್ತು. ಆಮೇಲೆ ಜೂನಿಯರ್ಸ್ ಎಲ್ಲರೂ ಚೆನ್ನಾಗಿ ಓದಿ, ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೀರಿ, ಯಾರು ಬ್ಯಾಕ್ ಉಳಿಸ್ಕೊಬಾಡ್ರಿ, ಎಲ್ರಿಗೂ ಆಲ್ ದ ಬೆಸ್ಟ್. ನನ್ನ ಬೆಸ್ಟ್ ಫ್ರೆಂಡ್ಸು ಆಮೇಲೆ ನಮ್ಮೆಲ್ಲ 10 ಡೈಮಂಡ್ಸ್ಗಳಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ನನಗೆ ಈ ಸಿಚುವೇಶನ್ ಬರುತ್ತೆ ಇಲ್ಲ ಗೊತ್ತಿಲ್ಲ, ಅಂದ್ರೂ ನೀವೆಲ್ಲರೂ ಸಿಕ್ಕಾಗ ನಾನು ಬಂದು ನಿಮ್ಮನ್ನ ಮೀಟ್ ಆಗ್ತೀನಿ ಅಂತ ಹೇಳ್ತಾ ನಾನು ಧನ್ಯವಾದಗಳು ಶ್ರಮ. Now I would like to call Lakshmi to share your opinion. Be ready guys, it's big speech. ಆರಾಧನದ ಮಹಂತಪ ಹಾಗೂ ಮೃತ್ಯುಂಜಪಗಳನ್ನು ಮನದಲ್ಲಿರುತ್ತಾ ವೇದಿಕೆ ಮೇಲಿರುವ ಎಲ್ಲ ನನ್ನ ಗುರುಗಳಿಗೂ ಮಧ್ಯಾಹ್ನದ ಶುಭಾಶಯ ಹಾಗೂ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯ. ಒಂದು ಡಿಗ್ರಿ ಸೆಂಡಪ್ ಅಂದ್ರೆ ಅದು ಸ್ಟಾರ್ಟ್ ಆಗೋದು ಡಿಗ್ರಿ ಸ್ಟಾರ್ಟಿಂಗ್ ಅಡ್ಮಿಷನಿಂದ. ಸ್ವಲ್ಪ ಒಂದು ಮೆಮೊರಿ ಹಚ್ಕೊಳಕ್ಕೆ ಇಷ್ಟಪಡ್ತೀನಿ. ಅದು ಸರಿಗೆ ನೆನಪೈತಲ್ಲ ಗೊತ್ತಿಲ್ಲ. ಫಸ್ಟ್ ನಾನು ಇಲ್ಲಿ ಅಡ್ಮಿಷನ್ ಮಾಡಕ್ಕೆ ಬಂದಾಗ ನಾನು ಫಸ್ಟ್ ಮಾರ್ಕ್ಸ್ ಕಾರ್ಡ್ ತಗೊಂಡು PME ಮಾಡ್ಸಂದಿದ್ದೆ ಮಲ್ಲಿಕಾರ್ಜುನ್ ಸರ್. ಹೇಳಕ್ ಬರ್ಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ನಮ್ದು ವೆಲ್ಕಮ್ ಸ್ಟಾರ್ಟ್ ಆಗಿತ್ತು. ಇವರೆಲ್ಲ ಹೇಳ್ದಂಗೆ ನನ್ನ ಫ್ರೆಂಡ್ಸ್ ಜೊತೆ ಜಾಸ್ತಿ ಇರ್ತಿಲ್ಲ, ನನ್ನ ಸೀನಿಯರ್ ಜೊತೆ ಇರ್ತಿದ್ದೆ. ಅಂದ್ರೆ ನಮ್ಮ ಸೂಪರ್ ಸೀನಿಯರ್. ಒಂದು ಸೀನಿಯರ್ಸ್ ಅನ್ನ ಹೆಂಗಿರ್ಬೇಕು ಅಂತ ನೋಡಿ ಕಲ್ತಿದ್ದೆ ಅವ್ರಿಗೆ ನಾವು. ಯಾಕಂತಂದ್ರೆ ಒಂದು ಕಾಂಪಿಟೇಷನ್ ಅಂತ ಬಂತು ಅಂತಂದ್ರೆ ಯಾರು ಎನ್ಕರೇಜ್ ಮಾಡ್ತಿದ್ರಲ್ಲೋ ಗೊತ್ತಿಲ್ಲ. ಅಂದ್ರೆ ಈ ಫ್ರೆಂಡ್ಸ್ ಆಗಿರ್ಬೋದು, ಅಂದ್ರೆ ಅವ್ರ ಕಾಂಪಿಟೇಷನ್ಗೆ ಅವ್ರು ಪ್ರಿಪೇರ್ ಆಗ್ತಿರ್ತಾರೆ. ಆದ್ರೆ ನನ್ನ ಸೀನಿಯರ್ಸ್ ನನಗೆ ಎಷ್ಟು ಪ್ರೋತ್ಸಾಹ ಮಾಡ್ತಿದ್ರು ಅಂತಂದ್ರೆ ನನಗೆ ಬಾಕ್ಸ್ ಸಹ ಅವರೇ ತಿನ್ನಿಸ್ತಿದ್ರು. ಅಂದ್ರೆ ನೀವು ಕಾಂಪಿಟೇಷನ್ಗೆ ರೆಡಿ ಆಗು, ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ ಸೀನಿಯರ್ಸ್ನ ಕೊಟ್ಟೈತಿ ಈ ಕ್ಯಾಂಪಸ್ಸು. ಅಷ್ಟೇ ಅಲ್ಲ, ನಮ್ಮ ಜೂನಿಯರ್ಸ್ ಆಗಿರ್ಬೋದು, ಸೀನಿಯರ್ಸ್ನ ಕಳ್ಕೊಂಡಾಗ ನಾವು ಏನೋ ಒಂದು ಫೀಲ್ ಮಾಡ್ತಿದ್ವಿ. ಅಂದರೆ ನಾವು ಕ್ಲಾಸ್ನಲ್ಲಿ ಅಷ್ಟೇ, ಬೇರೆ ಯಾರು ನಾವು ಫ್ರೆಂಡ್ಸ್ ಆಗಲ್ಲ ಅಂತ ಇದ್ದಾಗ ಬಂದಿರೋದೇ ಜೂನಿಯರ್ಸು. ಹೆಮ್ಮೆಯಿಂದ ಹೇಳ್ತೀನಿ ಅವ್ರು ನನ್ನ ಜೂನಿಯರ್ಸ್ ಅಂತ. ಯಾಕಂದರೆ ಒಂದು ಬಾಕ್ಸಿಂದ ಹಿಡಿದು ಎಲ್ಲನೂ ಶೇರ್ ಮಾಡ್ಕೊಂಡಿವಿ. ಮೆಮೊರೀಸ್ ಇರ್ಬೋದು, ನಾವೆಲ್ಲ ಸೇರಿ ಲಗೋರಿ ಆಡಿದ್ದಿರ್ಬೋದು, ಅವೆಲ್ಲೂ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ಯಾಕಂದರೆ ಚೈಲ್ಡ್ಹುಡ್ಡಿಂದ ನಮಗೆ ತಿಳಿಯೋದಿಲ್ಲ. 1 to 7 ಫೇಸ್ ಹೆಂಗಿರ್ತೈತಿ ಅಂದರೆ ಹುಡುಗರು ಗೊತ್ತು, ಎಲ್ಲ ನಮ್ಮ ಮೈಂಡ್ ಒಳಗೆ ಏನು ಆಗ್ತಿರ್ತೈತೇನೋ ನಮಗೆ ಗೊತ್ತಿರಲ್ಲ. ಅಲ್ಲಿ ಫ್ರೆಂಡ್ಸ್ನ ನಾವು ಹಚ್ಕೊಳ್ಳೋದು ಕಾಮನ್. ಆಮೇಲೆ 8 to 10th ಇರುತ್ತಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಫೇಸ್ ಆಗಿರ್ತೈತಿ. ಆ ಫೇಸ್ ಬಿಟ್ಟರೆ ಬರೋದು ಡಿಗ್ರಿ ಲೈಫ್. ಇಲ್ಲಿ ಸಿಗೋಂಥ ಫ್ರೆಂಡ್ಸ್ ಆಗಿರ್ಬೋದು, ಜೂನಿಯರ್ಸ್ ಆಗಿರ್ಬೋದು, ಸೀನಿಯರ್ಸ್ ಆಗಿರ್ಬೋದು, ಎಲ್ಲ ಬೇರೆ ಕಡೆ ಹೋದರೆ ಅವಶ್ಯಕತೆಗೋಸ್ಕರ ಫ್ರೆಂಡ್ಸ್ ಆಗ್ತಾರೆ, ಅಥವಾ ಇವ್ರು ಏನೋ ಓದ್ತಾರೆ ಅಂತ ಫ್ರೆಂಡ್ಸ್ ಆಗ್ತಾರೆ. ಅದು ಬಿಟ್ಟರೆ ನಿನಗೆ ನಾನು ಇರ್ತೀನಿ ಅಂತ ಹೆಗಲು ಕೊಡೋ ಫ್ರೆಂಡ್ಸ್ ಸಿಗೋದು ಡಿಗ್ರಿ ಲೈಫಲ್ಲಿ ಅಂತ ಅನಿಸುತ್ತೆ. ನೆಕ್ಸ್ಟ್ ಟೀಚರ್ಸ್ ಬಗ್ಗೆ ಹೇಳ್ಬೇಕು ಅಂತಂದರೆ ಹೇಳಿದೆ, ಆರ್ಟ್ಸ್, ಕಾಮರ್ಸ್, ಸೈನ್ಸ್ದಲ್ಲಿ ನಮ್ಮ ಕ್ಲಾಸ್ ರೂಮ್ ಇಲ್ಲಿ ಫಸ್ಟ್ ಇತ್ತು. ಅಂದರೆ IQS ರೂಮ್ ನಮ್ಮ ಕ್ಲಾಸ್ ರೂಮ್ ಆಗಿತ್ತು. ಎಲ್ಲರೂ ಆ ಕ್ಲಾಸ್ ರೂಮ್ ನೋಡ್ಕೊಂಡು ಯಾಕಂದ್ರೆ
ಕಾಮರ್ಸ್ ಸೈನ್ಸ್ ಲೆಕ್ಚರರ್ಸ್ ಆಗಿರ್ಬೋದು, ಈಗ ಯಾರೋ ಒಬ್ರು ನಮ್ಮ ಸಬ್ಜೆಕ್ಟ್ ಟೀಚರ್ಸ್ ಅವ್ರು ಸ್ಪೆಷಲ್ ಅನ್ನೋ ಹಾಗಿಲ್ಲ. ಪ್ರತಿಯೊಬ್ಬರು ಕೂಡ ಒಂದು ತಂದೆ ಸ್ಥಾನದಲ್ಲಿ, ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ನಮಗೆ ಬುದ್ಧಿ ಹೇಳ. ನಾನು ತಾಯಿ ಸ್ಥಾನಕ್ಕೆ ಅಂದರೆ ಇಡೀ ಕ್ಯಾಂಪಸ್ ಅನ್ಬೋದು, ಪಲ್ಲವಿ ಮ್ಯಾಮ್ ಅಂತ ಹೇಳ್ತೀನಿ. ಅವರಿಗೆ ಈ ಕ್ವೀನು ಅಥವಾ ಏನೋ ಒಂದು ವರ್ಡ್ ಕೊಡೋಕ್ಕಿಂತ ಹೆಚ್ಚು ನಾನು ಜಾಸ್ತಿ ಅವ್ರನ್ನ ದೇವತೆ ಅಂತ ಕರಿತೀನಿ. ಅವ್ರ ಲುಕ್ಕಿಂಗ್ ಇರ್ಬೋದು ಅಥವಾ ಅವ್ರು ತೋರಿಸೋ ಆ ಪ್ರೀತಿ ಇರ್ಬೋದು ಯಾರ ಹತ್ರನೂ ಸಿಗಲ್ಲ ಅಂತೀವಿ. ಯಾಕಂದ್ರೆ ಮನಿ ಫುಡ್ ಅಥವಾ ಹೋಟೆಲ್ ಫುಡ್ ನಾವು ಕಂಪ್ಯಾರಿಸನ್ ಮಾಡ್ತೀವಿ. ಮನಿ ಒಳಗೆ ತಾಯಿ ಬಡಿಸೋ ರೀತಿನೇ ಬೇರೆ ಇರ್ತೈತಿ, ಆದ್ರೆ ಹೋಟೆಲ್ ಒಳಗೆ ನಾವು ಕೊಟ್ಟು ತಿನ್ನೋ ಊಟದ ಟೇಸ್ಟೇ ಬೇರೆ ಇರ್ತೈತಿ. ಆ ಥರ ನಾವು ಎಲ್ಲೂ ಮಾಡಿಲ್ಲ. ಮನಿ ಒಳಗೆ ಇದ್ದಾಗ ಆ ಪ್ರೀತಿನ ಇಲ್ಲಿ ಬಂದು ಕೊಟ್ಟಿದ್ದಾರೆ. ಅವ್ರಿರೋ ಕೇರ್ ಕನ್ಸರ್ನ್ ಜಾಸ್ತಿ ಕೊಟ್ಟಿದ್ದಾರೆ. ನನಗೊಂದು ಸ್ಪೆಷಲ್ ಮೂಮೆಂಟ್ ಅಂದರೆ ನೀನು ಜಾಸ್ತಿ ನನ್ನ ಫುಡ್ ವಿಚಾರದಾಗ ಅವ್ರು ಎಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅವ್ರ ಫುಡ್ ನೀನು ಅದನ್ನ ತಿನ್ನಲ್ಲ ಇನ್ನು ತಿನ್ನಲ್ಲ ಅಂತ ಹೇಳಿದ್ರು ಪರ್ಸ್ನಲ್ ಆಗಿ ಒಂದು ಗುಲಾಬ್ ಜಾಮೂನ್ ಮಾಡ್ಕೊಂಡು ಕೊಟ್ಟಿದ್ರು. ಎಲ್ಲಿ ಸಿಗುತ್ತೆ ಹೇಳಿ ಇಂಥ ಪ್ರೀತಿ ಅಂದರೆ ಎಲ್ರಿಗೂ ಕಾಮನ್. ಈ ಹುಡುಗಿ ಒಬ್ಬಳು ಯಾರೋ ಓದ್ತಾಳೋ ಅಥವಾ ಇವ್ರದ್ದು ಏನೋ ಆಯಿತು, ಇವ್ರ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಥವಾ ಏನೋ ಒಂದು ಹಿಡ್ಕೊಂಡು ಟೀಚರ್ಸ್ ಅಳಿಯೋಂಥ ಈ ಕಾಲದಲ್ಲಿ ಅಂದರೆ ಬೇರೆ ಕಡೆ ನಾವು ಕಾಲೇಜ್ನಾಗ ಹೋಗಿರ್ಬೋದು, ಅವ್ರ ಬ್ಯಾಕ್ಗ್ರೌಂಡ್ ನೋಡ್ತಾರೆ ಅಥವಾ ಅವ್ರು ಹಿಂಗದರೆ ವಿದ್ಯಾರ್ಥಿಗಳು ಬಿಹೇವಿಯರ್ ಸರಿ ಇಲ್ಲ. ಆದರೆ ಆ ಬಿಹೇವಿಯರ್ ಸರಿ ಇಲ್ಲ ಅನ್ನೋದನ್ನ ತಿದ್ದಿ ಹೇಳಿ ಇವ್ರ ಬ್ಯಾಕ್ಗ್ರೌಂಡ್ ಹೀಗಿದೆಯಾ, ಈ ಹುಡುಗರು ಫ್ಯೂಚರ್ ಹೀಗಿರುತ್ತೆ ಅಂತ ಗುರ್ತಕ್ಕೆ ಸಾಗ್ತಾ ಇತ್ತು ಒಬ್ಬ ಒಳ್ಳೆ ಶಿಕ್ಷಕರಿಂದ. ಅಂತ ಶಿಕ್ಷಕರನ್ನ ಪಡೆದಿರೋ ನಾವೇ ಪುಣ್ಯವಂತಂತ ಹೇಳಕ್ಕೆ ಇಷ್ಟಪಡ್ತೀವಿ. ನೆಕ್ಸ್ಟ್ ಮಲ್ಲಿಕಾರ್ಜುನ್ ಸರ್ ಗೊತ್ತಿಲ್ಲ, ಒಬ್ಬ ಶಿಕ್ಷಕ ನಮ್ಮನ್ನ ಬೆಳೀತಿರ್ತಾರೆ ಅಥವಾ ಏನೋ ಚಲೋ ಕೊಟ್ಟಿರ್ತೈತಿ ಸ್ಟೂಡೆಂಟ್ಸ್ ಗ್ರಾಫ್ ಅಂತ. ಅವಾಗ ಎಲ್ಲರೂ ಎನ್ಕರೇಜ್ ಮಾಡ್ತಾರೆ, ನೀವು 10 ಜನ ಗ್ರೂಪ್ ಭಾಳ ಚಲೋ ಐತಿ, ಯೂನಿಟಿ ಐತಿ ಅಂತ. ಯಾವುದೋ ಒಂದು ಸಡನ್ ಬ್ಯಾಡ್ ಇನ್ಸಿಡೆಂಟ್ ಅಥವಾ ಏನೋ ಮೂಮೆಂಟ್ ಆಗಿ ಆ 10 ಜನ ಬಿದ್ದಾಗ ಇರ್ತಿದ್ದು ಮಲ್ಲಿಕಾರ್ಜುನ್ ಸರ್ ಅಂತ ಹೋಗ್ತೀವಿ ಸರ್. 10 ಜನನು ಬಿಟ್ಬಿಟ್ಟಿದ್ವಿ ನಾವು. ಈ ಕಾಲೇಜ್ ಇಷ್ಟೇ, ಏನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ಆದಾಗ ಈ ಕಾಲೇಜ್ ಇಷ್ಟೇ, ಎಲ್ಲರೂ ನೋಡೋ ದೃಷ್ಟಿನೇ ಬೇರೆ ಇರ್ತೈತಿ ಅಂತ ಫಸ್ಟಲ್ಲಿ ಹೇಳ್ತೀನಿ. ಒಂದು ತಂದೆ ಸ್ಥಾನದಾಗ ನಿಂತು ನಾವು ಇವತ್ತಿಗೂ ಈ ಥರ ಮಾತಾಡೋಕ್ಕೆ ಕಾರಣ ಆಗಿದ್ದೆ ಅವರಿಬ್ಬರು ಸರ್. ಎಲ್ಲ ಸರ್ಸು ಒಂದು ಸಿಲೆಬಸ್ ಮುಗಿಸ್ಬೇಕು ಅಂತ ಜಾಸ್ತಿ ಕ್ಲಾಸ್ ತಗೊಳ್ಳೋದಕ್ಕೆ ಎಕ್ಸ್ಟ್ರಾ ಕ್ಲಾಸ್ ಇರಲಿ ಎಲ್ಲ ಮಾಡ್ತಾರೆ. ಆದರೆ ಅವ್ರ ಕ್ಲಾಸ್ ಒಳಗೆ ಒಂದು ಫಿಲಾಸಫಿ ಹೇಳಿ ನಾವು ಮುಂದೆ ಹೆಂಗಿರ್ಬೇಕು, ಫ್ರೆಂಡ್ಸ್ ಜೊತೆ ಹೇಗಿರ್ಬೇಕು ಅಥವಾ ಹೊರಗೆ ಏನಿದೆ ಜಗತ್ತು ಅಂತ ಹೇಳ್ಕೊಟ್ಟಿದ್ದೆ ಇಬ್ರು ಸರ್. ಗೊತ್ತಿಲ್ಲ ಜೀವನದಲ್ಲಿ ಆ 2 ಸರ್ಸ್ ಇರಲ್ಲ, 2 ಅಧ್ಯಾಯಗಳು ಥರ. ಅಧ್ಯಾಯ ಯಾವಾಗಲೂ ಏನೋ ಒಂದು ನಮಗೆ ಪ್ರಾಬ್ಲಮ್ ಐತಿ ಅಂತ ಅಂದರೆ ಡಿಕ್ಷನರಿ ಹೆಂಗೆ ನೋಡ್ತೀವೋ ಆ ಇಬ್ರು ಸರ್ ಮಾತುಗಳನ್ನ ಹಂಗೆ ನೋಡ್ತೀವಿ. ಅವ್ರಿಗೆ ಗೊತ್ತಿಲ್ಲ ಅವ್ರು ಸರ್ ಎಲ್ಲ ವರ್ಡ್ಸು ಅಥವಾ ಅವ್ರು ಹೇಳೋ ಎಲ್ಲ ಫಿಲಾಸಫಿ ಕ್ಲಾಸ್ ಇದು ನನ್ನ ಫೋನ್ನೇ ರೆಕಾರ್ಡ್ ಅದ. ಅವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ನಾನು ರೆಕಾರ್ಡಿಂಗ್ ಆನ್ ಮಾಡಿ ಫೋನ್ ಮೇಲೆ ಇಟ್ಬಿಟ್ಟಿದ್ದೆ. ಥ್ಯಾಂಕ್ ಯು ಸರ್, ಅಷ್ಟೊಂದು ಮೆಮೊರೀಸ್ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ನಮ್ಮ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಗೊತ್ತಿಲ್ಲ ತುಂಬ ತಪ್ಪುಗಳಾಗಿದೆ ಮ್ಯಾಮ್, ಅದನ್ನೆಲ್ಲ ಕ್ಷಮಿಸಿ. ಮತ್ತು ನಮಗೆ ಅಷ್ಟೊಂದು ಮೊದಲಿನ ರೀತಿ ಥರನೇ ನಮಗೆ ಈಗೂ ಕೂಡ ಶಿಕ್ಷಣ ಕೊಟ್ಟಿದೆ. ತುಂಬ ಥ್ಯಾಂಕ್ಸ್. ಯಾಕಂದ್ರೆ ಏನೋ ಒಂದು ಇನ್ಸಿಡೆಂಟ್ ಆಯ್ತು ಅಂದರೆ ಎಲ್ಲರೂ ಮನಸ್ಸಿನಾಗ ಇಟ್ಕೊಂಡು ನಮ್ಮನ್ನು ಬೈತಾರೆ. ಅದು ನೀವು ಯಾವತ್ತೂ ಮಾಡಿಲ್ಲ. ಎಷ್ಟೇ ನಾವು ಕಷ್ಟಪಟ್ಟರು ಅದು ಮುಂದ್ಕೊಂಡು ಮತ್ತೊಂದೇ ಪ್ರೀತಿನೇ ಕೊಟ್ಟಿದ್ದೀರ. ಗವೆ ನಾವು ಅಷ್ಟೇ ಸ್ಟಾರ್ಟಿಂಗ್ ಬಂದಾಗ ಎಲ್ಲರೂ ನಾವು ಅಕ್ಕ ಅಂತಿದ್ರೆ, ಯಾಕಂದರೆ ಸೇಮ್ ನಮಗೆ ಅಕ್ಕನ ಥರನೇ ಇದ್ದೀರ ಮ್ಯಾಮ್. ನೀವು ಏನೋ ತಪ್ಪು ಮಾಡ್ತಾರೆ ಬೈಕ್ ಹೇಳೋದಾಗಿರಲಿ ಎಲ್ಲರೂ ಸಪೋರ್ಟಿವ್ ಆಗಿ ಇಟ್ಕೊಳ್ತೀರಿ ಅಥವಾ ಹಿಂಗಲ್ರಿ ಅಂತ ಹೇಳೋದು ತುಂಬ ಇಷ್ಟ ಆಗೈತಿ. ಕೆಮಿಸ್ಟ್ರಿ ಸರ್ ಬಗ್ಗೆ ಹೇಳ್ಕೊಂಡ್ರೆ ಅವ್ರು ತುಂಬ ಪ್ರೀತಿ ಕೊಟ್ಟರು ನನಗೆ. ಬೇರೆ ಅಂದರೆ PU ಹುಡುಗರೆಲ್ಲ ನನ್ನ ಕೆಮಿಸ್ಟ್ರಿ ಸರ್ ಮಗಳು ಅಂದ್ಕೊಂಡಿದ್ರಂತ ಅವ್ರು ಆ ಥರ ಮಾತಾಡ್ಸೋದಕ್ಕೆ. ನೀವು ಕೆಮಿಸ್ಟ್ರಿ ಸರ್ ಮಗಳು ಅಂತ ಕೇಳಿದ್ದು ಐತಿ. ಅಷ್ಟೊಂದು ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಸರ್ ಅದು ತಂದೆ ಪ್ರೀತಿ ಹೇಗೆ ಅಂತ, ಅದನ್ನ ನಿಮ್ಮಲ್ಲಿ ನಾವು ಅಂತಿದ್ದೀವಿ. ಆಮೇಲೆ ಇಂಗ್ಲೀಷ್ ಸರ್ ಅಷ್ಟೇ. ಈಗ ಇಂಗ್ಲೀಷ್ ಸರ್ ಲೆಕ್ಚರರ್ ಆಗಿದ್ದಾಗ ನಮ್ಮ ಮಾತಾಡ್ಸಿದ್ದಾರೆ, ಅವ್ರು ಪ್ರಿನ್ಸಿಪಲ್ ಆದಾಗ ಮಾತಾಡ್ಸಿದ್ದಾರೆ. ಯಾಕಂದರೆ ಅವ್ರ ಜವಾಬ್ದಾರಿಗಳು ಹೆಚ್ಚಿಗೆ ಆಗಿರ್ತಾವೆ, ಟೈಮ್ ಕಡಿಮೆ ಇರ್ತೈತಿ. ಆದರೂ ನಾವು ಕ್ಯಾಂಪಸಲ್ಲಿ ಬಂದಾಗ ಏನೋ ಒಂದು ಗುರುತಿಸಿ ನಾವು ಎಷ್ಟೇ ಫೆಸಿಲಿಟೀಸ್ ಸರ್ ಅದು ಪ್ರಾಬ್ಲಮ್ ಐತಿ ಇದು ಪ್ರಾಬ್ಲಮ್ ಐತಿ ಅಂದರೆ ಇಮಿಡಿಯೇಟ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಸರ್. ಕನ್ನಡ ಮ್ಯಾಮು ಅದೊಂಥರ ಲ್ಯಾಂಗ್ವೇಜೇ ಹಾಗೆ ಮನಸ್ಸಿಗೆ ಹತ್ತಿರ ಆಗಿರ್ತದೆ ಲ್ಯಾಂಗ್ವೇಜು. ಆ ಲ್ಯಾಂಗ್ವೇಜ್ ಎಷ್ಟೋ ಮೌಲ್ಯಗಳನ್ನ ಕಲಿಸಿದ್ದಾರೆ. ಅವರು ಲೈಫ್ ಸ್ಟೋರೀಸ್ನ ಕೊಟ್ಟು ಉದಾಹರಣೆ ಕೊಟ್ಟು ನಮಗೆ ಪಾಠ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಫ್ರೆಂಡ್ಸ್ ಬಗ್ಗೆ ಹೇಳಬೇಕು. ಇಂಥ ಮಂಗಗಳೆಲ್ಲೂ ಸಿಗಲ್ಲ. ಹಾಗೆ ನಮಗೆ ಅದು ಒಬ್ರು ಏನಾದರೂ ಮಾಡೋದು ಎಲ್ಲರೂ ಅದನ್ನೇ ಮಾಡ್ತೀವಿ. ಮ್ಯಾಮ್ ನನಗೆ ಒಂದು ಟೈಟಲ್ ಕೊಟ್ಟಿದ್ರು, ಇವ್ರು 10 ತಲೆ ರಾವಣನ ಥರ ಅದ್ರ ವಿಚಾರ ಒಂದೇ ಥರ ಇರ್ತೈತಿ ಅಂತ. ಆಮೇಲೆ ಮೊನ್ನೆ ಬೈದಿದ್ರಿ ಮ್ಯಾಮ್ ಚಿಪಿಟಿ ನೋಡ್ಕೊಂಡು ಬರ್ತಿದ್ವಿ ಅಂತ. ಅವತ್ತು ಅದೇ ಥಾಟ್ ಬಂತು. ನೀವು ಹೇಳಿದ ನಿಜ ಅನ್ನಿಸ್ತು. ನಾವೆಲ್ಲರೂ ಒಂದೇ ಮೈಂಡ್ ಮಾಡಿ ಒಂದೇ ಆನ್ಸರ್ ಬರ್ತಿದ್ವಿ. ನೆಕ್ಸ್ಟ್ ಎಲ್ಲರೂ ಕೂಡ ಚೆನ್ನಾಗಿ ಓದ್ರಿ, ಡಿಗ್ರಿ ಲೈಫ್ನ ಎಂಜಾಯ್ ಮಾಡಿರಿ. ಓದೋದು ಎಲ್ಲೆಲ್ಲೂ ಸಿಗ್ತೈತಿ. ಆದರೆ ನೀವು
ಮನೇಲಿ ನಿಮ್ಗೆ ಓದೋಕ್ಕೋಸ್ಕರ ಟೈಮ್ ಕೊಡ್ರಿ, ಆದರೆ ಕಾಲೇಜ್ ಫ್ರೆಂಡ್ಸ್ ಯಾವತ್ತೂ ಸಿಗಲ್ಲ. ಆ ಫ್ರೆಂಡ್ಸ್ ಜೊತೆ, ಜೂನಿಯರ್ಸ್ ಜೊತೆ, ಸೀನಿಯರ್ಸ್ ಜೊತೆ ಆಗಲಿ ಬಾಂಧವ್ಯಗಳನ್ನ ಬೆಳೆಸ್ಕೊಳ್ಳೋಕೆ ಟ್ರೈ ಮಾಡಿರಿ. ಹಾಗೆ ಸರ್ಸ್ ಜೊತೆ ಕೂಡ ಚೆನ್ನಾಗಿರಿ. ಇಂಥ ಸರ್ಸ್ ನಿಮಗೆ ಎಷ್ಟು ಕೋಟಿ ಕೊಟ್ಟರು ಹೊರಗಡೆ ಸಿಗಲ್ಲ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮಾತಾಡಲಿಕ್ಕೆ ಕಾಲೇಜಿಗೆ ಬಂದಾಗ ಫಸ್ಟ್ ನಾನು ಯಾರ ಥರ ಹೇಟ್ ಮಾಡಿದೆ ಅಂದರೆ ಅವರು 10 ಜನ ಒಬ್ಬರು ನನಗೆ ಇಷ್ಟ ಇರಲಿಲ್ಲ. ಅವ್ರ ಮುಖ ಕಂಡ್ರೆ ನನಗೆ ಆಗ್ತಿರ್ಲಿಲ್ಲ, ಅಷ್ಟು ಹೇಟ್ ಮಾಡಿದೆ. ಒಂದಿನ ಡಿಬೇಟ್ ಕಾಂಪಿಟೇಷನಿಗೆ ಅಂತ ಭಾಗ್ಯ ಮ್ಯಾಮ್ ನನ್ನ ಲಕ್ಷ್ಮಿ ಅಕ್ಕನ ಪರ್ಸನಲಿ ಕರ್ಕೊಂಡು ಹೋದ್ರು ರಾಣೆಬೆನ್ನೂರಿಗೆ ಅಂತ. ಅಲ್ಲಿ ನನಗೆ ಒಂದು ಅರ್ಥ ಆಯ್ತು ಅವಳ ಮೈಂಡ್ ಸೆಟ್ ಹೆಂಗೆ, ಅವಳು ಹೆಂಗೆ ಅಂತ. ಥ್ಯಾಂಕ್ ಯು ಮ್ಯಾಮ್. ನಾನು ಇವತ್ತು ಅವ್ರ ಜೊತೆಗೆ ಅಷ್ಟು ಕ್ಲೋಸ್ ಆಗಿದ್ದೇನೆ ಅಂತ ರೀಸನ್ನೇ ನೀವು. ಅವಳ ಜೊತೆಗೆ ಸೇರ್ಕೊಂಡು ಆ ಕ್ಲಾಸಲ್ಲಿ ಎಂಟ್ರಿ ಆದೆ. ಅವ್ರ ಬಗ್ಗೆ ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಫುಲ್ಲಿ ನೆಗೆಟಿವ್ ಥಾಟ್ಸ್. ನಾನು ಏನೋ ಒಂದು ದೊಡ್ಡ ಬೇರೆ ದೇಶದಿಂದ ಬಂದಿನಿ ಅನ್ನೋ ಜೊತೆ ನನ್ನ ನೋಡ್ತಿದ್ರು ಎಲ್ಲರೂ. ಆ್ಯಂಡ್ ಇವಾಗ ಆ ಕ್ಲಾಸ್ ನನ್ಗೇನೋ ನಾನೆಲ್ಲೋ ಒಂದು ಸ್ವಲ್ಪ ಡಲ್ ಆಗಿ ಕೂತೆ ಅಂದ್ರೆ ಏನಕ್ಕೆ ನೋಡಿ ಅಂತ ಓಡ್ತಿರೋದೇ ನೀವು ಅಜ್ಜನ ಒಗ್ಗಟ್ಟಿನಲ್ಲಿ ಬದಲಿದೆ ಅಂತ ಅವಾಗ ಯಾವಾಗೋ ಹೇಳಿದ್ರು. ಬಟ್ ಇವಾಗ ನಂಗೆ ಅದರ ಅರ್ಥ ನಿಮ್ಮನ್ನೆಲ್ಲರೂ ನೋಡಿ ಗೊತ್ತಾಯ್ತು. ನೀವು ಬರೀ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಜೂನಿಯರ್ಸ್ಗೆ ಅಷ್ಟೇ ಕ್ಲೋಸ್ ಅಲ್ಲ. ಲಕ್ಷ್ಮಿ ಅಕ್ಕ ಮಾತಾಡುವಾಗ ಮಲ್ಲಿಕಾರ್ಜುನ್ ಸರ್ ಕಣ್ಣಲ್ಲಿ ನೀರು ಬಂತು. ಅಷ್ಟು ಹತ್ರ ನೀವೆಲ್ಲ ಲೆಕ್ಚರ್ಸ್ಗೆ ಆಗಲಿ ಸ್ಟೂಡೆಂಟ್ಸ್ಗೆ ಆಗಲಿ ಥ್ಯಾಂಕ್ ಯು. ನನ್ನ ಜೊತೆ ಯಾವಾಗಲೂ ನಿಂತಿದ್ದಕ್ಕ. ನೆಕ್ಸ್ಟ್ ಇಯರ್ ನಾ ಹೆಂಗೆ ಸರ್ವೈವ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸ್ಟಿಲ್ ಯಾವತ್ತೂ ನಿಮ್ಮ ಆ ಚಾನಲ್ ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು. ಎಲ್ಲ ಟೈಮಲ್ಲೂ ನನ್ನ ಬಗ್ಗೆ ಯಾರೋ ಒಂದು ನೆಗೆಟಿವ್ ಆಗಿ ಮಾತಾಡಿದ್ದಕ್ಕೂ ನನ್ನ ಜೊತೆಗೆ ನೀವು ನಿಂತ್ರಿ. ಯಾರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಒಂದ್ಸಲ ಮಾತಾಡಿಲ್ಲ. ಯಾರಿಗೂ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡೋವಾಗಲೂ ನನ್ನ ಬಿಟ್ಟು ಮಾಡಿಲ್ಲ. ಯಾವ ₹1 ನಾನು ನಿಮಗೆ ಕೊಟ್ಟಿಲ್ಲ. ಸ್ಟಿಲ್ ನಾನು ಕೊಡ್ತೀನಿ ಅಂದಾಗ ಬಿಡು ಶ್ರಾವಣಿ ನಿಮ್ಮ ಹಾರ್ಟಲ್ಲಿ ಇದೆಯಾ, ನೀನು ಕೊಡೋದು ಬೇಡ ಅಂತೀರಾ. ಅದಕ್ಕಿಂತ ದೊಡ್ಡದೇನೂ ಇಲ್ಲ. ನಿಮ್ಮನ್ನು ನೋಡಿ ನಾನು ಇವಾಗ ನನ್ನ ಕ್ಲಾಸ್ನವ್ರ ಜೊತೆಗೆ ಅಟ್ಲೀಸ್ಟ್ 1 ವರ್ಷದವರು ನೀವೆಲ್ಲರ ಜೊತೆಗಿರ್ತೀರಲ್ಲ, ಆ ಥರ ನಾನು ಅವ್ರ ಜೊತೆಗಿರ್ಬೇಕು ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು. ಏನೆಲ್ಲ ಒಂದು ರೀತಿಯಲ್ಲಿ ನನಗೆ ಇನ್ಸ್ಪಿರೇಷನ್. ಹೌದು, ಲಕ್ಷ್ಮಿ ಅಕ್ಕ ಬರೀ ಕಾಲೇಜಲ್ಲಿ ಅಷ್ಟೇ ಅಲ್ಲ, ಮನೆಗೆ ಹೋದ ತಕ್ಷಣ ಫೋನ್ ಮಾಡಿನೂ ಆದ್ರೂ ಅಷ್ಟೇ. ನಾನು ಒಂದು ದಿನ ಬರಲಿಲ್ಲ ಅಂದರೆ ಯಾಕೆ ಬಂದಿಲ್ಲ, ಏನಾಯ್ತು ಯಾರೋ ಏನೋ ಅಂದ್ರು ಅಂದ ತಕ್ಷಣ ಶ್ರಾವಣಿ ಈ ಥರ ಹಿಂಗಂದ್ರು, ಇದನ್ನು ಸರಿ ಮಾಡ್ಕೋ. ನಾನು ಏನೋ ಒಂದು ತಪ್ಪು ಮಾಡಿದೆ ಅಂದ ತಕ್ಷಣ ಇಲ್ಲ ಇದು ನಿನ್ನೆ ತಪ್ಪು, ಇದನ್ನು ನೀನು ಸರಿ ಮಾಡ್ಕೋ ಅಂತ ಎಲ್ಲ ಟೈಮ್ನಾಗೂ ನನಗೆ ಹೇಳಿದ್ವಿ. ಥ್ಯಾಂಕ್ ಯು. ಇದನ್ನು ಬಿಟ್ಟರೆ ನನ್ನ ಹತ್ರ ನಿಮ್ಗೆ ಹೇಳಲಿಕ್ಕೆ ಏನೂ ಇಲ್ಲ. ಇನ್ನು ಯಾವತ್ತೂ ಮರೆಯಲ್ಲ. Now I would like to call Dr. Malikarjun sir to share your opinion about this favorite batch. Respected dignitaries on the dais and my dear student friends. ಇದೊಂಥರ ಖುಷಿ ಫಂಕ್ಷನು ಅಥವಾ ದುಃಖ ಫಂಕ್ಷನು ಅಂತ ಅರ್ಥ ಆಗಲಿಲ್ಲ. ಸ್ವಲ್ಪ ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ ಆಲ್ ದಿ ಬೆಸ್ಟ್ ಅಂತ ಮಾಡ್ತೀನಿ. ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತೀವಿ. ಇವರು 3 ವರ್ಷ ಹೆಂಗೆ ಅವ್ರಿಗೂ ಗೊತ್ತಾಗಿಲ್ಲ, ನಮಗೂ ಗೊತ್ತಾಗಿಲ್ಲ. ಯಾಕಂದರೆ ಇವ್ರಿಗಿಂತ ಮುಂಚೆ ಒಂದು 2024 ಬ್ಯಾಚ್ ಒಂದು ಕೀರ್ತಿ ಮತ್ತು ಸಿಂಧು ಅಂತ ಹೇಳಲ್ಲ, ಅದು ಬ್ಯಾಚ್ ಹಿಂಗೆ ಇತ್ತು. ಸೊ ಇವ್ರು ಅವ್ರ ಜೊತೆ ಜಾಸ್ತಿ ಪಳಗ್ದವ್ರು, ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಅವ್ರಿಗೆ ಡೈಲಿ ಬೆಳೆದವ್ರು. ಅಲ್ಲಿಂದ ಅವರು ಫಸ್ಟ್ ಇಯರ್ಸಿಂದಲೇ ಹೆಚ್ಚು ಕಡಿಮೆ ಅವ್ರ ಜೊತೆ ಸೇರಿ ಫೈನಲ್ ಕ್ಲಾಸಿಗೂ ಕೊಡ್ತಾರೆ. ಅವಾಗಲೇ ಆ ಥರ ಒಂದು ಬಾಂಧವ್ಯ ಬೆಳೆಸ್ಕೊಂಡು ಬಂದು ಈ ಹಂತಕ್ಕೆ ಬಂದಾರ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಆ್ಯಂಡ್ ಜೂನಿಯರ್ಸು ನೀವು ಸ್ವಲ್ಪ ರೆಗ್ಯುಲರ್ ಕ್ಲಾಸಿಗೆ ಅಟೆಂಡ್ ಆಗಿ ಆ ಥರ ನೋಡಿ ನಮಗೆ ಒಳ್ಳೆಯದಂತ ಹೇಳಿ ಥ್ಯಾಂಕ್ ಯು. Now I would like to call Bhagya Ma'am to share. ಫೇರ್ವೆಲ್ ಸಮಾರಂಭ ಎಲ್ಲ ಇರುವಂಥ ಎಲ್ಲ ಗುರುಗಳು ಕೂಡ ಹೋಗಿ ಅವರಿಗೂ ಮಧ್ಯಾಹ್ನ ಹೋಗಿಸ್ತಾರೆ. ಮನೆಯಲ್ಲಿ ತಂದೆ ನೋಡಿದ್ರೆ ನಮಗೆ ಸ್ಟ್ರಿಕ್ಟ್ ಅಂತ ಅನಿಸುತ್ತೆ, ಎಲ್ಲರಿಗೂ ಸ್ಟ್ರಿಕ್ಟ್ ಮಾಡ್ಕೊಳ್ತಾರ ಅಂತ ಅನಿಸುತ್ತೆ. ತಾಯಿ ನೋಡಿದ್ರೆ ಭಾಳ ಮಮತೆ ಅನಿಸುತ್ತೆ, ಪ್ರೀತಿ ಅನಿಸ್ತೈತಿ. ಯಾವಾಗ ನೋಡಿದ್ರು ಅವ್ರು ಏನೇ ಮಾಡಿದ್ರು ಅದು ಸರಿ ಅನಿಸುತ್ತೆ. ಬಟ್ ಮನೆಯಲ್ಲಿ ಒಬ್ಬರು ಆರೋ ಹಾಗಿರಲೇಬೇಕು. ನಾನು ಫಸ್ಟಿಗೆ ಬಂದಾಗ
ಲಾಸ್ಟ್ ಇಯರ್ ಇವರು ಫಸ್ಟ್ ಇಯರ್ ಟೀಚ್ ಮಾಡಿದ್ದ ವರ್ಷಂಗು ರೇವತಿಗೂ ಎಲ್ಲರಿಗೂ ಹೇಳ್ಕೊಂಡು ಬಂದ್ಬಿಟ್ರೆ ಕ್ಯಾಂಪಸ್ ಒಳಗೆ ಅವ್ರು ಭಾಳ ಸ್ಟ್ರಿಕ್ಟ್ ಅದಾರ ಭಾಳ ಸ್ಟ್ರಿಕ್ಟ್ ಅದಾರ ಏನಂತ ಹೇಳಿದ್ರು ಅಂದರೆ ನೀವು ತುಂಬ ಸ್ಟ್ರಿಕ್ಟ್ ಮಾಡಬೇಡ ಮದುವೆ ಸ್ಟ್ರೆಂತಿಲ್ಲ ಅವ್ರು ಇರೋ ಹುಡುಗರೆಲ್ಲ ಬಿಟ್ಟೋಗ್ಬಿಟ್ಟಾರ ಮತ್ತು ಅವು ಸೆಕೆಂಡ್ ಇಯರ್ ಅಂದರೆ ಈ ಫಸ್ಟ್ ಇಯರ್ ಇವಾಗೇನೋ ಅವರು ಒಂದು ಆಗೋ ಬೇಡ ಅಂತ ಒಂದು 13 ಜನ ಏನೋ ಆಗಿದ್ರು ಅವರು ಮತ್ತು ಅದು ಹೋಗ್ಬಿಟ್ಟಿರ್ತೀವಿ ಅವ್ರು ಒಂದು ಮಾತಿಗೆ ಬೆಲೆ ಕೊಟ್ಟು ನಾನು ಓಕೆ ಸ್ವಲ್ಪ ಫ್ರೆಂಡ್ಲಿ ಆಗಿರೋಣ ಅಂತ ಅಂದ್ಕೊಂಡ್ವಿ. ಸರ್ ಯಾವಾಗಲೂ ಮ್ಯಾಥ್ಸ್ ಅವ್ರು ನಮಗೆ ಕಾಲ್ ಮಾಡಬೇಕು, ನಾವು ಅವ್ರಿಗೆ ಕಾಲ್ ಮಾಡಬೇಕು. ಸರ್ ಫೈನಲ್ ಇಯರ್ ಹುಡುಗಂತ ಒಂದು ಹೆಸರಿಟ್ಟಿದ್ರಿ ಇವ್ರು ಯಾವಾಗಲೂ ಫಿಸಿಕ್ಸ್ ಅಂದರೆ ಗಂಡನ ಮನೆ, ಮ್ಯಾಥ್ಸ್ ಅಂದರೆ ತವ್ರು. ಇವ್ರು ಯಾವಾಗಲೂ ಎಲ್ಲಿ ಇದಕ್ಕೆ ಇಷ್ಟಪಡ್ತಿದ್ರು ಅಂದರೆ ತವ್ರ ಮನೆಗೆ 5 ನಿಮಿಷ ನಾವೇ ಒಂದೂವರೆ ಕರೆದ್ರೆ 2:30 ಆರಾಮಾಗಿ ಬರೋರು. ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಚಾಲೆಂಜ್ ಟೈಮ್ ಅನ್ನ ಮ್ಯಾಥ್ಸ್ ಅಲ್ಲೇ ಸ್ಪೆಂಡ್ ಮಾಡ್ತಾ ಇದ್ರು. ಮೇ ಬಿ ಅದು ತವ್ರ ಮನೆ ಪ್ರೀತಿ ಜಾಸ್ತಿ ಇದೆ. ಎವ್ರಿ ಟೈಮ್ ನಾವು ಸ್ಟಿಕ್ ಮಾಡಿದಾಗ ಇಷ್ಟು ಡಲ್ ಆಗಿ ಮುಖ ಇಟ್ಕೊಂಡು ಹೋಗ್ತಿದ್ರು. ಮತ್ತೊಂದು 2 ದಿನ ಸಾರಿ ನಮ್ಮನೆಯವರು ಮತ್ತೆ ಅದೇ ಕಂಟಿನ್ಯೂಸ್ ಅದೇ ಮದುವೆ. ಹೆಂಗೆ 2 ಇಯರ್ಸ್ ಕಳೆದ್ವಿ ಅನ್ನೋದು ಗೊತ್ತಿಲ್ಲ. ಇವರಲ್ಲಿ ಒಂದು ಬೆಸ್ಟ್ ಥಿಂಗ್ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಟ್ಯಾಲೆಂಟ್ ಇದೆ. ಥ್ಯಾಂಕ್ ಯು ರೋಶ್ನಿ. ನನ್ನ ಮಗನ ಡ್ಯಾನ್ಸು ಆಡಿಯೋದೆಲ್ಲ ವಿಡಿಯೋ ಎಲ್ಲ ಸೆಟ್ ಮಾಡ್ಕೊಡೋದ್ರಿಂದ ಹಿಡಿದು ನನ್ನ ಇವರೆಲ್ಲ ಯೂತ್ ಫೆಸ್ಟಲ್ಲಿ ತುಂಬ ಪ್ರೈಸನ್ನ ಗಳಿಸಿದ್ದಾರೆ. ಒಳ್ಳೇದಾಗಲಿ. ಸೊ ಭಾಳ ಚೆನ್ನಾಗಿ ಮಾತಾಡಿದ್ರಿ. ಬಹುಶಃ ಏನು ಗೊತ್ತಾ, ಕೊನೆಗೂ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಹಾಗಾಗಿ ಏನೇ ಮಾಡಿದ್ರೆ ಅಲ್ಟಿಮೇಟ್ಲಿ ಯುವರ್ ವರ್ಕ್ ಶುಡ್ ಬಿ ಇಂಪ್ರೂವ್ ವಿತ್ ಯುವರ್ ವರ್ಕ್. ಹಾಗಾಗಿ ನಿಮ್ಗೆ ಬೇಕಾದ ಎನರ್ಜಿ ಇದೆ, ಟ್ಯಾಲೆಂಟ್ ಇದೆ, ನೀವು ಫೋಕಸ್ ಆಗಿ ನಾವೊಂದು ಯಾಕಂದ್ರೆ ಬೇಕಾದಷ್ಟು ಮತ್ತು ಟ್ಯಾಲೆಂಟ್ ಇದೆ, ಯಾರು ಇಲ್ಲ ಅಂತ ಪ್ರತಿಭೆ ಇದೆ ಅಂದರೆ ಅದು ಏನಾಗಿದೆ ಅಂದರೆ ಯಾವ ದಿಶೆಯಲ್ಲಿ ಯಾವ ದಿಕ್ಕಿನಲ್ಲಿ ಉಪಯೋಗ ಆಗ್ಬೋದು, ಉಪಯೋಗ ಆಗ್ತಿಲ್ಲ, ಬೇರೆ ಎಲ್ಲರೂ ಆಗ್ತದೆ. ಒಂದೇ ಮಾತು ಹೇಳ್ತಾನೆ, ಒಂದು ಇರುವೆ ಮತ್ತು ಆನೆ 2 ಪ್ರೀತಿ ಮಾಡಿ ಮದುವೆ 3 ದಿನ ಆನೆ ಸತ್ತೋದು. ಅವಾಗ ಇರುವೆ ಹೇಳ್ತಾರೆ, ಓ ಪ್ರೇಮ ಅಂದರೆ 1 ದಿನ ಪ್ರೀತಿಗಾಗಿ ನಾವು ಜೀವನದಕ್ಕೂ ಗುಂಡಿ ತೊಡ್ಬೇಕಾಯ್ತಲ್ಲ ಅಂತ ಹೇಳಿ. ನಿಮಗೆ ನಿಮ್ಮ ಬದುಕು ಒಳ್ಳೆಯದಾಗಲಿ, ಪ್ರತಿಭೆ ಆ ಇದು ಮಾಡಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯ ತುರ್ಜೆ ಹಬ್ಬಗಳ ಮತ್ತು ಪೂಜ್ಯ ಮಹಂತಪ್ಪಗಳ ಪಾದಗಳಿಗೆ ಕೊಡಗೊಟ್ಟು ವೇದಿಕೆಯ ಮೇಲಿನ ಎಲ್ಲ ಗಣ್ಯರಿಗೆ ನನ್ನ ಅನಂತ ನಮನಗಳು. ಬಹಳ ಚೆನ್ನಾಗಿ ಕಾಣ್ತಾ ಇದ್ದೀರಿ, ಬಹಳ ಖುಷಿ ಆಗ್ತಾ ಇದೆ. ಈ ಸೌಂದರ್ಯ ಅನ್ನುವಂಥದ್ದು ಕಣ್ಣಿನ ಮಿತಿ, ಗುಣ ಅನ್ನುವಂಥದ್ದು ಹೃದಯಕ್ಕೆ ಇಳಿಯುವಂತಹ ಸಾಧನ ಅನ್ನುವಂಥದ್ದು. ನೀವೆಲ್ಲ ಗುಣವಂತರಾಗಿ ಅನ್ನುವಂಥದ್ದನ್ನ ಬಹಳ ಚೆನ್ನಾಗಿ ಶ್ರೀ MC ಪಾಟೀಲ್ ಸರ್ ಬಹಳ ಚೆನ್ನಾಗಿ ಹೇಳಿದ್ರು. ಉಳಿದೆಲ್ಲ ಟೀಚರ್ಸು ನಿಮ್ಗೆ ಹೇಳಿದ್ದಾರೆ. ಸದ್ಗುಣಗಳಿಂದ ನೀವು ಗುರುತಿಸಿಕೊಳ್ಳಿ ಎನ್ನುವಂಥದ್ದು. ಆಕಸ್ಮಿಕ ಆಗಮನ ತಂತು ನಮಗೆ ಚೇತನ, ಅನಿವಾರ್ಯದ ನಿರ್ಗಮನ ತಂತು ನಮಗೆ ಜೀವನ ಅನ್ನುವಂಥದ್ದು. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ, ಹೈಯರ್ ಎಜುಕೇಶನ್ ಮಾಡಿ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅನ್ನುವಂಥದ್ದು. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳೇ ಇದ್ದೀರಿ. ನೀವು ಯಾರ ಮುಂದೆನೂ ಕೈ ಚಾಚುವಂತಿರಬಾರ್ದು ಅನ್ನುವಂಥದ್ದು. ಈ ಬಾಳ ಸಂತೆಯಲ್ಲಿ ದುಡಿದು ಪಡೆದುದು ಎಷ್ಟು ಲೆಕ್ಕ ಹಾಕುತ್ತಾ ನಾವು ಸಾಗಬೇಕು. ಈ ಬಾಳ ಸಂತೆಯಲ್ಲಿ ದುಡಿದು ಪಡೆದುದು ಎಷ್ಟು ಲೆಕ್ಕ ಹಾಕುತ್ತಾ ನಾವು ಸಾಗಬೇಕು. ಬಾಯಿ ಬಿಟ್ಟು ಬೇಡಿಯ ಜೋಕೆ, ಬಾಯಿ ಬಿಟ್ಟು ಬೇಡಿಯ ಜೋಕೆ, ಬಲವಿರಲು ದುಡಿಯಲು ಇನ್ನೊಬ್ಬರ ಹಂಗೇಕೆ ಅನ್ನುವಂಥದ್ದು. ಬಲವಿರಲು ದುಡಿಯಲು ಇನ್ನೊಬ್ಬರ ಹಂಗೇಕೆ. ನೀವು ದುಡಿಬೇಕಾದಂತಹ ಬಲವನ್ನ ಈ ಹಂತದಲ್ಲಿ ಗಳಿಸಿಕೊಳ್ಳುವಂಥದ್ದು. ಆ ಬಲವನ್ನ ನೀವು ಪಡೆದಿದ್ದೇ ಆದ್ರೆ ನೀವು ಬೇಕಾದಷ್ಟು ನಿಮ್ಮ ಭವಿಷ್ಯತ್ತಿಗೆ ಬೇಕಾದಂತಹದ್ದನ್ನ ಸಂಪಾದಿಸಿಕೊಳ್ಳಿಕ್ಕೆ ನೀವು ಸಿದ್ಧರಾಗ್ತೀರಿ ಅನ್ನುವಂಥದ್ದು. ಇನ್ನೊಂದು ಹೇಳ್ತಾರೆ, ದೂರ ದಾರಿಯ ಪಯಣ, ಹೆಗಲ ಬುತ್ತಿಯ ಗಂಟು, ಬಗಲ ಬಿಂದಿಗೆಯ ನೀರು, ಕತ್ತಲಾಗುವ ಮುನ್ನ ಬದುಕಿನ ಧರ್ಮಶಾಲೆಯ ಸೇರೋ ಪಥಿಕ. ಅಂದ್ರೆ ಇಲ್ಲಿ ನೀವು ಬಹಳ ಬುತ್ತಿಯನ್ನ ನಾವು ಕಟ್ಟಿ ಕಳಿಸ್ತಾ ಇದ್ದೀವಿ ಅಂತ ಭಾವಿಸ್ಕೊಳ್ತಿದ್ದೀವಿ. ಬಗಲ ಬಿಂದಿಗೆಯನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ದೀವಿ. ನೀವೆಲ್ಲ ಈ ಸಂಸ್ಥೆಯಿಂದ ಹೋಗ್ತಾ ಇರುವಂತದ್ದು ಬರಗೈಯಲ್ಲ, ನಿಮ್ಮ ಬಹಳ ಬುತ್ತಿ ನಿಮ್ಮ ಜೊತೆಗೆ ಇದೆ. ಅದನ್ನ ನೀವು ತೆಗೆದು ಹಸುವಾದಾಗ ಬಿಚ್ಚಿ ಬಿಚ್ಚಿ ಉಣ್ಲಿಕ್ಕೆ ನಿಮಗೆ ಅವಕಾಶ ಇದೆ. ಆ ಜ್ಞಾನವನ್ನ ನೀವು ಪಡ್ಕೊಂಡಿದ್ದೀರಿ. ನಾವು ನಿರಂತರವಾಗಿ ನಿಮ್ಮ ಭವಿಷ್ಯತ್ತಿಗೆ ಮಾರ್ಗದರ್ಶನವನ್ನ ನೀಡ್ತೀವಿ ಅನ್ನುವಂತಹ ವಿಶ್ವಾಸವನ್ನ ಕೊಡ್ತೀವಿ. ನೀವು ಯಾವಾಗ ಬೇಕಾದ್ರೂ ಕೂಡ ನಮಗೆ ಫೋನ್ ಹಚ್ಚಿ ಕೇಳಬಹುದು, ಇದನ್ನ ಹೇಗ್ ಮಾಡ್ಬೇಕು, ಇದನ್ನ ಹೇಗ್ ಮಾಡ್ಬೇಕು. ಎಲ್ಲಾ ಟೀಚರ್ಸು ನಿಮಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಮಾರ್ಗದರ್ಶಕರಾಗಿ ಇರ್ತೀವಿ ಅನ್ನುವಂತಹ ವಿಶ್ವಾಸವನ್ನ ಕೊಡ್ತಾ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಭವಿಷ್ಯ ಉಜ್ವಲವಾಗಿ ಆ ಆಶೀರ್ವಾದವನ್ನ ಮೃತ್ಯುಂಜಯಪ್ಪ ನಿಮಗೆ ನೀಡಲಿ ಅಂತ ಹೇಳ್ತಾ ಶುಭಾಶಯ ಕೋರ್ತಾ ನನ್ನ 2 ಮಾತುಗಳನ್ನು ವಿರಾಮ ಹೇಳ್ತೀನಿ. ಧನ್ಯವಾದ. Now, I would request MC Pandivada sir, Principal MSc College, Musbagi, to speak a few words. ಇವತ್ತು BSc ಅಂತಿಮ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭ, ಫೇರ್ವೆಲ್ ಪಾರ್ಟಿ ಅಂತ ಅರೇಂಜ್ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಮೊದಲು ಈ ಆಯೋಜನೆ ಮಾಡಿದಂತಹ BSc ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು ಹೇಳ್ತೇನೆ. ಆಮೇಲೆ ನಿಮ್ಮ ಬಗ್ಗೆ ಹೇಳ್ತೇನೆ. ಈ ವೇದಿಕೆ ಮೇಲೆ ಆಸೀನರಾದಂತಹ ನನ್ನ ಆತ್ಮೀಯ ಮಿತ್ರರು ಆದಂತಹ, ಮತ್ತೆ ನಾವು ಬಹಳಷ್ಟು ಸಾರಿ ಹೇಳಿದಂಗೆ ಬಹಳಷ್ಟು ವರ್ಷ 2004ರಿಂದ ನಾವು ಬೇರೆ ಕಾಲೇಜುಗಳಲ್ಲಿ ಹಿರೇಕರಲ್ಲಿ ನಾವು ಇಂಗ್ಲೀಷ್ ಪಾಠ ಮಾಡಿದ್ದೇವೆ. ಮತ್ತು ಇಲ್ಲೂ ಕೂಡ ನಾವು ಜೊತೆಗೆ ಇದ್ದೀವಿ. ಇಂಗ್ಲೀಷ್ ಅವರು PUC ಹೇಳ್ತಾರೆ, ನಾನು ಡಿಗ್ರಿ ಹೇಳ್ತೀನಿ ಅಷ್ಟೇ. ಭಾಳ ಆತ್ಮೀಯ ಸ್ನೇಹಿತರಾದಂಥ MC ಪಾಟೀಲ್ ಸರ್ ಅವರೇ, ಒಂದು ನಾವು ನಿನ್ನೆ ಸರ್ ಫೋನ್ ಮಾಡಿದೆ, ಸರ್ ನಾಳೆ BSc ಫಂಕ್ಷನ್ ಇದೆ, ಫೇರ್ವೆಲ್ ಫಂಕ್ಷನ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ, ನೀವು ಗೆಸ್ಟ್ ಆಗಿ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಆಯಿತು ಅಂತ ಒಪ್ಕೊಂಡು ಇವತ್ತು ಭಾಳಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ಖುಷಿಯಿಂದ ಭಾಳ ಚೆನ್ನಾಗಿ ನಿಮಗೆ ಒಳ್ಳೆಯ ಒಂದು ವಿಚಾರಗಳನ್ನು, ವಿಜ್ಞಾನಗಳ ಬಗ್ಗೆ ಭಾಳ ಹೇಳಿದ್ರು. ಮತ್ತು ಜೀವನನೂ ಅದ್ರ ಜೊತೆಗೇ ಜೀವನ ಅಂದರೆ ಏನು ಅನ್ನೋದ್ರ ಬಗ್ಗೆನೂ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅವರು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ಇನ್ನೊಂದು ನನಗೆ ಬಹಳ ಇವತ್ತು ನಿಜವಾಗ್ಲೂ ನಾನು ಒಂದು 25 ವರ್ಷ ಆಗ್ತಂದ್ರಿ ನಾನು ಯಾವಾಗ ಬಿಕ್ಕೆ ಅಲ್ಲಿ ನಾನು ಇಮೋಷನಲ್ ಆಗಿರ್ಲಿಲ್ಲ. ನೀವು ಅಳೋದು ನೋಡಿ ನನಗೂ ಖಂಡಿತ ಅಂತೀವಿ ನಿಜವಾಗ್ಲು. ಯಾಕಂದ್ರೆ ಅಲ್ಲ ಹಂಗಂತ ಹೇಳಿ ನಾವು ಸರ್ ಅವ್ರ ಕರುಣೆನೇ ಇಲ್ಲ ಅಂತ ಅನ್ಕೋಬೇಡಿ ಅಲ್ವಾ. ಯಾಕಂದ್ರೆ
ಯಾವಾಗ್ಲೂ ತಂದೆ ಬಹಳ ಕೋಪ ಇರುತ್ತೆ ತಂದೆಗೆ. ಯಾಕೆ ಹೇಳಿ? ಬಹಳ ಪ್ರೀತಿ ಇರ್ತದೆ ಮಕ್ಕಳ ಬಗ್ಗೆ. ಯಾಕೆ ಅಂದ್ರೆ ಅವ್ರ ಕಣ್ಣೀರನ್ನ ಅಥವಾ ಪ್ರೀತಿ ಸಿಟ್ಟು ಅಷ್ಟೇ ತೋರಿಸ್ತಾರಂದ್ರೆ ಆ ಸಿಟ್ಟಿನ ಹಿಂದೆ ಯಾವಾಗ್ಲೂ ಮಕ್ಕಳ ಬಗ್ಗೆ ಪ್ರೀತಿ ಇರ್ತದೆ ಅಲ್ವಾ? ಹಂಗೇನೆ ನಾವು, ಯಾಕಂದ್ರೆ ನಾವು ಬೈದೇ ಇದ್ರೆ ನೀವು ತಿದ್ಕೊಳಕ್ ಆಗೋದಿಲ್ಲ. ನಿಮ್ ತಪ್ಪನ್ನ ಅಥವಾ ನೀವೇನ್ ತಪ್ಪು ಮಾಡ್ತೀರಿ ಅಥವಾ ಏನ್ ದಾರಿ ತಪ್ಪಿದ್ರೆ ನಾವು ಹೇಳೋಂಥದ್ದು ನಮ್ ಕೆಲಸ ಅನಿವಾರ್ಯ. ಆ ನಮ್ಮ ಡ್ಯೂಟಿನೇ ಹಂಗಾಗ್ಬಿಟ್ಟದ. ಅದು ಬಹಳಷ್ಟು ಅನುಭವ ನಮ್ಗಾಗಿದೆ ಅಂತ. ಸೊ ಅದಕ್ಕೆ ಇಲ್ಲಿ ಬಹಳ ಚೆನ್ನಾಗಿ, ಆಮೇಲೆ ನನಗೆ ಆಶ್ಚರ್ಯ ಅನಿಸ್ತಂದ್ರೆ ಬಹಳ ಚೆನ್ನಾಗಿ ಮಾತಾಡಿದ್ದೀನಿ. ನನಗೇನು ಅನುಭವ ಅಂದ್ರೆ ನಿಮ್ಮ ವಿಭಿನ್ನವಾದಂತ ವ್ಯಕ್ತಿತ್ವಗಳು, ಆಲ್ ಕ್ಯಾರೆಕ್ಟರ್ಸ್ ಆರ್ ವಂಡರ್ಫುಲ್ ಬಟ್ ದೇ ಆರ್ ಡಿಫ್ರೆಂಟ್. ಅದು ನನಗೆ ತಿಳಿತೀವತ್ತು. ನಿಮ್ಮ ಹತ್ರಿ ನೀವು ನಿಜವಾದ ಭಾವನೆಗಳನ್ನೆಲ್ಲ ಹೇಳಿದ್ರಿ. ಇವರೆಲ್ಲ ಹತ್ರಲ್ಲ ಬಹಳ ಇಲ್ಲಿ ಒಂದು ಬಾಂಡಿಂಗ್ ಬೆಳೀತದೆ. ನೋಡಿ ನಾನು ಅದನ್ನೇ ಹೇಳೋದು, ಈ ಲೈಫ್ ನೀವು ಕೋಟಿ ಗಳಿಸ್ರಿ, 1000 ಕೋಟಿ ಶ್ರೀಮಂತರಾದ್ರೂ ಇಂಥ ಜೀವನ ಮತ್ತೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಐ ಗಾಟ್ ದಟ್, ಐ ಎಕ್ಸ್ಪೀರಿಯನ್ಸ್ ಇನ್ ದಟ್. ನಿಜವಾಗ್ಲೂ ನಾವೆಲ್ಲ BA ಇದ್ದಾಗ ಒಂದು ಅನುಭವ ಏನಂದ್ರೆ ಹಿಂಗೆ ಬಾಂಡಿಂಗ್ ಇತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಬಹಳ ಆತ್ಮೀಯತೆ. ನಮಗೆ ಸಂಡೇ ಯಾಕೆ ಕಾಲೇಜ್ ರಜೆ ಕೊಡ್ತಾರೆ? ನಿಜವಾಗ್ಲು ಅದು ನಾವು ಕೆಟ್ಟದ್ದಂತೂ ಕಾಲೇಜಲ್ಲಿ ಏನು ನಾವು ಮಾಡಿಲ್ಲ. ಬಟ್ ಏನಂದ್ರೆ ಅಷ್ಟು ಆತ್ಮೀಯವಾಗಿದ್ವಿ ನಾವು. ಕ್ಲಾಸ್ ಅಟೆಂಡ್ ಆಗೋದು, ಟೀಚರ್ಸ್ ಅಷ್ಟೇ ಚೆನ್ನಾಗಿದ್ರು ನಮ್ಮ ಜೊತೆಗೆ, ಫ್ರೆಂಡ್ಸ್ ಹಂಗೆ ಇದ್ವಿ ನಾವು. ಪಾಠ ಕೇಳೋದ ಖುಷಿ ಕೇಳದೆ, ಹೊರಗಿದ್ರು ಖುಷಿಯಿಂದ ಹಾರಾಡದೆ. ಆ ಲೈಫ್ ನಾ ಹೇಳಿದ್ನಲ್ಲ, ಈಗ ನಮ್ಗೆ ಎಷ್ಟು ಹಣ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನನಗೆ ಆ ಜೀವನ ನೆನಪಿಸ್ಕೊಂಡ್ರೆ, ಆ ಖುಷಿ ನೆನಪಿಸ್ಕೊಂಡ್ರೆ ಮತ್ತೆ ನಾನು ಕೋಟಿ ಕೊಡ್ತೀನಿ ಅಂದ್ರೂ ವಾಪಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ಈ ಎಕ್ಸ್ಪೀರಿಯನ್ಸ್ ನೀವು ಹೇಳ್ಕೊಂಡಿದ್ರಿ, ಎಲ್ಲರೂ ಹೇಳಿದ್ರಿ ಬಹಳ ಚೆನ್ನಾಗಿ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರಿ. ಮತ್ತೆ ಆಕ್ಟಿವ್ ಆದಂತ ಸ್ಟೂಡೆಂಟ್ಸ್ ನೀವೆಲ್ಲ ನಾನು ನೋಡ್ದಂಗೆ ಇವರೆಲ್ಲ ಇವರೆಲ್ಲ ನಾನು 5ನೇ ತನಕ 6ನೇ ತನಕ ಗ್ರಾಮರ್ ಹೇಳಿ, ನಾನು ಪ್ರೈಮರಿ ಹೋಗಿ ಹೌದ್ರೆ ಅವರೆಲ್ಲ ಸಣ್ಣ ಮಕ್ಕಳು ಇನ್ನು ಇಷ್ಟಿಷ್ಟು ಬ್ಯಾಗ್ ಹಾಕೊಂಡು ಬರ್ತಿದ್ರಿ, ಗ್ರೌಂಡ್ ಎಲ್ಲ ಅಡ್ಡಾಡ್ ಬರ್ತಿದ್ರು. ಇವರೆಲ್ಲ ಸಣ್ಣ, ಮತ್ತೆ ಅವ್ರು ಸಣ್ಣ ಮಕ್ಕಳಿದ್ದಾಗ 6ನೇ 5ನೇ ಇದ್ದಾಗಲೂ ಗ್ರಾಮರ್ ಹೇಳಿ ನಾನು. ಹೌದ್ರೆ ನಾನು ನೋಡಿದ್ ಬಹಳ ಆಕ್ಟಿವ್ ಸ್ಟೂಡೆಂಟ್ಸ್ ಅಂತ. ಮತ್ತೆ ಅವಾಗ ಹೆಂಗಿದ್ರಿ ಈಗೂ ಹಂಗೆ ಇದೆ ಅಂದ್ರೆ ಆ ಭಾವನೆ, ಅದನ್ನು ನಾನು ಹೇಳ್ತಾ ಇರೋದು. ಈಗ ವ್ಯಕ್ತಿ ಬದಲಾಗೋದು ಬೇಡ, ವ್ಯಕ್ತಿ ಬದಲಾವಣೆ ಸಹಜ. ಹೌದ್ರೆ ಈಗ ನೀವು ಸಣ್ಣ ಮಕ್ಕಳು ಇದ್ರಿ, ದೊಡ್ಡವರಾದ್ರಿ, ಇನ್ನೂ 4 ವರ್ಷದ ಮದುವೆ ಆಗ್ತೀರಿ, ಮತ್ತೆ ಏಜ್ ಆಗ್ತದೆ, ಬೆಳೆತಲಿ, ಎಲ್ಲ ಸಾಮಾನ್ಯ. ಆದ್ರೆ ವ್ಯಕ್ತಿ ಬದಲಾವಣೆ ಆಗೋದು ಸಹಜ. ವ್ಯಕ್ತಿತ್ವ ಬದಲಾವಣೆ ಮಾಡ್ಕೊಂಡು ಯಾವಾಗ್ಲೂ ಹಂಗೆ ಇರ್ಬೇಕು ಅಲ್ವಾ? ವ್ಯಕ್ತಿತ್ವ ಏನಿದೆ ಅಲ್ಲ ಹಂಗೆ ಇರ್ಬೇಕು ನಾವು. ನೀವು ಆತ್ಮೀಯತೆಗೆ ನಾವು ಆತ್ಮೀಯತೆಯಿಂದ ಬದುಕೋಕೆ ಏನಾದ್ರು ಕೊಡ್ಬೇಕಾ, ತಗೋಬೇಕಾ? ಇಲ್ಲ. ಅದೇ ಜೀವನದಲ್ಲಿ ಉಳಿಯೋದು. ಅದನ್ನ ನೀವೆಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಉಳಿಸ್ಕೊಟ್ಟಿದ್ದೀರಿ. ಖಂಡಿತವಾಗ್ಲು ಬಹಳ ಖುಷಿ ಅನಿಸುತ್ತೆ ನಿಮ್ಗೆ ನೋಡಿ. ಮತ್ತೆ ಫಸ್ಟ್ ಇಯರ್ ಇಂದಾನು ಹಂಗೆ ಇದ್ರಿ, ಈಗೂ ಹಂಗೆ ಇದ್ರಿ. ಮುಂದೆ ನೀವು ಒಳ್ಳೆ ಆತ್ಮೀಯರಾಗೇ ಇರ್ರಿ. ಮತ್ತೆ ಎಲ್ಲರೂ ಟ್ಯಾಲೆಂಟೆಡ್ ಇದ್ರಿ, ಆಲ್ ಆರ್ ಟ್ಯಾಲೆಂಟ್. ನಾನು ಹೇಳಿದ್ನಲ್ಲ, ಮಲ್ಟಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಆರ್ ಹಿಯರ್. ನಿಜವಾಗ್ಲೂ ನಾನು ನೋಡಿದ್ದೀನಲ್ಲ, ನಾನು ಪಾಠ ಮಾಡಿದ್ರೆ ನೀವ್ ಹೆಂಗಿದ್ರಿ ಅಂತ ಹೇಳೋದು ಅವಶ್ಯಕತೆನೇ ಇಲ್ಲ, ಗೊತ್ತಾಗ್ಬಿಡ್ತದೆ. ಸೊ ಇವರು ರಿಯಲಿ ಮಲ್ಟಿ ಟ್ಯಾಲೆಂಟೆಡ್. ಅದನ್ನ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ಒಂದು ಇನ್ನೂ ಹೈಯರ್ ಎಜುಕೇಶನ್ ಹೋಗ್ರಿ, ಒಳ್ಳೆ ನಾಲೆಜ್ ತಗೊಳ್ರಿ. ಮತ್ತೆ ಆ ನಾಲೆಜ್ ನಿಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ಲಿ, ಮತ್ತೆ ನಿಮ್ಮ ಭವಿಷ್ಯ ಉಜ್ವಲವಾಗ್ಲಿ. ಮತ್ತೆ ಇಲ್ಲಿಗೆ ನಾವು BSc ಮುಗಿಸಿದ್ವಿ ಅಂತ ಮನೇಲಿ ಇಟ್ಕೊಳ್ಳೋದು ಬೇಡ. ಯಾಕಂದ್ರೆ ನಿಮಗ್ ಒಳ್ಳೆ ಟ್ಯಾಲೆಂಟೆಡ್ ಅದೀರಿ, B.Ed ಮಾಡ್ರಿ, MSc ಮಾಡ್ರಿ, ಬೇರೆ ಕೋರ್ಸ್ ಮಾಡ್ಕೊಂಡು ಒಳ್ಳೆ ಒಂದು ಜಾಬ್ಸ್ ಆಪರ್ಚುನಿಟೀಸ್ ಕಂಡ್ಕೊಳ್ಳಿ. ನಿಮ್ದೇ ಆದಂತ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ನೀವು ಅರ್ಹರಿದ್ದೀರಿ ಅಂತ ಪ್ರಯತ್ನವನ್ನು ನೀವು ಖಂಡಿತವಾಗ್ಲೂ ಮಾಡಿದ್ರೆ ನೀವು ಒಳ್ಳೆ ಸಮಾಜದಲ್ಲಿ, ಯಾಕಂದ್ರೆ ನಿಮ್ ಟ್ಯಾಲೆಂಟ್ ಅನ್ನ, ನಿಮ್ ನಾಲೆಜ್ ನಿಮ್ ಮುಂದಿನ ಪೀಳಿಗೆಗೆ ಸಿಗ್ಬೇಕು. ಸೊ ಅಷ್ಟು ಟ್ಯಾಲೆಂಟೆಡ್ ಖಂಡಿತವಾಗ್ಲೂ ಇದ್ದೀರಿ. ಮತ್ತೆ ಈಗ ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ದೇರ್ ಆಲ್ಸೋ ಗುಡ್. ಬಟ್ ಇನ್ನು ನಾವು ಒಂದ್ 2 ವರ್ಷ ಇನ್ನು ಪೂರ್ಣ ನಾವು ಹೋದ್ರೆ ಮುಂದೆ ಗೊತ್ತಾಗ್ತದೆ ಅವರಲ್ಲಿ ಯಾರ್ಯಾರು ಸಾಮರ್ಥ್ಯ ಹೆಂಗಿದೆ. ನೋಡಿ ನೀವು ಫಸ್ಟ್ ಇಯರ್ ಇದ್ದಾಗ ಹೆಂಗಿದ್ರಿ, ಈಗ ಫೈನಲ್ ಇಯರ್ಗೆ ಹೆಂಗ್ ಆಗಿದ್ದೀರಿ, ಅಥವಾ ನಿಮ್ ಭಾವನೆಗಳನ್ನ ಹೆಂಗ್ ಹೇಳ್ಕೊಂಡ್ರಿ, ಮತ್ತೆ ನೀವ್ ಹೆಂಗೆ ನಡ್ಕೊಂಡ್ರಿ, ಇಲ್ಲೆಲ್ಲ ನೋಡಿದ್ದೀವಿ. ಸೊ ಯು ಆರ್ ಸೋ ಗುಡ್ ಅಂತ. ಮತ್ತೆ ಬಹಳ ನಂಗೆ ಆಶ್ಚರ್ಯ ಆಗುತ್ತೆ, ಎಲ್ಲಾ ಟೀಚರ್ಸ್ ಬಗ್ಗೆ ಒಂದು ಬಾಂಡ್ ಅನ್ನು ಬೆಳೆಸ್ಕೊಂಡಿದ್ದಾರೆ. ಅದೇ ರೀ ನಾನು ಹೇಳೋದು. ಅದೇ ಕಲಿಕೆ ಅಂದ್ರೆ ಬರೀ ನೀವೇನ್ ಅನ್ಕೊಂಡ್ರಿ ಎಜುಕೇಶನ್ ಅಲ್ಲ ನಾನು ಹೇಳೋದು. ಶಿಕ್ಷಣನೂ ಬೇಕು. ಶಿಕ್ಷಣದ ಜೊತೆಗೆ ನಮ್ಮಲ್ಲಿ ನಮ್ಮ ಮಕ್ಕಳು ಅಂದ್ರೆ ಸ್ಟೂಡೆಂಟ್ಸ್
ಸಂಸ್ಕಾರ ಕಲಿತಾರೆ. ಅದನ್ನ ನಮ್ಮಲ್ಲಿ ಸಿಗ್ತದೆ ಅಂಶವಾಗಿ. ಅದನ್ನ ಯಾವ ದೇವ್ರು ಎಲ್ಲಿ ಮೆಡಿಕಲ್ ಶಾಪ್ನಾಗ ಹೋದ್ರೂ ಟಾನಿಕ್ ಸಿಗೋದಿಲ್ಲ ಅದು ಅಲ್ರೆ. ನಾ ಹೇಳಿದ್ನಲ್ಲ, ನೀವು ಎಲ್ಲಾದ್ರೂ ಎಜುಕೇಶನ್ ಎಲ್ಲಾದ್ರೂ ಕಲಿಬಹುದು. ಎಲ್ಲ ಟೀಚರ್ಸ್ ಚೆನ್ನಾಗಿ ಪಾಠ ಮಾಡ್ತಾರೆ, ನಾನು ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ಸಂಸ್ಕಾರ ಅನ್ನುವಂತ ಮೆಂಟಲ್ ಟಾನಿಕ್ ಇದೆಯಲ್ಲ, ಅದು ನಮ್ಮಲ್ಲಿ ಸಿಗ್ತದೆ ಹಂಸೋವೆ. ನೋಡಿ ಎಷ್ಟು ನೀವು ಟೀಚರ್ಸ್ ಜೊತೆಗೆ ನೀವು ಬೇರೆಯವರು, ನನಗೀಗ ಅನಿಸ್ತು ನಿಜವಾಗ್ಲು, ನೀವು ಬೇರೆ ಇಲ್ಲಿ ನಾವು ಕಾಲೇಜಲ್ಲಿ ಇದೀವಿ ಅನ್ನೋದಕ್ಕಿಂತನೂ ನಾವು ಮನೆ ಒಂದು ಫ್ಯಾಮಿಲಿ ಮೆಂಬರ್ ಜೊತೆಗಿದ್ದೀವಿ, ಕಲ್ತಿದ್ದೀವಿ ಅಂತ ಸಂಸ್ಕಾರ ನೀವು ಕಲ್ತಿದ್ದೀರಲ್ಲ, ದಟ್ ವಿಲ್ ಬಿ ರಿಮೈನ್ ಫಾರ್ ಎವರ್ ಇನ್ ಯುವರ್ ಲೈಫ್. ನಿಜವಾಗ್ಲೂ ಕೊನೆಯವರೆಗೂ ಅದೇ ಉಳಿತದ. ಸೊ ಇಂಥ ಒಂದು ನೀವೇನು ಇಲ್ಲಿ ನಮ್ಮಲ್ಲಿ ಕಲ್ತಿದ್ದೀರಲ್ಲ, ಬಹಳ ನಿಜವಾಗ್ಲೂ ಖುಷಿ ಅನಿಸ್ತು. ಮುಂದೆ ನಿಮ್ ಭವಿಷ್ಯ ರೂಪಿಸ್ಕೊಳ್ರಿ. ಸೊ ಅದು ನಿಮಗೆ ಇನ್ಸ್ಪೈರಿಂಗ್, ನಿಮಗೆಲ್ಲ ಇನ್ಸ್ಪಿರೇಷನ್ ಕೊಡ್ತದೆ. ಭವಿಷ್ಯ ಆ ದೇವರು ನಿಮ್ಗೆ ಒಳ್ಳೆ ಒಂದು ಭವಿಷ್ಯವನ್ನ, ಉಜ್ವಲವಾದಂತ ಭವಿಷ್ಯವನ್ನ ಒದಗಿಸ್ಲಿ. ಮತ್ತೆ ನೀವು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾಗಿ ಬೆಳಿಲಿಕ್ಕೆ ಆ ಮೃತ್ಯುಂಜಯ ಕೊಡೋ ನಿಮ್ಗೆ ಆಶೀರ್ವಾದ ಮಾಡ್ಲಿ. ಎಲ್ಲಿ ಹೋದ್ರು ನಿಮ್ಮ ಲೈಫಲ್ಲಿ ಜಯನೇ ಸಿಗ್ಲಿ ಅಂತ ಹೇಳ್ತಾ, ನನಗೆ ಈ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ, ಶಿಕ್ಷಕರಿಗೆ, ನಿಮಗೂ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಕೊನೆಯನ್ನು Thank you, sir. Now I got Kavya for out of time. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಇಂದು ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ MG ಬಡ್ಡಿಲದರ್ ಸರ್ ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ವಂದನೆ, ಅಭಿನಂದನೆ. ನಮ್ಮ ಕರೆಗೆ ಹೋಗೊಟ್ಟು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಪ್ರಾಚಾರ್ಯರಾದ ಮಹಾಂತಸ್ವಾಮಿ PU ಕಾಲೇಜು MC ಪಾಟೀಲ್ ಸರ್ ಇವರಿಗೂ ಸಹ ವಂದನೆ, ಅಭಿನಂದನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವ ಡಾಕ್ಟರ್ ರವಿನಾಯಕ್ ಸರ್, ಮುಖ್ಯಸ್ಥರು ರಾಸಾಯನಶಾಸ್ತ್ರ ವಿಭಾಗ ಇವರಿಗೂ ವಂದನೆ, ಅಭಿನಂದನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವ ಡಾಕ್ಟರ್ ಸಜ್ಜಬಾ ಮಂದಿರ, ಸಹಾಯಕ ಪ್ರಾಧ್ಯಾಪಕರು ಸಂಸ್ಕೃತ ವಿಭಾಗ ಇವರಿಗೂ ವಂದನೆ, ಅಭಿನಂದನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವ ವಿಜ್ಞಾನ ಸಂಘದ ಸಂಚಾಲಕ ಡಾಕ್ಟರ್ ಲೋಕೇಶ್ ಸರ್, ಸಹಾಯಕ ಪ್ರಾಧ್ಯಾಪಕರು ಗಣಿತ ವಿಭಾಗ ಇವರಿಗೂ ವಂದನೆ, ಅಭಿನಂದನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಕುಂಬಾರ್ ಸರ್, ಮುಖ್ಯಸ್ಥರು ಗಣಿತ ವಿಭಾಗ ಇವರಿಗೂ ಸಹ ವಂದನೆ, ಅಭಿನಂದನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವ ಶ್ರೀಮತಿ ಪಲ್ಲವಿ ಬೋರ್ಕತ್ತಿ ಮ್ಯಾಮ್, ಪ್ರಾಣಿಶಾಸ್ತ್ರ ವಿಭಾಗ ಮುಖ್ಯಸ್ಥರು ಇವರಿಗೂ ಸಹ ವಂದನೆ, ಅಭಿನಂದನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವ ಡಾಕ್ಟರ್ ದೀಪಕ್ ಶಿಂದೆ ಸರ್, ಸಹಾಯಕ ಪ್ರಾಧ್ಯಾಪಕರು ಪ್ರಾಣಿಶಾಸ್ತ್ರ ವಿಭಾಗ ಇವರಿಗೆ ವಂದನೆ, ಅಭಿನಂದನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವ ಶ್ರೀಮತಿ ಭಾಗ್ಯಶ್ರೀ ಕೆರಡಿ, ಭೌತಶಾಸ್ತ್ರ ವಿಭಾಗ ಮುಖ್ಯಸ್ಥರು ಇವರಿಗೂ ಸಹ ವಂದನೆ, ಅಭಿನಂದನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವ ಶ್ರೀಮತಿ ಭವ್ಯ ಬಿಳಿಯಣ್ಣನವರ್ ಮ್ಯಾಮ್, ಉಪನ್ಯಾಸಕರು ಭೌತಶಾಸ್ತ್ರ ವಿಭಾಗ ಇವರಿಗೂ ಸಹ ವಂದನೆ, ಅಭಿನಂದನೆ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವ ಕುಮಾರಿ ಪೂಜಾ ಎಂ ಮ್ಯಾಮ್, ಉಪನ್ಯಾಸಕರು ಸಸ್ಯಶಾಸ್ತ್ರ ವಿಭಾಗ ಇವರಿಗೂ ಸಹ ವಂದನೆ, ಅಭಿನಂದನೆ. ಈ ಕಾರ್ಯಕ್ರಮದ ರೂವಾರಿಗಳಾದ ತಮ್ಮೆಲ್ಲರಿಗೂ ಸಹ ವಂದನೆ, ಅಭಿನಂದನೆ. Yes, sir.